ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಹಾವತಾರ್ ಫೌಂಡೇಶನ್ ವತಿಯಿಂದ ಯೂಟ್ಯೂಬ್ ಮತ್ತು ಝೂಮ್ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ನಾವು ಮೊದಲಿಗೆ ಧ್ಯಾನ ನಂತರ ಸ್ವಾಧ್ಯಾಯ ಕಾರ್ಯಕ್ರಮಕ್ಕೆ ಪ್ರಯಾಣ ಮಾಡೋಣ. ಧ್ಯಾನ ಅಂದ್ರೆ ಇದು ಆನಾಪಾನಸತಿ ಧ್ಯಾನ. ಆನಾಪಾನಸತಿ ಧ್ಯಾನ ಅಂತ ಹೇಳಿದ್ರೆ ಆರಾಮಾಗಿ ಕುತ್ಕೋಬೇಕು, ಸುಮ್ಮನೆ ಕುತ್ಕೊಳ್ಳೋದಷ್ಟೇ. ಧ್ಯಾನ ಅಂದ್ರೆ ಸುಮ್ಮನೆ ಇರೋದು. ಏನ್ ಸುಮ್ಮನೆ ಇರ್ಬೇಕು? ಬಾಯಿಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಅದರ ಹೆಸರು ಧ್ಯಾನ. ನೋಡಿ, ಇಲ್ಲಿ ಬಾಯಿಯಲ್ಲಿ ಮೌನ, ಬಾಯಿ ಮುಚ್ಚಿರ್ಬೇಕು. ಹಂಗೆ ಬೆರಳಲ್ಲಿ ಬೆರಳು ಸೇರ್ತಿರ್ಬೇಕು. ಈ ತರ ಬೆರಳಲ್ಲಿ ಬೆರಳು ಸೇರ್ಸ್ಕೋಬೇಕು. ಹಾಯಾಗಿ ಕಾಲ್ ಕ್ರಾಸ್ ಮಾಡ್ಕೊಂಡು ಕುತ್ಕೋಬೇಕು. ಇದು ಸ್ಥಿರ ಸುಖ ಆಸನ. ಒಂದ್ ತಾಸು ನಾವು ಸಿನಿಮಾ ಹೆಂಗ ನೋಡಿದ್ರೆ 3 ತಾಸು ಹಾಯಾಗಿ ಕುತ್ಕೊಂಡು ನೋಡ್ತೀವೋ ಹಂಗೆ ಹಾಯಾಗಿ ಕುತ್ಕೊಳ್ಳೋ ಆಸನವನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ತದನಂತರ ನಿಧಾನವಾಗಿ ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಕ್ಕಿಂತ ಮುಂಚೆನೆ ನಾವು ಉಸಿರನ್ನ ಗಮನಿಸ್ತಾ ಇರ್ಬೇಕು. ಕೈ ಕಟ್ಟಿದ್ವಿ, ಕಾಲ್ ಕಟ್ಟಿದ್ವಿ, ದೇಹದಲ್ಲೆಲ್ಲಾದ್ರೂ ಬಿಗಿತಾ ಹಿಡಿತಾ ಇದ್ರೆ ಅದನ್ನ ಸಡಿಲ ಮಾಡ್ಕೊಂಡ್ವಿ, ಸುಮ್ಮನೆ ಕುತ್ಕೊಂಡ್ವಿ. ಉಸಿರನ್ನ ಗಮನಿಸ್ತಾ 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 ನಿಧಾನವಾಗಿ ಕಣ್ಣು ಮುಚ್ಚುತ್ತೀವಿ. ಚಸ್ಮಾ ಹಾಕೊಂಡವ್ರು ಚಸ್ಮಾ ತೆಗ್ದಿಡ್ತೀವಿ, ಚಸ್ಮಾ ನೆಸಸರಿ ಇಲ್ಲ ಇಲ್ಲಿ. ಆಮೇಲೆ ನಿಧಾನವಾಗಿ ಗಮನಿಸ್ತಾ ಇರ್ತೀವಿ. ಎಲ್ಲಾದ್ರೂ ಮತ್ತೆ ಮತ್ತೆ ಆಲೋಚನೆಗಳು ಬರ್ತಾ ಇದ್ರೆ ಮತ್ತೆ ಮತ್ತೆ ಉಸಿರಿನ ಮೇಲೆನೆ ಗಮನ ಇಡ್ತಾ ಹೋಗ್ತೀವಿ. ಇದನ್ನೇ ಆನಾಪಾನಸತಿ ಧ್ಯಾನ. ಆನ ಅಂದ್ರೆ ಉಚ್ಛ್ವಾಸ, ಒಳ ಬರುವ ಉಸಿರು. ಅಪಾನ ಅಂದ್ರೆ ನಿಶ್ವಾಸ, ಹೊರ ಹೋಗುವ ಉಸಿರು. ಸತಿ ಅಂದ್ರೆ ಜೊತೆಗಿರೋದು, ಅಂದ್ರೆ ಒಳಗಡೆ ಹೊರಗಡೆ ಹೋಗ್ತಾ ಬರ್ತಾ ಇರೋ ಉಸಿರಿನೊಂದಿಗೆ ಇರೋದೇ ಆನಾಪಾನಸತಿ. ನೋಡಿ, ಒಳಗೋಗ್ರಿ ಅಂತೀವಿ. ಹೆಂಗ್ ಒಳಗ್ ಹೋಗ್ಬೇಕು ಗೊತ್ತಿಲ್ಲ. ಒಳಗ್ ಹೋಗೋದ್ ಏನು? ಉಸಿರೇ. ಹೊರಗ್ ಬರೋದೇನು? ಒಂದು ಉಸಿರೇ. ಆ ಉಸಿರಿನ ಜೊತೆಗಿದ್ರೆ ಒಳಗಡೆಗೂ ಹೊರಗಡೆಗೂ ಕನೆಕ್ಟಿವಿಟಿ ಅಂದ್ರೆ ಜೊತೆಗಿರೋದು ನಮ್ಗೆ ಸಿಗುತ್ತೆ. ಆಮೇಲೆ ಇಲ್ಲಿ ಏನ್ ಮಾಡ್ಬಾರ್ದು ಅಂದ್ರೆ, ಧ್ಯಾನ ಅಂದ್ರೆ ಪ್ರಾರ್ಥನೆ ಅಲ್ಲ, ಧ್ಯಾನ ಅಂದ್ರೆ ಮಂತ್ರ ಜಪ ಅಲ್ಲ, ಧ್ಯಾನ ಅಂದ್ರೆ ಓಂಕಾರ ಜಪ ಅಲ್ಲ, ಧ್ಯಾನ ಅಂದ್ರೆ ನಾಮಸ್ಮರಣೆ ಅಲ್ಲ, ಧ್ಯಾನ ಅಂದ್ರೆ ಯಾವುದೇ ದೈವಿ ಕಲ್ಪನೆ ಮಾಡ್ಕೊಳ್ತಕ್ಕಂಥದ್ದು ಅಲ್ಲ, ಧ್ಯಾನ ಅಂದ್ರೆ ಏನನ್ನು ಊಹಿಸ್ಕೊಳ್ಳೋದು ಅಲ್ಲ. ನೋಡಿ ಎಷ್ಟಿದಾವೆ. ಧ್ಯಾನ ಅಂದ್ರೆ ಯಾಕೆ ಮಾಡ್ಬಾರ್ದು ಅನ್ನೋದೇ ಜಾಸ್ತಿ ಇದಾವೆ. ಯಾಕಂದ್ರೆ ಮಾಡ್ಲಾರ್ದನ್ನ ನಾವು ಧ್ಯಾನ ಅನ್ಕೊಂಡ್ಬಿಟ್ಟಿದೀವಿ. ಹಂಗಾಗಿ ಇದು ಯಾವ್ದು ಧ್ಯಾನ ಅಲ್ಲ ಅಂದ್ಮೇಲೆ ಏನು? ಗಮನ ಇಡ್ಬೇಕಷ್ಟೆ. ಏನು ಧ್ಯಾನ ಅಂದ್ರೆ ಮನಸ್ಸನ್ನ ಖಾಲಿ ಮಾಡೋದನ್ನ ಧ್ಯಾನ ಅಂತ ಕರಿತೀವಿ. ಆ ಖಾಲಿ ಮಾಡ್ಕೊಳ್ಳೋದಕ್ಕೊಂದು ಪ್ರಕ್ರಿಯೆ ಏನೈತೆ ನಮ್ಮಲ್ಲಿ. ಕ್ರಿಯೆ ಅನ್ನೋದು ತಾನೇ ನಡೀತಾ ಇರೋ ಕ್ರಿಯೆ ಉಸಿರು. ಇದನ್ನೇ ನಾವು ಕ್ರಿಯಾಯೋಗ ಅಂತ ಕರಿತೀವಿ. ಇದನ್ನೇ ನಾವು ಸುಖಮಯ ಪ್ರಾಣಾಯಾಮ ಅಂತ ಕರಿತೀವಿ. ಇದನ್ನೇ ನಾವು ರಾಜಯೋಗ ಅಂತ ಕರಿತೀವಿ. ಇದನ್ನೇ ಆನಾಪಾನಸತಿ ಧ್ಯಾನ. ಇದನ್ನೇ ನಾವು ಸಹಜ ಯೋಗ. ನೋಡಿ, ಯಾವುದೇ ಹೆಸರಿದ್ರುನು ಉಸಿರನ್ನೇ ಗಮನಿಸ್ತಾ ಇರ್ಬೇಕು. ಇಲ್ಲಿ ಮತ್ತೆ ಕಷ್ಟ ಇಲ್ಲ. ಗಟ್ಟಿ ಉಸಿರು ತಗೊಳ್ಳೋದು, ಉಸಿರು ಬಿಡೋದು ಅಂದ್ರೆ ನಾವಾಗಿ ಮಾಡೋದು ಬೇಕಾಗಿಲ್ಲ. ತಾನೇ ನಡೀತಾ ಇರುವ ಉಸಿರನ್ನ ಗಮನಿಸ್ತಾ ಇರೋದು, ಇಷ್ಟೇ ಧ್ಯಾನ. ಈಗ ಮ್ಯೂಸಿಕ್ ಹಾಕೊಂತೀವಿ. ಮ್ಯೂಸಿಕ್ ಹಾಕೊಳ್ಳೋದು ಯಾಕೆ ಅಂದ್ರೆ, ಎಷ್ಟೋ ಜನಕ್ಕೆ ಮ್ಯೂಸಿಕ್ ಇಲ್ಲಾರ್ದಂಗೆನೆ ಧ್ಯಾನ ಮಾಡೋ ಅಭ್ಯಾಸ ಇರುತ್ತೆ. ಅದು ಅತ್ಯದ್ಭುತವಾದ ಅತ್ಯುತ್ತಮವಾಗಿರ್ತಕ್ಕಂತಹದ್ದು. ಆದ್ರೆ ಮ್ಯೂಸಿಕ್ ಇದ್ದಾಗ ಏನಾಗುತ್ತೆ, ಹೊಸ್ದಾಗ್ ಬಂದಿರ್ತಾರೆ, ನಮ್ಮ ಮೈಂಡ್ ಒಂದ್ ಕಡೆ ಕೂಡ್ಸಕ್ ಆಗೋದಿಲ್ಲ. ಆಗ ಮ್ಯೂಸಿಕ್ ಇದ್ರೆ ಏನಾಗುತ್ತದಂದ್ರೆ ಆ ಕಡೆ ಈ ಕಡೆ ಹೋಗ್ಲಾರ್ದ ಒಂದ್ ಕಡೆ ಇರಕಷ್ಟೇ. ಒಂದು ಸಿಸ್ಟಮ್ ಪದ್ಧತಿ. ಒಂದ್ ರೀತಿನಲ್ಲಿ ನಮ್ಗೆ ಒಂದುಗೂಡ್ಸೋದಕ್ಕೆ ಇದೊಂದು ಸಹಕಾರಿ ಆಗುತ್ತೆ. ಅದೊಂದೇ ಅಲ್ಲ, ನಾಡಿ ಮಂಡಲ ಶುದ್ಧೀಕರಣಕ್ಕೂ ಆ ಒಂದು ಸ್ವರಗಳು, ಶ್ರುತಿ, ಲಯ ಇವೆಲ್ಲ ಏನಿರುತ್ತೆ ನಮ್ಗೊಂದ್ ಕಡೆ ಕರ್ಕೊಂಡು ಹೋಗೋದಕ್ಕೆ ಅದು ಮಾರ್ಗಸೂಚಿ ಅಷ್ಟೇ. ಹಾಗಾಗಿ ಮ್ಯೂಸಿಕ್ ಮೆಡಿಟೇಷನ್ ಅನ್ನೋದು 3 ಪಟ್ಟು ಹೆಚ್ಚು ಶಕ್ತಿಯನ್ನ ನಾವು ಪಡ್ಕೊಂತೀವಿ. ಸಾಮೂಹಿಕ ಧ್ಯಾನದಲ್ಲಿ ಹೆಚ್ಚು ಶಕ್ತಿಯನ್ನ
ಪಡ್ಕೊಂತೀವಿ. ಸಂಗೀತ ಧ್ಯಾನ, ಸಾಮೂಹಿಕ ಧ್ಯಾನ, ಪಿರಮಿಡ್ ಧ್ಯಾನ 3 ಪಟ್ಟು ಹೆಚ್ಚು ಶಕ್ತಿಯನ್ನ ಪಡ್ಕೊಂತೀವಿ. ಸಮುದ್ರ ತೀರ, ಬೆಟ್ಟ, ನದಿ ತೀರಗಳಲ್ಲಿ ಹೆಚ್ಚು ಶಕ್ತಿಯನ್ನ ಪಡ್ಕೊಂತೀವಿ. ಈಗ ಒಬ್ರೇ ಕುತ್ಕೊಂಡಿದ್ರು ಧ್ಯಾನ ಮಾಡಿದ್ರು ಶಕ್ತಿ ಬರ್ತದೆ. ಈಗ ನೀವೊಬ್ರಲ್ಲಿ, ನಾವಿಬ್ರು ಇಲ್ಲಿ ಎಲ್ಲ ಕುತ್ಕೊಂಡಿದೀವಲ್ಲ, ಆದ್ರೂನು ಒಟ್ಟಿಗೆ ಎಲ್ಲರೂ ಇಲ್ಲೇ ಕುತ್ಕೊಂಡು ಸಾಧನೆಯನ್ನ ಮಾಡ್ತಾ ಇದೀವಲ್ವಾ, ಇದರಲ್ಲಿ ಹೆಚ್ಚು ಶಕ್ತಿ ಇರುತ್ತೆ. ಮತ್ತು ಸಮುದ್ರ ತೀರಗಳು ಸಮಾಧಿ ಸ್ಥಳಗಳು. ಆ ಸಮಾಧಿ ಸ್ಥಳಗಳು, ಪ್ರಕೃತಿ, ಬೆಟ್ಟ, ಗುಡ್ಡ, ಟ್ರೆಕ್ಕಿಂಗು, ಇವೆಲ್ಲ ಕಡೆ ಸಾಧನೆಗಳು ಮಾಡ್ತಾ ಇದ್ದಾಗ ನಮಗೆ ಹೆಚ್ಚು ಶಕ್ತಿ ಅನ್ನೋದು ಬರ್ತಾ ಹೋಗುತ್ತೆ. ಈಗ ನಾವು ಒಂದು 20 ನಿಮಿಷಗಳ ಕಾಲ ಉಸಿರನ್ನೇ ಗಮನಿಸ್ತಾ ಇರೋಣ. Music, please, sir.
ಕೇವಲ 5 ನಿಮಿಷಗಳ ನಂತರ ಕೇವಲ 3 ನಿಮಿಷಗಳ ನಂತರ ಕೇವಲ 1 ನಿಮಿಷಗಳ ನಂತರ
ನಿಧಾನವಾಗಿ ಕೈ ಕಾಲುಗಳನ್ನು ಸಡಿಲ ಮಾಡಿಕೊಳ್ಳೋಣ ಮಾಸ್ಟರ್ಸ್. ನಿಧಾನವಾಗಿ ದೇಹ ಎಚ್ಚರಿಕೆಗೆ ಬಂದು ಕೈ ಕಾಲುಗಳನ್ನು ಸಡಿಲ ಮಾಡಿಕೊಳ್ಳೋಣ. ನಿಮ್ಮ ಹಸ್ತ ರೇಖೆಗಳನ್ನು ಕಣ್ಣುಗಳ ಮೇಲೆ ಇರಿಸೋಣ ಮಾಸ್ಟರ್ಸ್. 5 4 3 2 1 0. ನಿಧಾನವಾಗಿ ಕೈಗಳನ್ನ ಕಣ್ಣಿನ ನೇರವಾಗಿ ಮುಂದೆ ತರೋಣ ಮಾಸ್ಟರ್ಸ್. ಕಣ್ಣುಗಳನ್ನ ನಿಧಾನವಾಗಿ ಬಿಡುತ್ತಾ ನಮ್ಮ ಹಸ್ತ ರೇಖೆಗಳನ್ನ ನೋಡುತ್ತಾ ಕಣ್ಣುಗಳನ್ನ ಬಿಡೋಣ ಮಾಸ್ಟರ್ಸ್. ಅದ್ಭುತವಾದ ಧ್ಯಾನವನ್ನು ಮಾಡಿಕೊಂಡು ಬಂದಿರುವಂತ ಎಲ್ಲ ಆತ್ಮ ಬಂಧುಗಳಿಗೂ ಅನಂತ ಪ್ರಣಾಮಗಳು. ಹೇಮಾ ಮೇಡಮ್ ಸಹ ನಮಗೆ ಗೈಡೆಡ್ ಮೆಡಿಟೇಷನ್ ಸಹ 10 ನಿಮಿಷಗಳ ಕಾಲ ಮಾಡ್ತಿದ್ರು. ಅವರಿಗೂ ಸಹ ಅನಂತ ಪ್ರಣಾಮಗಳು. ಮ್ಯೂಸಿಕ್ ಹಾಕಿದವ್ರಿಗೂ ಸಹ ಧನ್ಯವಾದಗಳು. ಎಲ್ಲ ಧ್ಯಾನ ಬಂಧುಗಳಿಗೂ ಅನಂತ ಪ್ರಣಾಮಗಳು ಮಾಸ್ಟರ್ಸ್. ಅದೇ ರೀತಿ ಇಲ್ಲಿಯ ತನಕ ಧ್ಯಾನ ಮಾಡ್ಲಿಕ್ಕೆ ನಮಗೆ ದೇಹ ಸಹ ಅಷ್ಟೇ ಸಹಕರಿಸಿದೆ. ಆ ದೇಹಕ್ಕೆ ಒಂದು ಅದ್ಭುತವಾದ ಚಪ್ಪಾಳೆ ಹಾಕೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆ ಹೇಮಾ ಮೇಡಮ್ ಇದ್ದಾರೆ. ಚಿರಂಜೀವತ್ವದ ಸಂದೇಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ, ನಮಗೆ ಜ್ಞಾನವನ್ನು ಹಂಚಲಿಕ್ಕೆ ನಮ್ ಜೊತೆ ಹೇಮಾ ಮೇಡಮ್ ಇದ್ದಾರೆ. ಆ ಮೇಡಮ್ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮೇಡಮ್. ಓವರ್ ಟು ಮ್ಯಾಮ್. ನಮಸ್ತೆ ಮಾಸ್ಟರ್. ಸ್ವಾಧ್ಯಾಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಮ್ಗೊಂದು ಅತ್ಯದ್ಭುತ ಅವಕಾಶ ನೋಡಿ. ಇಮ್ಮಾರ್ಟಲ್ ಟಾಕ್ಸ್ ಅನ್ನೋದು ಒಂದು ಪುಸ್ತಕ. ಅದು ಶೂನ್ಯ ಅಂತಾನೆ ಕರೀತಾರೆ ಅದನ್ನ, ಇಮ್ಮಾರ್ಟಲ್ ಟಾಕ್ಸ್. ಇದನ್ನ ಎಪಿಸೋಡ್ಸ್ ರೂಪದಲ್ಲಿ ಧ್ಯಾನ ಜಗತ್ತಿನಲ್ಲಿ, ಇದು ತೆಲುಗು ಮ್ಯಾಗಝೈನ್, ಇದು ಈ ಧ್ಯಾನ ಜಗತ್ ಅನ್ನೋ ಪುಸ್ತಕದಲ್ಲಿ ಬರ್ತಾ ಇದೆ. 4 ವರ್ಷದ ಕೆಳಗಡೆನೆ, ಒಂದ್ 5-6 ವರ್ಷದ ಕೆಳಗಡೆನೆ ಪತ್ರಿಜಿ ಅವರು ಇಮ್ಮಾರ್ಟಲ್ ಟಾಕ್ಸ್ ಪುಸ್ತಕದ ಬಗ್ಗೆ ಹೇಳಿದ್ರು. ಅವಾಗೆಲ್ಲ ನಾವು PDF ನಲ್ಲಿ ಆಕ್ಚುಲಿ ಓದ್ಬಾರ್ದು ಮಾಸ್ಟರ್ಸ್. PDF ಮೊಬೈಲ್ಗಳಲ್ಲಿ ಓದ್ಬೇಡ್ರಿ, ಪುಸ್ತಕದಲ್ಲಿ ಓದ್ಬೇಕು. ಅವಾಗ ನಮ್ಗೆ PDF ಫಸ್ಟ್ ಟೈಮ್, ಅದು ಮೊಬೈಲ್ಸ್ ಬಂದಿದ್ದೆ ಅವಾಗೆಲ್ಲ. ಅವಾಗ PDF ಕಳಿಸ್ತಾ ಇದ್ರು. ಅವಾಗ ನಾವು ರಾತ್ರಿ ಕುತ್ಕೊಂಡು ಓದ್ತಾ ಇದ್ವಿ. ಯಾಕಂದ್ರೆ ಮುಂಜಾನೆ ಎಲ್ಲ ಮೊಬೈಲ್ಗಳು ಇನ್ನ ಇರ್ತಾ ಇರ್ಲಿಲ್ಲ. ಒಂದೇ ಮೊಬೈಲ್, ಮನೆ ಮಂದಿಗೆಲ್ಲ ಒಂದೇ ಇದ್ದಾಗ ಬರೀ ಕಚ್ಚಾಟ ಕಿತ್ತಾಟ. ನನಗ ರಾತ್ರಿ ಇಟ್ಕೊಂಡು ಸ್ವಲ್ಪ ಹೊತ್ತು ಓದೋದು. ಆಮೇಲೆ ಮಕ್ಕಳು ಮೊಬೈಲ್ಗಳು ತಗೊಂತಿರ್ತಾರಲ್ಲ, ಎಲ್ಲ ಕೆಲಸ ಮುಗಿದ ಮೇಲೆ ನಾವ್ ಆ ಟೈಮಲ್ಲಿ ಓದಿದಾಗ, ಅದು ಇಂಗ್ಲಿಷ್ ಪುಸ್ತಕ, ಅದು ಇಂಗ್ಲಿಷ್ ನಲ್ಲೇ ಓದ್ಕೊಂಡ್ವಿ. ಚೆನ್ನಾಗಿತ್ತು. ಏನೋ ಒಂದ್ ಸ್ವಲ್ಪ ಅರ್ಥ ಆಯ್ತು, ಒಂದು ಖುಷಿ ಆಯ್ತು. ಸಾರು ಒಂದ್ ಸ್ವಲ್ಪ ಸ್ಟೋರಿ ಹೇಳಿರ್ತಾರಲ್ಲ ಮೊದ್ಲೇ ಪತ್ರಿಜಿ ಅವರು, ಸರಿ. ಆದ್ರೆ ಅಷ್ಟು ನೀಟಾಗಿ ಅರ್ಥ ಆಗ್ಲಿಲ್ಲ. ಇಂಗ್ಲಿಷ್ ಇದ್ದಿದ್ ಸಲುವಾಗಿ ಅಲ್ಲಿ ಅವರೇ ಒಂದು ಸ್ಟೋರಿ ಕೊಟ್ಟಿರ್ತಾರೆ, ಇಲ್ಲಿ ನನಗೆ ಬೇರೆ ರೀತಿನಲ್ಲಿ ಅರ್ಥ ಆಗ್ತದೆ. ಹಾಗಾಗಿ ಸರಿ, ಓದ್ಬೇಕಂತ ಇಷ್ಟ ಇತ್ತು ಬಹಳ. ಇಷ್ಟೊಂದು ಓದ್ಕೊಂಡ್ವಿ, ಬಹಳ ಸಂತೋಷ ಆಯ್ತು. ಅದ್ರಲ್ಲಿ ಹೆಸರುಗಳು ಏನ್ ಕೊಟ್ಟಿರ್ತಾರೆ, ಆ ಹೆಸರುಗಳೆಲ್ಲ ಬಹಳ ನೆನಪಿದಾವೆ. ಇದು ಓದ್ತಾ ಇರ್ಬೇಕಾದಾಗೆಲ್ಲ ಅದು ನನ್ಗೆ ನೆನಪಾಗುತ್ತೆ, ಆ ಹೆಸರುಗಳೆಲ್ಲ. ಕೆಲವು ಸ್ಟೋರಿ ಓದಿದೀನಿ ಅಂತ ಅನ್ಸೋದಕ್ಕೂ ಪ್ರಾರಂಭ ಆಗುತ್ತೆ. ಇದೇ ರೀತಿನಲ್ಲಿ ಇರ್ಬೇಕಾದಾಗ ಸಮಾಧಾನ ಆಗ್ಲಿಲ್ಲ. ಇವಾಗ ಮತ್ತೆ ಅವಾಗ ಧ್ಯಾನ ಜಗತ್ ಪುಸ್ತಕಗಳಲ್ಲಿ ಕರೋನಾ ಪೀರಿಯಡ್ ನಲ್ಲೆಲ್ಲ ಕೊಟ್ಟಿದ್ದಾರೆ. ಒಂದ್ 3 ವರ್ಷ ನಾನು ಮ್ಯಾಗಝೈನ್ಸ್ ಓದ್ಕೊಂಡಿಲ್ಲ. ಸಾರ್ದು ಟ್ರಾನ್ಸ್ಲೇಷನ್ಸ್ ಎಲ್ಲ ಮಾಡೋದು, ಬರೇ ಪತ್ರಿಜಿ ಅವ್ರ ಕ್ಲಾಸ್ಗಳು ಕೇಳೋದು, ಝೂಮ್ ಸೆಷನ್ಸ್ಗೆ ಕ್ಲಾಸಸ್ ಮಾಡೋದು, ಇದ್ರಲ್ಲೇ ತೊಡಗಿಸ್ಕೊಂಡಿದ್ದಕ್ಕೆ 3 ವರ್ಷ ಕರೋನಾ ಪೀರಿಯಡ್ ನಲ್ಲಿ ಬಂದಿರೋ ಇಂಗ್ಲಿಷ್ ಮ್ಯಾಗಝೈನ್ ಇರ್ಲಿ, ತೆಲುಗು ಮ್ಯಾಗಝೈನ್ ಇರ್ಲಿ, ಕನ್ನಡ ಮ್ಯಾಗಝೈನ್ ಇರ್ಲಿ, ಅದು ಓದ್ಲಾರ ಸಲುವಾಗಿ ನನ್ಗ ಅದ್ರಲ್ಲಿ ಏನ್ ವಿಷಯಗಳು ಕೊಟ್ಟಿದ್ದಾರೆ ಅನ್ನೋದೇ ಹೊಟ್ಟೋಗ್ಬಿಡ್ತು ಪೂರ್ತಿ.
ಮತ್ತೆ ಮೆಲ್ಲಕ್ಕ ಮತ್ತೆ ಈಗ 1 ವರ್ಷದಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಏನಿದಾವೆ ಅಂತನಾದ್ರೂ ನೋಡ್ತೀವಿ, ಅವಾಗ ನೋಡಿದ್ರು ಓದಕ್ ಆಗ್ತಾ ಇರ್ಲಿಲ್ಲ. ಇವಾಗ ನೋಡಿದ್ಮೇಲೆ ಸರಿ ಓದೋಣ ಅಂತ ಹೇಳಿ ಓದ್ತಾ ಈ ಎಪಿಸೋಡ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೂ ಮುಂಚೆ ಸಾವಿತ್ರಿ ಅನ್ನೋದು ಒಂದು ಅದರದ್ದು ಒಂದು 5-6 ಎಪಿಸೋಡ್ 7 ಎಪಿಸೋಡ್ ಆ ತರ ಕೊಟ್ಟಿದ್ರು. ಆ ತರ ರುಕ್ಮಿಣಾಯಣ ಇದೆಲ್ಲ ಕೊಡ್ತಾ ಇದ್ರು. ಇವಾಗ ಇಮ್ಮಾರ್ಟಲ್ ಟಾಕ್ಸ್ ಬರ್ತಾ ಇದಾವೆ. ಈ ತರ ಓದ್ತಾ ಇದ್ರೆ ಬಹಳ ಸಂತೋಷ ನನಗೆ. ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ಓದೋದಕ್ಕೂ ತೆಲುಗ್ನಲ್ಲಿ ಓದೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ತೆಲುಗು ಅರ್ಥ ಆಗತ್ತೆ ಅಲ್ವಾ, ನಮ್ಗೆ ತೆಲುಗು ಓದಕ್ ಬರುತ್ತೆ. ಹಂಗಾಗಿ ನನಗ್ ಬಹಳ ಸಂತೋಷ. ಇದನ್ನ ಇನ್ನ ಕನ್ನಡದಲ್ಲಿ ಹೇಳೋಣ ಅಂತ ಹೇಳ್ಬಿಟ್ಟು ಒಂದೊಂದು ಕಡೆ ಹೇಳೋದಕ್ಕೆ ಪ್ರಾರಂಭ ಆದ್ರೆ ಎಲ್ಲ ಝೂಮ್ ಸೆಷನ್ಸ್ ನಲ್ಲೂನು ಒಂದಕ್ಕೊಂದು ಕೊಡೋದ್ ನೋಡ್ಬಿಟ್ಟು ನಮ್ ಕಡೆ ಹೇಳ್ರಿ ಅಂತ ಕೇಳಿ ಇದು ಯಾವ ತರ ನಿಮ್ಗೆ ಇನ್ಸ್ಪಿರೇಷನ್ ಬಂತು ಅಂತ ಎಲ್ಲ ಕೇಳ್ತಾ ಇದ್ರು. ಇದು ಆವಾಗಿಂದಾನೇ ಇನ್ಸ್ಪಿರೇಷನ್. 4 years ಬ್ಯಾಕ್ ಇಂದಾನೆ ಅದನ್ನ ಗುರುಗಳು ಹೇಳ್ದಾಗಿಂದಾನೆ ಇದನ್ನ ಕನ್ನಡದಲ್ಲಿ ಹೇಳ್ಬೇಕು, ಆ ಪುಸ್ತಕ ಓದ್ಬೇಕು ಅಂತ ಹೇಳಿ. ಅದು ನಮ್ಗೆ ಈ ಮೂಲಕ ಧ್ಯಾನ ಜಗತ್ ಮ್ಯಾಗಝೈನ್ ಮೂಲಕ ನಾವು ಇವತ್ತು ತಿಳ್ಕೊಂಡು ಈ ತೆಲುಗು ಅಲ್ಲಿ ನಾವು ಓದ್ಕೊಂಡು ನಿಮ್ಗೆ ಕನ್ನಡದಲ್ಲಿ ತಿಳಿಸ್ತಕ್ಕಂತಹ ಒಂದು ಅತ್ಯದ್ಭುತ ಅವಕಾಶ ನಮ್ಗೆ. ಇದು ಹನುಮಂತರು ನೋಡಿ, ಇಲ್ಲಿ ಹನುಮಂತರು, ಈ ಹನುಮಂತನ ಸಂದೇಶಗಳು. ಹನುಮಂತರು ಯಾರು? ಅಮರರು, ಚಿರಂಜೀವಿಗಳವರು. ಅದಕ್ಕೆ ಚಿರಂಜೀವತ್ವದ ಸಂದೇಶಗಳು ಅಂತ ನಾವು ಕರಿತೀವಿ. ಫಸ್ಟ್ ಎಪಿಸೋಡ್ ಇವತ್ತು ತಿಳ್ಕೊಳ್ಳೋಣ ನಾವು. ಒಂದು ಮಧ್ಯಾಹ್ನದ ಸಮಯದಲ್ಲಿ ಹಿಮಾಲಯದ ಒಂದು ಪ್ರದೇಶದಲ್ಲಿ ದಟ್ಟವಾದ ಅಡವಿಗಳಲ್ಲಿ ಇಬ್ಬರು ಸಾಧುಗಳು ಮರಗಳ ಹಿಂದೆ ಬಚ್ಚಿಟ್ಕೊಂಡು ಕುತ್ಕೊಂಡು ಗಮನಿಸ್ತಾ ಇರ್ತಾರೆ. ದೂರದಲ್ಲಿ ಇರ್ತಾ ಗಮನಿಸ್ತಾ ಇರ್ತಾರೆ. ಅಡಿಗೆಗೆ ಬೇಕಾಗಿರ್ತಕ್ಕಂತಹ ಸರಕುಗಳ ಏನೇನ್ ಬೇಕಲ್ವಾ ಅಡಿಗೆ ಮಾಡೋದಕ್ಕೆ, ಅದು ಬೇಕಾಗಿರೋ ಸರಕುಗಳು ತಗೊಂಡೋಗೋದಾಗ್ಲಿ, ಒಂದು ಕಟ್ಟಿಗೆಗಳು ಬೇಕಾಗ್ತಾ ಇರತ್ತೆ. ಆ ಕಟ್ಟಿಗೆಗಳೆಲ್ಲ ಕಡ್ಡಿಗಳೆಲ್ಲ ಆರಿಸ್ಕೊಂಡು ಹೋಗೋದಾಗ್ಲಿ, ಈ ತರ ಆರಿಸ್ಕೊಂತ ಇರ್ಬೇಕಾದಾಗ ಗಿರಿಜನ ಮಹಿಳೆಯರೆಲ್ಲರೂ ಇರ್ತಾರಲ್ವೇ, ಅವ್ರನ್ನೆಲ್ಲ ಈ ಸಾಧುಗಳು ಗಮನಿಸ್ತಾ ಇರ್ತಾರೆ. ನಿಶಿತವಾಗಿ ಅಂದ್ರೆ ಒಂದ್ ರೀತಿ ನೇರವಾಗಿ ಚೂಪಾಗಿ ಗಮನಿಸೋದು. ಅವ್ರ ಸಾಧುಗಳು ಹೆಂಗಿರ್ತಾರೆ ಅಂದ್ರೆ ಗಡ್ಡ ಬೆಳೆಸ್ಕೊಂಡಿರ್ತಾರೆ, ತಲೆ ಕೂದಲ ದಟ್ಟವಾಗಿರುತ್ತೆ, ಅಡವಿ ಮನುಷ್ಯರಂತೆ ಕಾಣಿಸ್ತಾ ಇರ್ತಕ್ಕಂತಹ ಆ ಸಾಧುಗಳಿಗೆ ಸುಮಾರು ತಿಂಗಳುಗಳಿಂದ ಇದೇ ಒಂದು ಕೆಲಸವಾಗಿ ಹೋಗ್ಬಿಟ್ಟಿದೆ. ಅವ್ರ ಒಟ್ಟೆ ಗಮನಿಸೋದಷ್ಟೇ ಅವ್ರದ್ದು. ಅಲ್ಲಿ ಆ ಒಂದು ಮರದ ಕೊಂಬೆಗಳಿಂದ ಪಕ್ಷಿಗಳು ಕೂಡ ಏನ್ ಮಾಡ್ತಾ ಇದಾವೆ ಅನ್ನೋದು ಸಹ ಯಾವಾಗ ಏನ್ ನಡೀತಾ ಇದೆ ಅಂತ ಹೇಳಿ ಗಮನಿಸ್ತಾ ಇರುತ್ತಲ್ವೇ, ಹಂಗೆ ಇವ್ರು ಸಹ ಪ್ರತಿದಿನ ಆ ಪಕ್ಷಿಗಳು ಹಿಂಗ ನೋಡಿ ಗಮನಿಸ್ಕೊಂತ ಇರ್ತಾವ. ಅದೇ ರೀತಿನಲ್ಲೇ ಇವ್ರು ಗಮನಿಸೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ರು. ಅಂದ್ರೆ ಮೌನವಾಗಿ ಗಮನಿಸೋದು, ಮಾತಿರೋದಿಲ್ಲ. ಅವ್ರು ಇದಾರೆ ಅನ್ನೋ ಸುದ್ದಿ ಯಾರಿಗ್ ಗೊತ್ತಾಗೋದಿಲ್ಲ. ಆ ರೀತಿ ಎದ್ದು ಗಮನಿಸ್ತಾ ಇದ್ರು. ಸ್ವಲ್ಪ ಹೊತ್ತಿನಲ್ಲಿ ಒಂದ್ ಸಾಧು ಹೇಳ್ತಾನೆ, ಈ ದಿನ ನಮ್ಗೆ ವ್ಯರ್ಥ ಆಗೋಗ್ಬಿಡ್ತು ಅಂತ ನಿಟ್ಟುಸಿರು ಬಿಡ್ತಾ ಹೇಳ್ತಾನೆ. ಇದು ಮರಕ್ಕೆ ಆನ್ಕೊಂಡು ಒರ್ಕೊಂಡು ಹನುದಾಸನ ಹತ್ರ ಹೇಳ್ತಾನೆ, ಅಸಹನೆಯನ್ನ ವ್ಯಕ್ತಪಡಿಸ್ತಾನೆ. ಹನುದಾಸು ಸಹ ವ್ಯಕ್ತಪಡಿಸ್ತಾನೆ. ನೋಡಿ, ಇಲ್ಲಿ ನಮ್ಮ ಹೀರೋ ಹನುದಾಸ್. ಈ ಹನುದಾಸರಿಂದಾನೇ ನಾವ್ ಇವತ್ತು ಈ ಒಂದು ಇಮ್ಮಾರ್ಟಲ್ ಟಾಕ್ಸ್ ಶೂನ್ಯ ಇದನ್ನ ಹೆಂಗೆ ಯಾರ ಕಡೆಯಿಂದ ಪುಸ್ತಕ ಬಂತು ಹೆಂಗ್ ಬಂತು ಗೊತ್ತಿಲ್ಲ, ಇದು ಹೆಂಗೆ ಪ್ರಿಂಟ್ ಆಯ್ತು, ಹೆಂಗೆ ಮಾರ್ಕೆಟಿಗೆ ಬಂತು ಏನು ಗೊತ್ತಿಲ್ಲ ಅಂತಾರಪ್ಪ. ಆದ್ರೆ ಹನುದಾಸರು ಮಾತ್ರ ಈ ಸ್ಟೋರಿಗಳು ನಮ್ಗೆ ಕೊಟ್ಟಿರ್ತಕ್ಕಂಥದ್ದು. ಅದೊಂದು ಇಲ್ಲಿ ಹೆಸರುಗಳಿದಾವೆ. ಈ ಹನುದಾಸರ ಅಸಹನೆಯನ್ನ ವ್ಯಕ್ತ ಮಾಡಿದಾಗ ಆತನ ಮಾತುಗಳು, ಈ ಸಾಧು ಮಾತುಗಳನ್ನ ಬಲಪಡಿಸ್ತಾ ಹನುದಾಸ ಹೇಳ್ತಾನೆ, ನಿಜ ನಿಜ ಅಂದಾಗ ಇಲ್ಲಿ 3 ಜನ ಇರ್ತಾರೆ ಸಾಧುಗಳು. ಆ 3 ಜನ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದಲ್ವಾ, ಹಂಗಾಗಿ ಹೇಳ್ತಾರೆ, ಹೌದು ಹನುದಾಸು, ನೀನ್ ಅನ್ಕಂತ ಇದ್ದಂಗೆ ಇಲ್ಲಿ ಗಿರಿಜನರನ್ನವ್ರು ಏನಿದ್ದಾರಲ್ವಾ, ಇವರಲ್ಲಿ ಏನು ಪ್ರತ್ಯೇಕತೆ ಅನ್ನೋದು ಇಲ್ಲ. ನೀನ್ ಎಷ್ಟು ನೋಡು, ನಾವೆಲ್ಲ ಎಷ್ಟೋ ತಪಸ್ಸು ಮಾಡಿದೀವಿ, ಅಷ್ಟು ತಪಸ್ಸು ಮಾಡಿದ್ರು ನಾವು ನೋಡಕ್ ಆಗದೆ ಇರ್ತಕ್ಕಂತ ಹನುಮಂತರನ್ನ ಇವ್ರ ಹೆಂಗ ನೋಡಕ್ ಬಲ್ರು, ಅವರಲ್ಲಿ ಏನು ಮಹತ್ಯಗಳನ್ನೋದು ಏನು ಇಲ್ಲ ಬಿಡು ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಜೊತೆಯಾಗಿ ಈ ಮಾತುಗಳನ್ನ ಜೋಡಿಸ್ತಾರೆ.
ಹೌದು, ನನಗ್ ಸಹ ಹಂಗೆ ಅನಿಸ್ತಾ ಇದೆ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಅನುದಾಸ್ ಸ್ವಲ್ಪ ನಿರಾಶೆಯಾಗಿ ಹೇಳ್ತಾ, ಏಕಂತ ಹೇಳಿದ್ರೆ ಹನುಮಂತರವರನ್ನ ನಾನು ಸಶರೀರವಾಗಿ ದರ್ಶನ ಮಾಡಬಲ್ಲೆ ಅನ್ನುವ ಒಂದು ನಂಬಿಕೆ ನನಗೆ ಗತ ಕೆಲವು ತಿಂಗಳುಗಳಿಂದ ನಾನು ಅಡವಿಯಲ್ಲಿ ತಿರುಗುತ್ತಾ ಇರೋ ಸಲುವಾಗಿ ನನಗ ಆ ನಂಬಿಕೆ ಇದೆ. ನಿಜನೇ ಅಥವಾ ನಿರಾಶೆ ಆಗಿದೆ, ಆದ್ರೆ ಹನುದಾಸರಿಗೆ ಅಷ್ಟು ನಂಬಿಕೆ. ಹನುಮಂತರನ್ನ ನಾನು ಸಶರೀರವಾಗಿ ದರ್ಶಿಸಬಲ್ಲೆನು. ಯಾಕೆ ಈ ನಂಬಿಕೆ? ತನ್ನ ನಂಬಿಕೆಯನ್ನ ಬಲಪಡಿಸಿಕೊಂಡ ಸಲುವಾಗಿ ಆತನಿಗೆ ಏನಾಗುತ್ತೆ ಅಂದ್ರೆ, ಮಾತಂಗರು ಅಂತಕ್ಕಂತಹ ಆ ಗಿರಿಜನರಿಗೆ ಸಂಬಂಧಿಸಿದ, ಮಾತಂಗರಂದ್ರೆ ಗಿರಿಜನರನ್ನ ಮಾತಂಗರು ಅಂತ ಕರೀತಾರೆ. ಆ ಗಿರಿಜನರಿಗೆ ಸಂಬಂಧಿಸಿರುವ ಕೆಲವು ವಿಚಿತ್ರ ಗುರುತುಗಳನ್ನೋದು ಅಲ್ಲಿ ಸಿಗುತ್ತೆ. ಕೆಲವು ವಿಚಿತ್ರ ಗುರುತುಗಳು ಕೆತ್ತನೆ ಮಾಡಿರ್ತಾರೆ. ಆ ಕೆತ್ತನೆ ಮಾಡಿರ್ತಕ್ಕಂತಹ ಒಂದು ಗಡಿಗೆಗಳು, ಮಣ್ಣಿನ ಪಾತ್ರೆಗಳಿರುತ್ತಲ್ವಾ, ಆ ಮಣ್ಣಿನ ಪಾತ್ರೆಗಳ ಮೇಲೆ ಕೆತ್ತನೆ ಮಾಡಿರ್ತಾರೆ. ಆ ಕೆತ್ತನೆ ಮಾಡಿರೋದು ಮತ್ತೆ ಮರದ ಬೆರಡುಗಳು, ಆ ಮಣ್ಣಿಂದ ಹೆಂಗಿರುತ್ತೆ ಅಂದ್ರೆ ಹೆಂಚುಗಳ ತರ ಇರುತ್ತೆ. ಹೆಂಚುಗಳು ಮನೆ ಮೇಲೆ ಹಾಕಿರ್ತಲ್ಲ, ಆ ತರ ಹೆಂಚುಗಳು ಅಲ್ಲಿ ಕೆತ್ತನೆ ನಡೆದಿರ್ತಾವ. ಮತ್ತೆ ಮರದ ಬೆರಡುಗಳಿರುತ್ತೆ. ಮತ್ತೆ ಅಲ್ಲಿ ಮಣಿಗಳು, ಮುತ್ತುಗಳು ಅಂತ ಕರಿತೀವಲ್ವಾ, ಆ ಮುತ್ತುಗಳಿರುತ್ತೆ. ಇದನ್ನೆಲ್ಲ ಶೇಖರಣೆ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಈ ಅನುದಾಸರು ಇವೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡಾಗ ಇಬ್ಬರು ಸಾಧುಗಳು ಇರ್ತಾರಲ್ಲ ಆತನ ಜೊತೆನಲ್ಲಿ, ಅವರಿಬ್ಬರ ಸಹಾಯದೊಂದಿಗೆ ಈ ಚಿತ್ರ ಬಿಡಿಸಿರ್ತಕ್ಕಂಥದ್ದು ಏನಿರುತ್ತಲ್ಲ ಆ ಲಿಪಿಯನ್ನ ಓದ್ತಾರೆ. ಆ ಲಿಪಿಯನ್ನ ಅನುವಾದ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡಿ, ಅಲ್ಲೇನೋ ಕೆತ್ತಿರ್ತಾರೆ. ಆ ಕೆತ್ತಿರದೇ ಅವ್ರಿಗೆ ಸೂಚನೆ, ಅದೊಂದು ಸಂದೇಶಗಳನ್ನ ಕೊಡ್ತಾ ಇದೆ, ಸಂಕೇತಗಳನ್ನ ಕೊಡ್ತಾ ಇದೆ. ಏನಂತ ಸಂಕೇತ ಕೊಡುತ್ತೆ ಅಂದ್ರೆ, ಪ್ರತಿ 41 ವರ್ಷಗಳಿಗೊಮ್ಮೆ ಹನುಮಂತರವರು ಸಶರೀರವಾಗಿ ಮಾತಂಗರ ಗುಡಾರಕ್ಕೆ ಬಂದು ಅವರಿಗೆ ಹೊಸ ನಾಯಕನನ್ನ ಆಯ್ಕೆ ಮಾಡ್ತಾರೆ. ಅದಲ್ಲ, ಪ್ರತಿ 41 ವರ್ಷಗಳಿಗೊಂದ್ಸತಿ ಹನುಮಂತರು ಬರ್ತಾರೆ, ಸಶರೀರವಾಗಿ ಬರ್ತಾರೆ. ಆ ಮಾತಂಗರ ಗುಡಾರಕ್ಕೆ ಬಂದು ಆ ಮಾತಂಗರಿಗೆ ನಾಯಕನನ್ನ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ಅವ್ರು ಕಂಡುಕೊಂಡ್ಬಿಡ್ತಾರೆ. ಕಂಡುಕೊಂಡಿದ ತಕ್ಷಣ ಅವ್ರಿಗೆ ಫುಲ್ ಖುಷಿಯನ್ನ. ಆಯ್ತಾ, 5 ವರ್ಷದ ಕೆಳಗಡೆ ಹೀಗೆ ಹನುಮಂತರವರನ್ನ ಸಶರೀರವಾಗಿ ಭೇಟಿ ಆಗಬಹುದು ಅಂತ ಯಾರಾದ್ರೂ ಮಾತಾಡಿದ್ರೆ ಆಗ ಹನುದಾಸು ನಗ್ತಾ ಇದ್ದ. ಈಗೆಲ್ಲರ ಹೆಂಗ್ ನಗ್ತಾರಲ್ಲ, ನಾವೇನನ್ನ ಹೇಳಿದ್ರೆ ಹಂಗ ನಕ್ಕಂತ ಇರ್ತಿದ್ದ. ಆದರೆ ಇವಾಗ ಆತ ನಗದಿಲ್ಲ. ಯಾಕಂದ್ರೆ ಅವಾಗ ಯಾಕೆ ನಗುತ್ತಿದ್ದ ಅಂದ್ರೆ, ಆತನ ಜೀವನ ಶೈಲಿ ಕೆನಡಾ ದೇಶದಲ್ಲಿ ಅದೇ ರೀತಿನಲ್ಲಿತ್ತು. ಹನುದಾಸನ ಜೀವನ ಶೈಲಿ ಕೆನಡಾ ದೇಶದಲ್ಲಿರುವ ಟೊರೆಂಟೋ ನಗರದಲ್ಲಿ ಆತನ ಜೀವನ ಶೈಲಿ ಅದು. ನೋಡಿ, ಹನುದಾಸು ಟೊರೆಂಟೋನಲ್ಲಿ ದೊಡ್ಡ ವ್ಯಾಪಾರಸ್ಥ. ಆತ ವಿಲಾಸವಂತವಾಗಿರ್ತಕ್ಕಂತಹ ಬಂಗಲಾದಲ್ಲಿ ತನ್ನ ಹೆಂಡತಿ ಮತ್ತು ಮಗನೊಂದಿಗೆ ಆನಂದವಾಗಿ ಜೀವನ ಮಾಡ್ತಾ ಇರ್ತಾನೆ. ಅಕಸ್ಮಾತ್ ಆಗಿ ಕಾರಿನ ಪ್ರಮಾದದಲ್ಲಿ ಅವನ ಹೆಂಡತಿ ಸತ್ತು ಹೋದ ಕೆಳಗೆ ಆತನ ಜೀವನ ತಲೆ ಕೆಳಗಾಗ್ಬಿಡುತ್ತೆ. ಇನ್ನ ಆ ತಾಯಿಯನ್ನ ಕಳೆದುಕೊಂಡ ದುಃಖದೊಂದಿಗೆ ಕೂಡಿರ್ತಕ್ಕಂಥ ಮಗ ಏನ್ ಮಾಡ್ತಾನೆ, ಮಾದಕ ದ್ರವ್ಯಗಳಿಗೆ ಬಾನಿಸನಾಗ್ಬಿಟ್ಟು ಸ್ವಲ್ಪ ದಿನಗಳಲ್ಲೇ ಪ್ಯಾರನಾಯ್ಡ್ ಸಿಜೋಫ್ರೇನಿಯಾ ಅಂತಕ್ಕಂಥ ಒಂದು ರೋಗದಲ್ಲಿ ಬಿದ್ದು ಮರಣ ಹೊಂದುತ್ತಾನೆ. ತಕ್ಷಣ ಈ ಒಂದು ಹಿಂದಲಿಂದೇನೆ 2 ವಿಷಾದಗಳು ನಡೆದಿರೋದ್ರಿಂದ ತಟ್ಟುಕೊಳ್ಳದೆ ಇರ್ತಕ್ಕಂಥ ಹನುದಾಸು ತನ್ನ ಮಗನ ಪಾರ್ಥಿವ ದೇಹದೊಂದಿಗೆ, ನೋಡಿ, ತನ್ನ ಮಗನ ಪಾರ್ಥಿವ ದೇಹದೊಂದಿಗೆ ತನ್ನ ಆಸ್ತಿ, ಅಂತಸ್ತು, ಹಣ, ಕೀರ್ತಿ, ಪ್ರತಿಷ್ಠೆ ಎಲ್ಲವನ್ನ ಅಲ್ಲೇ ಖನನ ಮಾಡಿಬಿಡ್ತಾನೆ. ಖನನ ಮಾಡಿಬಿಟ್ಟು ನಿರ್ವೇದ ಸ್ಥಿತಿಯಲ್ಲಿ, ಅಂದ್ರೆ ವೇದ ಅಂದ್ರೆ ಏನಾರ ಹೇಳ್ಕೊಳ್ಳಿಕ್ ಆಗೋದಿಲ್ಲ, ನಿರ್ವೇದ ಸ್ಥಿತಿಯಲ್ಲಿ ಒಡ್ಕೊಂಡು ಹೋಗ್ತಾ ಇರ್ತಾನೆ. ಆ ದಿನ ಚರ್ಚಿನಲ್ಲಿ ತನ್ನ ಮಗನ ಒಂದು ಮಗನನ್ನ ಶರೀರವನ್ನ ಅಲ್ಲಿ ಇದು ಮಾಡ್ತಾರಲ್ವಾ, ಆ ಕಾರ್ಯಕ್ರಮಗಳೆಲ್ಲ ಪೂರ್ತಿ ಆದ್ಮೇಲೆ ಆತನ ತಮ್ಮ ಅಣ್ಣನನ್ನ, ಅನುದಾಸನ್ನ, ಆತನ ತಮ್ಮ ಇರ್ತಾನೆ, ಆತನ ತಮ್ಮ ಅನುದಾಸರನ್ನ ತನ್ನ ಕಾರಿನಲ್ಲಿ ಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ.
ಜೀವನದಲ್ಲಿ ನನ್ನ ಅನ್ಕೊಂಡಿರ್ತಕ್ಕಂಥವೆಲ್ಲವನ್ನ ಕಳೆದುಕೊಂಡಿರ್ತಕ್ಕಂಥ ಆ ಶೂನ್ಯ ಸ್ಥಿತಿಯಲ್ಲಿ ಆತನಿಗೆ ದುಃಖ ಸಹನು ಬರೋದಿಲ್ಲ, ಬರ್ತಾ ಇಲ್ಲ. ನಿರ್ವಿಕಾರವಾಗಿ ಕಾರು ಕಿಟಕಿಯೊಳಗಿಂದ ಹೊರಗಡೆ ನೋಡ್ತಾ ಇರ್ತಕ್ಕಂತಹ ಅನುದಾಸನ ಕಣ್ಣಿಗೆ ನೋಡಿ, ಇದೇ ಒಂದು ಸಂಕೇತ, ಸಂದೇಶ. ಗುರುಗಳು, ಭಗವಂತ ಯಾವ ರೂಪದಲ್ಲಿ ನಮಗೆ ಸಂದೇಶಗಳು ಕಳಿಸ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು, ಜೀವನದಲ್ಲಿ ನನ್ನದು ಅನ್ನೋದನ್ನೆಲ್ಲ ಕಳ್ಕೊಂಡು ಕೂಡ್ಲೆ ಆತ ಶೂನ್ಯದಲ್ಲಿ ಹೋಗ್ಬಿಡ್ತಾನ. ಆ ಶೂನ್ಯ ಅಂದ್ರೆ ಏನು? ಅಲ್ಲಿ ಏನಿರುತ್ತೆ? ಅಲ್ಲಿ ಏನೂ ಇರೋದಿಲ್ಲ. ಶೂನ್ಯ ಅಂದ್ರೆ ಅಲ್ಲಿ ದುಃಖನೂ ಇರೋದಿಲ್ಲ, ಸಂತೋಷ ಇರೋದಿಲ್ಲ, ಏನೇ ಇರೋದಿಲ್ಲ. ಅಲ್ಲಿ ಏನಿಲ್ಲ, ಖಾಲಿ, ಎಂಪ್ಟಿ ಮೈಂಡ್. ಆ ಎಂಪ್ಟಿ ಮೈಂಡ್ ಅನ್ನೋದಾಗ್ಬಿಟ್ಟಿರುತ್ತೆ. ಅದು ನಿರ್ವಿಕಾರ. ನೋಡಿ, ವಿಕಾರ ಬೇರೆ, ನಿರ್ವಿಕಾರ. ನಿರ್ವಿಕಾರ ಅಂದ್ರೆ ಅಲ್ಲಿ ಏನು ಇರೋದಿಲ್ಲ, ವಿಕಾರಗಳು ಇಲ್ದೇ ಇರ್ತಕ್ಕಂಥದ್ದು. ಆ ನಿರ್ವಿಕಾರದಲ್ಲಿ ಇರ್ಬೇಕಾದಾಗ ಆ ಕಿಟಕಿ ಒಳಗಡೆಯಿಂದ ನೋಡ್ತಾ ಇರ್ತಕ್ಕಂತ ತನ್ನ ಕಣ್ಣಿಗೆ ದೊಡ್ಡ ಕೋತಿಯ ಆಕಾರ. ನೋಡಿ, ಇದೇ ಆಕಾರನೇ, ದೊಡ್ಡ ಕೋತಿಯ ಆಕಾರ. ಈ ಆಕಾರದಲ್ಲಿ ತನ್ನ ಕಾರನ್ನ ಅನುಸರಣೆ ಮಾಡ್ಕೊಂತ ಗಾಳಿನಲ್ಲಿ ಹಾರೋದು ಕಾಣಿಸುತ್ತೆ. ದೊಡ್ಡ ಕೋತಿಯ ಆಕಾರ ಕಾಣಿಸುತ್ತೆ. ಆಶ್ಚರ್ಯ ಪಟ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಅರ್ಚೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆದ್ರೆ ತಮ್ಮ ಏನ್ ಅನ್ಕೊಂತಾನೆ, ಅರೆ ನಮ್ಮ ಅಣ್ಣ ವಿಷಾದದಲ್ಲಿದ್ದಾನಲ್ವೇ, ಹಂಗಾಗಿ ಆತನ ಮತಿ ಭ್ರಮಣೆ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಣ್ಣ ನಿನ್ಗೆ ಏನಾಗಿದೆ? ಇದೆಲ್ಲ ನಿನ್ನ ಭ್ರಮೆ. ಮನೆಗ್ ಹೋಗ್ಮೇಲೆ ಸ್ವಲ್ಪ ರೆಸ್ಟ್ ತಗೊಂತೀಯಲ್ವಾ ನೀನು, ಅವಾಗೆಲ್ಲ ಸರಿ ಹೋಗುತ್ತೆ ಬಿಡ ಅಂತ ಹೇಳ್ತಾನೆ. ಆದರೆ ಆತನ ಮಾತುಗಳಿಗೆ ಅಡ್ಡ ಮಾಡ್ತಾ ಅನುದಾಸ ಹೇಳ್ತಾನೆ, ಇಲ್ಲ ತಮ್ಮ, ಅಲ್ಲಿ ನೋಡು, ಆ ಕೋತಿಯಂತಹ ದೊಡ್ಡ ಆಕಾರ ಗಾಳಿನಲ್ಲಿ ಹೆಂಗೆ ಹಾರ್ತಾ ಇದೆ ನೋಡಂತ ಗಟ್ಟಿಗೆ ಹೇಳ್ತಾನೆ. ಸ್ವಲ್ಪ ಹೊತ್ತಾದ ನಂತರ ಆ ಆಕಾರ ಮಾಯವಾಗಿ ಒಂದು ಚಿಕ್ಕ ಕಾಷಾಯ ಬಣ್ಣದ ಜಂಡ ಕಾರಿನ ಮುಂದೆ ಇರುವ ಒಂದು ಬ್ಯಾನೆಟ್ಗೆ ಸಿಕ್ಕಿಕೊಂಡು ಕಾಣಿಸಿದೆ. ನೋಡಿ, ಕಾಷಾಯ ಬಣ್ಣದ ಜಂಡ ಕಾರಿನ ಮುಂದೆ ಒಂದು ಬ್ಯಾನೆಟ್ಗೆ ಸಿಕ್ಕಿಕೊಂಡು ಕಾಣಿಸಿದೆ. ಆ ಜಂಡ ಮೇಲೆ ಇಲ್ಲಿವರೆಗಿರ್ತಕ್ಕಂತಹ ತಾನು ನೋಡಿರುವ ಕೋತಿಯ ಬೊಂಬೆ ಕಾಣಿಸ್ತಾ ಇದೆ. ನೋಡಿ, ತಾನು ನೋಡಿರೋ ಜಂಡ ಹೆಂಗೆ ಬಂತು ಅಲ್ಲಿ? ಆ ಜಂಡ ಮೇಲ್ಗಡೆ ಆತ ಕೋತಿ ಬೊಂಬೆ ನೋಡ್ದ, ಆ ಕೋತಿ ಬೊಂಬೆ ಇಲ್ಲಿ ಬ್ಯಾನೆಟ್ಗೆ ಸಿಕ್ಕೊಂಡು ಬಿಟ್ಟಿದೆ. ಆವಾಗ ಆಶ್ಚರ್ಯ ಆಗ್ಬಿಟ್ಟು ಆತನ ಹಿಂದೆ ಸೀಟ್ನೊಳಗ್ ನೋಡಿದ್ರೆ, ನೋಡಿ, ಕಾರ್ನಲ್ಲಿ ಇರೋದ್ ಇಬ್ರೇ, ಅಣ್ಣ ತಮ್ಮ ಇಬ್ರು ಬಿಟ್ರೆ ಇನ್ಯಾರಿಲ್ಲ ಅಲ್ಲಿ. ಆದ್ರೆ ಆ ಕೋತಿ ಜಂಡ ಕಾಣಿಸುತ್ತಲ್ಲಿ. ಆಮೇಲೆ ಹಿಂದಕ್ ತಿರುಗ್ತಾನೆ. ಹಿಂದಕ್ ತಿರುಗೋದಲ್ಲಿ ಅವ್ರ ಗುರುಗಳು ಪ್ರತ್ಯಕ್ಷ ಆಗ್ಯಾರ. ಅವ್ರ ಗುರುಗಳು ಹೆಂಗಿದ್ದಾರೆ? ದೊಡ್ಡ ಗಡ್ಡದೊಂದಿಗೆ, ತೇಜಸ್ಸಿನೊಂದಿಗೆ, ಮುಖದೊಂದಿಗೆ, ತೇಜಸ್ಸು ತುಂಬಿ ತುಳುಕ್ತಾ ಇರ್ತಕ್ಕಂತ ಮುಖದೊಂದಿಗೆ ತನ್ನ ಗುರುಗಳ ದರ್ಶನ ಕೊಡ್ತಾರೆ. ಗುರುದೇವ ಅಂತ ಅಪ್ರಯತ್ನವಾಗಿಯೇ, ಅಂದ್ರೆ ನಾವೇನ್ ಪ್ರಯತ್ನ ಮಾಡಿ ಹಿಂಗ್ ನಮಸ್ಕಾರ ಮಾಡ್ತೀವಿ ನೋಡ್ರಿ. ನೀವು ನಮಸ್ಕಾರ ಮಾಡಿದ ತಕ್ಷಣ ನಮ್ ಕೈಗಳು ತಾನಾಗೆ ಬಂದ್ಬಿಡುತ್ತೆ. ಗುರುಗಳಿಗೆ ನಮಸ್ಕಾರ ಮಾಡಿದ್ವಿ, ಹಿಂಗ ಹೋಗ್ಬಿಡುತ್ತೆ. ಯಾರನ್ನ ಕಾಣಿಸ್ತಿರ ನಮಸ್ಕಾರ, ಅದ್ ತಾನಾಗೆ ಹೋಗ್ಬಿಡುತ್ತೆ. ಅಭ್ಯಾಸ ತಾನಾಗಿ ಅಪ್ರಯತ್ನವಾಗಿ ನಮಸ್ಕಾರ ಮಾಡ್ಕೊಂತ ಆ ದೇವಾ ಅಂತ ಹೇಳ್ಬಿಟ್ಟು ಆ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಅನುದಾಸು ಹೇಳ್ತಾನೆ ತನ್ನ ಗುರುದೇವಗಳಿಗೆ, ಈ ಭೂಮಿ ಮೇಲೆ ಚಿರಂಜೀವಿಯಾಗಿ ನಿಂತಿರುವ ಆ ಹನುಮಂತರವರನ್ನ ದರ್ಶನ ಮಾಡ್ಬೇಕಂತ ಅನ್ಕೊಂಡು ಎಷ್ಟೋ ಕಾಲದಿಂದ ನಾನು ತಪಸ್ ಮಾಡ್ತಾ ಇದ್ದೀನಿ. ಆದ್ರೆ ನನಗೆ ಲಭಿಸದೇ ಇರ್ತಕ್ಕಂತ ಅದೃಷ್ಟ ನಿನಗೆ ಲಭಿಸಿದೆ ತಂದೆ, ನಿನ್ನ ಜನ್ಮ ಧನ್ಯವಾಯಿತು ಅಂತ ಹೇಳ್ಬಿಟ್ಟು ಅನುದಾಸರಿಗೆ ಗುರುಗಳು ಹೇಳ್ತಾರೆ. ಯಾಕಂದ್ರೆ ನಡೆದಿರೋ ಕಥೆ ಎಲ್ಲ ಹೇಳ್ತಾರಲ್ವಾ, ಹಂಗಾಗಿ ಆ ಕಾರ್ ಬ್ಯಾನೆಟ್ಗೆ ಸಿಕ್ಕೊಂಡಿರ್ತಕ್ಕಂತ ಕಾಷಾಯ ಬಣ್ಣದ ಜಂಡ ನೋಡ್ತಾ, ಬಾವುಟ, ಜಂಡ ಅಂದ್ರ ಬಾವುಟ ಅಲ್ವೇ, ಮಹಾಭಾರತದ ಯುದ್ಧದಲ್ಲಿ ಅರ್ಜುನನಿಗೆ ರಥದ ಮೇಲೆ ಇರುವ ಜಂಡಾದಲ್ಲಿ ಹನುಮಂತರವರು ಯುದ್ಧವನ್ನ ವಿಜಯದ ಕಡೆ ನಡೆಸಿದರು. ನೋಡಿ, ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ರಥದ ಮೇಲೆ, ನಾವೆಲ್ಲ ಸೀರಿಯಲ್ಗಳು ನೋಡ್ತೀವಲ್ವಾ, ಆ ರಥಗಳೆಲ್ಲ ನೋಡಿ ಎಲ್ಲ ಯಾರನ್ನ ಬರ್ಕೊಟ್ಟು ಹೇಳ್ಕೊಟ್ಟು ಮಾಡಿದ್ರೇನೆ ಆ ಸೀರಿಯಲ್ಗಳು ಚಲೋ ತೆಗಿಯಕ್ ಆಗ್ತಾವ. ಹೆಂಗೆ ಏನೇನ್ ಡೆಕೋರೇಷನ್ ಮಾಡ್ಬೇಕು ಅದಕ್ಕೆಲ್ಲ ಮಾಡಿ ಇಡ್ತಾರಲ್ವಾ. ಮತ್ತೆ ಅರ್ಜುನ ನಡೆಸ್ತಾ ಇರೋ ರಥದ ಮೇಲೆ ಜಂಡ ಇರುತ್ತೆ, ಆ ಬಾವುಟ ಇರುತ್ತೆ. ಆ ಬಾವುಟದ ಮೇಲೆ ಹನುಮಂತರವ್ರು ಇರ್ತಾರಲ್ಲ, ಆ ಹನುಮಂತರವ್ರು ಇದ್ದು ಯುದ್ಧವನ್ನ ವಿಜಯದ ಕಡೆ ನಡೆಸಿದ್ದಾರೆ. ನೋಡಿ, ವಿಗ್ರಹಗಳು ಇಟ್ಕೊಂಡು ಏನ್ ಮಾಡ್ಬೇಕಂತೀವಿ, ವಿಗ್ರಹಗಳು ಸ್ಫೂರ್ತಿಗೋಸ್ಕರ ಇರೋದಲ್ವಾ, ಅದ್ರಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಹನುಮಂತರ ಫೋಟೋ ಕೊಟ್ಟಿದ್ದಾರೆ ಅವ್ರು. ನಂತರ
ಯುದ್ಧ ರಂಗದಲ್ಲಿರುವವರೆಲ್ಲರಿಗೂ ಏನನ್ಸುತ್ತೆ, ಅದು ಮಾಮೂಲಿ ಬಾವುಟದ ತರ ಕಾಣಿಸ್ತಾ ಇರುತ್ತೆ, ಜಂಡ ಮಾಮೂಲಿ ತರ ಕಾಣಿಸ್ತಾ ಇರುತ್ತೆ. ಆದ್ರೆ ಅರ್ಜುನನಿಗೆ ಮತ್ತು ಶ್ರೀಕೃಷ್ಣನಿಗೆ ಮಾತ್ರ ಅದೊಂದು ಉನ್ನತ ಆತ್ಮಗಳಿಗೆ ಮಾತ್ರ ಆ ಜೆಂಡಾ ಮೇಲೆ ಸ್ವತಃ ಹನುಮಂತರೇ ಕಾಣಿಸ್ತಾರೆ. ಹೌದಲ್ವೇ? ನಾವ್ ಎಲ್ಲಾನು ಹೋಗ್ತಾ ಇರ್ಬೇಕಾದ್ರೆ ಗುಡಿಗಳು ಕಾಣಿಸಿದ್ರೆ ಈಗ ಕೈ ಮುಗಿದ್ ಬಿಡ್ತಾ ಇರ್ತೀವಿ, ಹೌದಲ್ಲ? ಮೊದ್ಲಾದ್ರೆ ಹಂಗೆ ಮುಗಿತಿದ್ವಿ, ಆಮೇಲೆ ಸ್ವಲ್ಪ ಮೆಲ್ಲಕ್ ಧ್ಯಾನಗಳಿಗೆ ಬಂದ್ಮೇಲೆ ಸ್ವಲ್ಪ ಬಿಟ್ಟಿವಿ, ಆಮೇಲೆ ಮೆಲ್ಲಕ್ಕ ಸುಮ್ ಮನಸ್ಸನಾಗಿರ್ತದಷ್ಟೇ ಅವು ಹಂಗೆ. ಅಂದ್ರೆ ಅದ್ ತಾನಾಗಿ ಅಭ್ಯಾಸಗಳಾಗ್ಬಿಟ್ಟಿರ್ತಾವಲ್ಲ. ಹಂಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಉನ್ನತ ಆತ್ಮಗಳಿಗೆ ನೋಡಿ, ಅದಕ್ಕೆ ಇವತ್ತಿಗೂ ನಾವು ಪಾಂಪ್ಲೆಂಟ್ಗಳಲ್ಲಿ ಗುರುಗಳ ಹೆಸರು ಯಾಕೆ ಹಾಕಿಸ್ತೀವಿ? ಗುರುಗಳ ಹೆಸರು ಹಾಕಿಸ್ತೀವಿ ಬಿಡ್ರಿ, ಫೋಟೋಗಳು ಹಾಕಿಸ್ತೀವಲ್ಲ. ಎದಕ್ಕ ಗುರುಗಳ ಫೋಟೋಗಳು ಹಾಕ್ಸೋದು, ವಿಗ್ರಹಗಳು ಎದಕ್ಕ ಮನೆಗಳಲ್ಲಿ ಇಟ್ಕೊಂಡಿರ್ತಾರ? ಅದೇನ್ ಪೂಜೆ ಮಾಡೋದಿಲ್ಲ, ಪೂಜೆ ಮಾಡಿದ್ರೆ ಏನ್ ಬರ್ತದ ಬಿಡ್ರಿ, ಏನ್ ಬರಂಗಿಲ್ಲ ಅಂತ ಗೊತ್ತಾದ್ಮೇಲೆ ಮೆಲ್ಲಕ್ ಅವ್ ತಾನಾಗೆ ಹೋಗ್ಬೇಕಾಗ್ಲಿ, ನಾವಾಗಿ ಬಿಡೋದಿಲ್ಲಲ್ಲ, ಅದು ಹೋಗ್ಬಿಡ್ತಾವ್ ತಾವಾಗಿ, ಬದಲಾವಣೆ ಅನ್ನೋದು ಬಂದ್ಬಿಡುತ್ತೆ. ಅವಾಗ ಇಟ್ಕೊಂಡಿರ್ತೀವಿ, ಅದಕ್ಕ ಸ್ಫೂರ್ತಿ, ಅದೊಂಥರ ಪಾಸಿಟಿವ್, ಅದೊಂಥರ ನಮ್ಗ ಅದರಿಂದ ಏನೋ ಕಲಿತೀವಿ ಅನ್ನೋದು ಒಂದು ಗೌರವ ಅದಿದ್ರೆ ನಾವೇನ್ ಮಾಡ್ತೀವಿ, ತೊಳಿತೀವಿ, ಅಲ್ಲಿ ಇಡ್ತೀವಿ ಅಷ್ಟೇ, ಅಥವಾ ಬಟ್ಟಲಿಂದ ಒರೆಸ್ತೀವಿ, ಅಲ್ಲಿ ಶೋಕೇಸ್ನಾಗ ಇಟ್ಟಂಗ್ ಇಡ್ತೀವಿ, ಹೌದಾ ಇಲ್ವಾ? ಧೂಳಾಗ್ಬಾರ್ದಂತ ಹೇಳಿ ಧೂಳಾದ್ರೆ ಮತ್ತೆ ಒರ್ಸೋದು. ಸಗುಣಾನಿಕಿ ಕಾವಲ ಸಿಂಧಿ ಪೂಜಕಾದು ಸೇವಾ, ಪತ್ರಿಜಿ ಹೇಳ್ತಾ ಇದ್ರು. ಇವಾಗ ಸಗುಣ ಅಂದ್ರೆ ಯಾರು? ಈ ಶರೀರ ಒಂದ್ ಸಗುಣ, ವಿಗ್ರಹ ಒಂದ್ ಸಗುಣ, ಇಟ್ಕೊಂಡಿವಿ. ಮತ್ತೆ ನಾವು ಪೂಜೆಗಳು ಮಾಡೋದಿಲ್ಲ, ಆದ್ರೂ ಇಟ್ಕೊಂಡಿರ್ತೀವಿ. ಮತ್ತೆ ಏನ್ ಮಾಡಂದ್ರಿ? ಮನೇಲಿ ಎಲ್ಲರೂ ಇರ್ತಾರೆ ಮತ್ತೆ ಇವಾಗ ಏನ್ ಮಾಡ್ಬೇಕು? ಇಷ್ಟಿಲ್ಲ ಪೂಜೆ, ಹೋಗೆ ಬೇಡ, ಏನ್ ಮಾಡ್ಬೇಕು? ತಿಕ್ಕಿ ತೊಳಿಬೇಕ, ನೀಟ್ ಮಾಡ್ಬೇಕ. ಈ ಶರೀರ ಐತೆ, ಇದನ್ನ ಹಿಂಗೆ ಬಿಟ್ಟು ಬಿಡ್ಬೇಕ, ನಂಗೆ ಸ್ನಾನ ಮಾಡಕ್ ಇಷ್ಟಿಲ್ಲ, ಏನ್ ಮಾಡ್ತಿದ್ ಬಿಡಪ್ಪ ಸುಮ್ಮನೆ, ಮತ್ತೆ ವಾಸನೆ ಬರ್ತದಲ್ಲ, ನೀಟ್ ಮಾಡ್ಕೋಬೇಕಲ್ವ? ಅಂದ್ರೆ ಸಗುಣಾನಿಕಿ ಕಾವಲ ಸಿದ್ಧಿ ಪೂಜಕ ಅದು ಸೇವಾ ಹೇಳ್ತಾ ಇದ್ದಾರಲ್ವಾ ಅಲ್ಲಿ. ಸೇವೆ ಬೇಕು, ಅದೇ ಸೇವೆ ಅಂದ್ರೆ ತಿಕ್ಕದು, ತೊಳೆದು, ನೀಟ್ ಮಾಡೋದು, ಇವೆ ಎಲ್ಲ. ಹಂಗೆ ನೋಡಿ, ಸ್ವತಃ ಆ ಜೆಂಡಾ ಮೇಲೆ ಶ್ರೀಕೃಷ್ಣನಿಗೆ ಅರ್ಜುನನಿಗೆ ಹನುಮಂತರೇ ಕಾಣಿಸ್ತಾರೆ. ಆ ವಿಗ್ರಹದ ಕಡೆ ಅವರು ದೀರ್ಘವಾಗಿ ಆ ಅಂದ್ರೆ ಇಷ್ಟು ಹೇಳ್ಬಿಟ್ಟು ಅವರು ಆಶ್ರಮಕ್ಕೆ ಹೋಗ್ತಾರೆ. ಅವ್ರ ಗುರುಗಳು ಆಶ್ರಮದ ಕಡೆ ಹೋದ್ ಕೂಡ್ಲೆ ಹನುಮಂತರ ವಿಗ್ರಹ ಇರುತ್ತಲ್ವಾ, ಅಲ್ಲಿ ಹೋಗಿ ತಿರುಗಿ ನೋಡ್ಕಂತ ಆ ವಿಗ್ರಹದ ಕಡೆ ದೀರ್ಘವಾಗಿ ನೋಡ್ತಾ ಇರ್ತಾರೆ. ಒಂದು ಸಾರಿ ಚಮಕ್ ಅಂತ ಹೇಳಿ ಆ ವಿಗ್ರಹದಿಂದ ತಲೆಯನ್ನ ಹಿಂಗೆ ನಮಸ್ಕಾರ ಮಾಡ್ತಾ, ನಿನ್ನ ಹೆಂಡತಿ ಮತ್ತು ನಿನ್ನ ಮಗನನ್ನ ಕಳ್ಕೊಂಡಿರ್ತಕ್ಕಂತ ದುಃಖದಲ್ಲಿ ನಿನ್ನ ಮೆದುಳು ಮೊದ್ದು ಬಾರ್ಬಿಟ್ಟಿದೆ, ನಿನ್ನ ಮನಸ್ಸು ಶೂನ್ಯವಾಗಿ ಬಿಟ್ಟಿದೆ, ಮಾಯಾ ಬಂಧನಗಳಿಂದ ವಿಮುಕ್ತಿ ಹೊಂದಿರತಕ್ಕಂತಹ ನಿನ್ನ ಶುದ್ಧ ಮಾನಸಕ್ಕೆ, ನೋಡಿ ಶುದ್ಧ ಮಾನಸಕ್ಕೆ ಹನುಮಂತರವ್ರು ಕಾಣಿಸಿದ್ರು. ಯಾರಿಗ್ ಕಾಣಿಸ್ತಾರ? ಶೂನ್ಯ ಮನಸ್ಕರಿದ್ದವ್ರಿಗೆ ಕಾಣಿಸ್ತಾರ. ದರ್ಶನ ಆಗದ ಅವಾಗೆ ಅಲ್ಲ, ಗದ್ದಲ ಮನಸ್ಸಿದ್ರೆ ಹನುಮಂತ ಯಾಕೆ ಕಾಣಿಸ್ತಾನ? ವಿಗ್ರಹ ಕಾಣಿಸ್ತ? ಏನ್ ಕಾಣಿಸ್ತದ? ಮನಸ್ಸಿನಾಗಿದ್ರೆ ಮನೆ ಒಳಗ್ ಬಂದವ್ರೆ ಕಾಣಿಸ್ತಿಲ್ಲ ನೆಟ್ಟಿ, ಹೌದಾ ಇಲ್ಲ? ಮನಸ್ ತುಂಬ್ಕೊಂಡಿದ್ರೆ ಎಲ್ಲ ಕಾಣಿಸ್ತಾ? ನೋಡಿ, ಶೂನ್ಯ ಮನಸ್ಕಿದ್ದಾಗ ಕಾಣಿಸ್ಯದ ಅಂತ ಹೇಳ್ಬಿಟ್ಟು ಅನ್ನದಾಸರ್ಗೆ ಹೇಳ್ತಾ ಇದಾರೆ. ಗುರುಗಳು ಯಾವ ಗುರುಗಳಾದ್ರೂ ಗುರುಗಳೇ. ಎಷ್ಟು ಗ್ರೇಟ್ ಗುರು ಸಿಕ್ಕ್ಯಾನ ಅಂದ್ರೆ ಇಷ್ಟು ಸಂದೇಶ ಕೊಟ್ಟಿದಾರ ನೋಡ್ರಿ. ಯಾವಾಗಾದ್ರೆ ಹನುಮಂತರವ್ರು ನಿನಗೆ ಕಾಣಿಸಿದ್ರು, ಆಗ ಮತ್ತೆ ನಿನ್ನ ಮನಸ್ಸು ಮತ್ತೆ ಆಲೋಚನೆ ಮಾಡಕ್ ಪ್ರಾರಂಭ. ಗೊಂದಲದಲ್ಲಿ ಬಿಟ್ಟಿದೀಯಾ, ಗತದಲ್ಲಿ ನಿನ್ನ ಮನಸ್ಸಿನಲ್ಲಿ ನಾಟಿರ್ತಕ್ಕಂತಹ ಕೆಲವು ನಂಬಿಕೆಗಳೊಂದಿಗೆ ಸೇರಿ ಅದು ನಿಜವಾ, ಸಾಧ್ಯವಾ, ನನ್ನ ಭ್ರಮೆಯ ಅನ್ನುವ ಒಂದು ಏನಂತೀವಿ, ನಿಜಾನ ಅಂತ ಗೊಂದಲದಲ್ಲಿ ನಿನ್ನೊಳಗಡೆ ಪ್ರಾರಂಭ ಆಗುತ್ತೆ ಆ ಗೊಂದಲ ಅನ್ನೋದು. ನಿನ್ನ ಮಗನನ್ನ ಕಳ್ಕೊಂಡಿರ್ತಕ್ಕಂತಹ ನಿನ್ನ ಮನಸ್ಸು ಎಷ್ಟು ಶೂನ್ಯವಾಗಿತ್ತೋ ಅಷ್ಟೇ ಶೂನ್ಯ ಮತ್ತೆ ನೀನ್ ಆಗ್ಬೇಕು. ಮತ್ತೆ ಅಷ್ಟು ಮನಸ್ಸು ನಿನಗೆ ಶೂನ್ಯವಾದಾಗ, ಬದಲಾದಾಗ ಹನುಮಂತರವರು ನಿನಗೆ ಮತ್ತೆ ಕಾಣಿಸ್ತಾರೆ ಅಂತ ಹೇಳ್ತಾರೆ. ಇನ್ನು ನನ್ನ ಜೀವನದಲ್ಲಿ ಏನು ಉಳಿದಿದೆ ಗುರುದೇವ ಅಂದ್ರೆ ಮತ್ತೆ ಕಾಣಿಸ್ತಾರೆ ಅಂದಾಗ ಇವಾಗ ಏನಾದ್ರು ಇರುತ್ತಲ್ವ, ನನಗೆ ಏನ್ ಉಳಿದಿದೆ ಗುರುದೇವ, ಇನ್ನ ಕಳ್ಕೊಳಕ್ಕೆ, ಮನಸ್ಸು ಶೂನ್ಯ ಮಾಡ್ಕೊಳಕ್ಕೆ ಏನ್ ಉಳಿದಿದೆ ಅಂತ ಸ್ವಲ್ಪ ಆವೇದನೆ ಪಟ್ಕೊಂಡು ಕೇಳ್ತಾನೆ ಹನುದಾಸು. ಹಾಗ ಹೇಳ್ತಾರೆ ಅವ್ರ ಗುರುಗಳು, ಆತ್ಮಯುತ ಅರಿವಿನೊಂದಿಗೆ ಇರುವ ಪ್ರತಿಯೊಬ್ಬರೂ ಶೂನ್ಯ ಮನಸ್ಕರೇ ತಂದೆ. ನೋಡಿ, ಪ್ರತಿ ಕ್ಷಣ ರಾಮ ರಾಮ ಆತ್ಮ ರಾಮ ಅಂತೀವಲ್ಲ, ಬರೇ ಭಜನೆ ಮಾಡಿದ್ರೆ ಗೊತ್ತಾಗಲ್ಲ. ಆ ರಾಮನ್ನ ಇವಾಗ ನೆನೆಸ್ರಿ, ಕ್ಷಣ ನೆನೆಸ್ತಾ ಇದ್ದಾಗ ನಾವು ಅರಿವಿನಿಂದ ಇರ್ತಾ ಇರ್ತೀವಿ. ಅಲ್ಲ ರಾಮಚಂದ್ರ
ಅಯ್ಯ ರಾಮಚಂದ್ರ ಅಂತಿದ್ರು ಗುರುಗಳು, ಹೌದಾ? ಸಾಯಿಬಾಬಾ ಅಂತಾರಲ್ಲ, ಹೇ ಅಲ್ಲಾ ಮಾಲೆ ಸಬಕಾ ಮಾಲಿಕ್ ಏಕ್ ಹೇ, ಹಂಗೆಲ್ಲ ಹೇಳೋದ್ ಎದಕ್ಕ ಅಂದ್ರೆ ನೆನ್ಸ್ಕೊಂತ ಇದ್ದಂಗೆಲ್ಲ ನಮ್ಮ ಆತ್ಮದ ಬಗ್ಗೆ. ಅಲ್ಲ ಅಂದ್ರೆ ಆತ್ಮ, ಹಂಗೆ ಅದನ್ನ ರಾಮ ಅಂದ್ರೆ ಆತ್ಮ, ಹಂಗೆ ನೆನೆಸ್ದಾಗ ನಮಗೆ ಪ್ರತಿಯೊಬ್ಬರಿಗೂ ಶೂನ್ಯ, ಆತರ ಆತ್ಮಯುತ ಅರಿವಿನೊಂದಿಗೆ ಇದ್ದಾಗ ಪ್ರತಿಯೊಬ್ಬರು ಶೂನ್ಯ ಮನಸ್ಕರೇ. ತಂದೆ ತನ್ನ ಆತ್ಮ ಮೂಲವನ್ನ, ತನ್ನ ಇರುವಿಕೆಯನ್ನ ತಿಳ್ಕೊಂಡಿರ್ತಕ್ಕಂತ ಪ್ರತಿಯೊಬ್ರು ಪರಿಶುದ್ಧರೇ, ಹೌದಲ್ಲ? ನಮ್ ಬಗ್ಗೆ ನಾವು ತಿಳ್ಕೊಂಡಾಗ, ನಾವೇನ್ ಆತ್ಮ ಸ್ವರೂಪ, ಮತ್ ನಮ್ ಬಗ್ಗೆ ನಾವು ತಿಳ್ಕೊಂಡಾಗ ಅರಿವಿನೊಂದಿಗೆ ಪರಿಶುದ್ಧರೇ. ಕನುಕ ನೀನ್ ಯಾರಂತ ತಿಳ್ಕೊ, ನಿನ್ನ ಅರಿವಿನ ಒಂದು ಮೂಲಗಳನ್ನ ಗುರುತಿಸು ಅಂತ ಹೇಳ್ತಾರೆ ಗುರುದೇವರು. ಇಲ್ಲೇ ಇದ್ದು ನಿಮ್ಮ ಸೇವೆಯಲ್ಲಿ ನನ್ನನ್ನ ನಾನು ತಿಳಿದುಕೊಂತೇನೆ ಸ್ವಾಮಿ ಅಂತ ಹೇಳ್ಬಿಟ್ಟು ಅನುದಾಸರು ಹೇಳುವಷ್ಟರಲ್ಲೇ ಗುರುದೇವರು ತಲೆಯನ್ನ ಅಡ್ಡವಾಗಿ ಅಲಗಾಡಿಸ್ತಾರೆ. ಅಂದ್ರೆ ಏನಂತಾನೆ, ಇಲ್ಲೇ ಇದ್ದು ತಿಳ್ಕಂತೀನ ಅಂತಾನ. ಇನ್ನೊಬ್ಬರಾದ್ರೆ ಏನಂತೀವಿ, ಆಯ್ತಪ್ಪ ನೀನ್ ಇಲ್ಲೇ ಇರಂತೀವಿ. ಅವ್ರ ಗುರುದೇವ್ರ ಹಂಗ ಅಂದಿಲ್ಲ. ಅವ್ರ ಗುರುಗಳು ಏನಂದ್ರು, ನಿನ್ನ ಆತ್ಮಕ್ಕೆ ಅವಶ್ಯಕತೆ ಇಲ್ಲ ತಂದೆ, ನಿನ್ನ ಕೈಯಲ್ಲಿ ಅಂದ್ರೆ ಅಂತ ಹೇಳ್ಬಿಟ್ಟು ತನ್ನ ಕೈಯಲ್ಲಿ ಪಕ್ಷಿನ ಗಾಳಿಯಲ್ಲಿ ಹಿಂಗ್ ಬಿಟ್ಬಿಡ್ತಾನ. ಬಿಟ್ಟಾಗ ಇಲ್ಲೊಂದು ತೋರಿಸ್ತಾರ ನೋಡ್ರಿ, ಪಿಕ್ಚರ್ ತೋರಿಸ್ತಾ ಇದಾರೆ ಗಾಳಿಯಲ್ಲಿ ಹೆಂಗ ಬಿಡೋದನ್ನ ಅಂತ ಹೇಳಿ. ಆ ತರ ಬಿಟ್ಬಿಡ್ತಾರೆ. ಅಂದ್ರೆ ಅನುದಾಸ ಈ ಭೂಮಿ ಮೇಲೆ ಇರುವ ಕೋಟ್ಯಾನುಕೋಟಿ ಮಾನವರ ಆತ್ಮರಂತೆಯೇ ನಿನ್ನ ಆತ್ಮ ಸಹ ನಿದ್ರಾಣ ಸ್ಥಿತಿಯಲ್ಲಿದೆ. ಅದು ನಿನ್ನ ಮಗನನ್ನ ಕಳೆದುಕೊಂಡಾಗ ಆ ಸಮಯದಲ್ಲಿ ಕ್ಷಣಕಾಲದ ಅದು ಮೇಲ್ಕೊಂಡು, ಅದು ಎಚ್ಚರಗೊಂಡು ಮತ್ತೆ ಮತ್ತಿನೊಳಗೆ ಜಾರಿ ಹೋಗ್ತಾ ಇದೆ. ನಿನ್ನ ಆತ್ಮ ಮೇಲ್ಕೊಂಡ ಅಂದ್ರೆ ನಿನ್ನ ಆತ್ಮ ಎಚ್ಚರಗೊಂಡ ಆ ಕ್ಷಣ ಕಾಲದಲ್ಲೇ ನಿನ್ನ ಶರೀರವನ್ನ ಮತ್ತು ನಿನ್ನ ಮನಸ್ಸನ್ನ ದೇವದೂತರು ತಮ್ಮ ಸಂರಕ್ಷಣೆಯೊಳಗಡೆ ತೆಗೆದುಕೊಂಡರು. ಹಾಗಾಗಿ ಅಷ್ಟಕ್ಕೂ ಮುಂಚೆ ಪ್ರಾಪಂಚಿಕ ಸಂಪತ್ತಿನ ಹಿಂದೆ ಓಡಿ ಹೋಗ್ತಾ ಇರ್ತಕ್ಕಂತಹ ನಿನ್ನ ಮನಸ್ಸು ಈಗ ಪ್ರಶಾಂತತೆಯನ್ನ ಮತ್ತು ವಿಶ್ರಾಂತಿಯನ್ನ ಕೋರ್ಕೊಂತಾ ಇದೆ. ಅಂದ್ರೆ ಯಾರಿಗೆ ಆತ್ಮ ಮೇಲ್ಕೊಂಡಿರುತ್ತೆ, ಎಚ್ಚರಗೊಂಡಿರುತ್ತೆ, ಅರಿವಿನಿಂದ ಇರ್ತಾರ, ಪ್ರತಿ ಕ್ಷಣ ಅದನ್ನ ನೆನೆಸ್ಕೊಂತಿರ್ತಾರೆ, ಅವ್ರ ಯಾವಾಗ್ಲೂ ಒಂದ್ ರೀತಿನಲ್ಲಿ ಪ್ರಾಪಂಚಿಕ ಸಂಪತ್ತಿನ ಹಿಂದೆ ಇನ್ನ ಓಡೋದಿಲ್ಲ. ಹೋಗ್ತಾರೆ ಹೆಂಗೆ ಅವಶ್ಯಕತೆ ಇದ್ದಷ್ಟು, ಅದಕ್ಕೆ ಎಷ್ಟು ಬೇಕಷ್ಟು ಬಳಸ್ಕೊಂಡು ಉಳ್ಕಿತ್ತ ಅದನ್ನ ಈ ಒಂದು ಆತ್ಮಜ್ಞಾನಿಗಳ ಸಂಘದಲ್ಲೇ ಅದನ್ನ ವಿನಿಯೋಗ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ತುಂಬಿದ ರೀತಿನಲ್ಲಿ ಗುರುಗಳು ಹೇಳ್ತಾರೆ. ಗುರುದೇವರ ಮಾತುಗಳಿಗೆ ಮೊಣಕಾಲ್ ಮೇಲೆ ತಲೆ ಬಗ್ಗಿಸ್ಬಿಡ್ತಾನೆ, ಬಿಕ್ಕಿ ಬಿಕ್ಕಿ ಅಳ್ತಾನೆ ಗುರುದೇವಾ ಅಂತ ಹೇಳ್ಬಿಟ್ಟು. ಅನುದಾಸ್ ಅಳ್ತಾ ಇರ್ಬೇಕಾದ್ರೆ ಅನುದಾಸ್ ಗುರುದೇವರು ಅಳ್ತಾ ಇರ್ಬೇಕಾದ್ರೆ ಹಳ್ಳಿ ಬಿಡು ಸ್ವಲ್ಪ ಹೊತ್ತು ಅಂತ ಸುಮ್ನೆ ಬಿಡ್ತಾರೆ. ಅಂದ್ರೆ ಅಲ್ಲಿ ತಿರುಗ್ತಾ ಇರ್ತಕ್ಕಂಥ ಪಕ್ಷಿಗಳಿಗೆಲ್ಲ ಇದು ಬೀಜಗಳು, ಧಾನ್ಯಗಳನ್ನ ಕೊಡ್ತಾ ಅದನ್ನ ಅನುಕರಣೆ ಮಾಡ್ತಾ ಶಬ್ದಗಳು ಮಾಡ್ತಾ ಸ್ಟಾರ್ಟ್ ಮಾಡಿ ಯಾವಾಗ ಆ ದುಃಖದಿಂದ ಹೊರಗೆ ಬರ್ತಾನೆ ಅನ್ನೋದಾಸ್, ಸ್ವಲ್ಪ ಬಿಕ್ಕಿ ಬಿಕ್ಕಿ ಹತ್ತಾಗ ಒಂದು ಕ್ಷಣ ಅವ್ರನ್ನ ಬಿಟ್ಟು ಬಿಡ್ಬೇಕು, ಅಳ್ಬ್ಯಾಡ್ದು ಅನ್ಬಾರ್ದು. ಹತ್ತ ಮೇಲೆ ಅವ್ರಿಗೆ ಸಮಾಧಾನ ಆಗುತ್ತಲ್ವಾ, ಅವಾಗ ಅವ್ರ ಹತ್ರ ಮಾತಾಡ್ತಾರೆ. ಗುರುಗಳು ಮೌನವಾಗಿ ಕುಳಿತುಕೊಂಡ ನಂತರ ಹೇಳ್ತಾರೆ, ಅನುದಾಸ್ ಮೌನವಾಗಿ ಆಗ್ಬಿಡ್ತಾನಲ್ವೇ, ಅವಾಗ ಗುರುಗಳು ಹೇಳ್ತಾರೆ, ಇಲ್ಲಿಯವರೆಗೂ ದುಃಖಿಸಿದ್ದಾಯ್ತಲ್ವೇ, ಇಲ್ಲಿವರೆಗೂ ದುಃಖಿಸಿದುವುದು ನೀನಲ್ಲ ಅನುದಾಸು, ನಿನ್ನ ಮನಸ್ಸು. ನೋಡಿ, ಇಲ್ಲಿವರೆಗೂ ದುಃಖಿಸಿದ್ದು ನೀನಲ್ಲ, ನಿನ್ನ ಮನಸ್ಸು. ಏಕೆಂದರೆ ನಿನ್ನ ಆತ್ಮ ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂಥ ಹನುಮಂತರೊಂದಿಗೆ ಅನುಸಂಧಾನವಾಗ್ಬಿಟ್ಟಿದೆ. ಅಂದ್ರೆ ಈಗ ಇನ್ನ ನಿನ್ನ ಮನಸ್ಸು ಅತ್ಯಂತ ಬಲಹೀನವಾದ ಬಾಹ್ಯ ಪ್ರಪಂಚದ ಮಾಯೆಯೊಂದಿಗೆ ತುಂಬಿದೆ. ನಿನ್ನ ಆ ಮಾಯೆ ನಿನ್ನ ಶರೀರವನ್ನ ಮತ್ತು ಮನಸ್ಸನ್ನ ಸಂರಕ್ಷಣೆ ಮಾಡ್ಕೊಡ್ತಕ್ಕಂತಹ ದೇವದೂತರನ್ನು ಸಹ ಅಡ್ಡಿಪಡಿಸ್ತಾ ಇದೆ. ಯಾವಾಗ ನಿನ್ನ ಮನಸ್ಸು ಹೇಳ್ದಂಗೆ ನಿನ್ನ ಶರೀರ ಕೇಳ್ತಾ ಇರೋದೆ ಅಲ್ವೇ, ಹಂಗಾಗಿ ಅದೆಲ್ಲ ನೀನ್ ಯಾವಾಗ ಅಳ್ತಾ ಇರ್ತೀಯ, ಯಾವಾಗ ದುಃಖ ಪಟ್ಕೊಂತ ಇರ್ತೀಯ, ಅವಾಗ ಆ ದೇವದೂತರನ್ನು ಸಹ ಅಡ್ಡಿ ಮಾಡ್ತಾ ಇದೆ ನಿನ್ನ ಮನಸ್ಸು. ಆ ತರ ದುಃಖ ಪಡ್ತಾ ಇದ್ರೆ ಯಾವಾಗ ನೀನು ಶೂನ್ಯ ಮನಸ್ಕನಾಗ್ಬಿಟ್ಟೆ, ಒಂದು ಕ್ಷಣ ಶೂನ್ಯ ಮನಸ್ಕನಾಗ್ಬಿಟ್ಟೆ,
ಆ ಹನುಮಂತರವರೊತ್ತಿಗೆ ತಗೊಂಡ್ಬಿಟ್ರು ನಿನ್ನನ್ನ. ಆದರೆ ಈಗ ಹನುಮಂತರವರು ನಿನ್ನ ಆತ್ಮವನ್ನ ನೋಡಿ, ನಿನ್ನ ಮನಸ್ಸನ್ನಲ್ಲ ನಿನ್ನ ಆತ್ಮವನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ. ಹಾಗಾಗಿ ನಿನ್ನ ಆತ್ಮ ನಿನ್ನ ಮನಸ್ಸಿನ ಮೂಲಕ ಮಾಯೆಯನ್ನ ನೋಡಿ, ನಿನ್ನ ಆತ್ಮ ನಿನ್ನ ಮನಸ್ಸಿನ ಮೂಲಕ ಮಾಯೆಯನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದೆ. ಇನ್ನು ಮುಂದೆ ನೀವು ಎಚ್ಚರಗೊಂಡು ಮೇಲ್ಕೊಂಡ ಆತ್ಮವು ಕನಕ ಇನ್ನ ಮುಂದೆ ನಿನ್ನ ಒಂದು ಆತ್ಮ ಇವಾಗ ನೀನು ಎಚ್ಚರದಲ್ಲಿರುವ ಆತ್ಮ ಅಂದ್ರೆ ನಿನ್ನನ್ನ ನೀನ್ ತಿಳ್ಕೊಂಡಿರ್ತಕ್ಕಂತಹ ಆತ್ಮ ಆಗಿದ್ ಸಲುವಾಗಿ ನಿನ್ನಿಂದ ಈಗ ನಿನ್ನನ್ನ ಹನುಮಂತರವರೇ ನಡೆಸ್ತಾರೆ. ನೋಡಿ, ಇವಾಗ ನಾವ್ ಅನ್ಕೊಂತೀವಲ್ಲ, ನಾವ್ ನಡೀತಾ ಇದ್ದೀವಿ ಕರೆಕ್ಟೇ, ನಾವೇ ನಡೀತಾರೆ, ಆದ್ರೆ ಗುರುಗಳು ನಡೆಸ್ತಾರೆ. ಹಂಗೆ ಹನುಮಂತರವರು ನಿನ್ನನ್ನ ಹಿಡಿದಿಟ್ಕೊಂಡ್ಬಿಟ್ಟಿದ್ದಾರೆ. ಈಗ ಆತ್ಮವನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಈಗ ನಿನ್ನ ಮನಸ್ಸು ನಿನ್ನ ಮಾಯೆನಲ್ಲಿ ಸಿಲುಕೊಳ್ಳೋದಿಲ್ಲ, ನಿನ್ನನ್ನ ಹನುಮಂತರವರೇ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಗುರುದೇವರ ಕಡೆಗೆ ನಿಶ್ಚಲವಾಗಿ ನೋಡ್ತಾ ಇದ್ದಾನೆ ಹನುದಾಸು. ನೋಡ್ತಾ ಆತನ ಕಣ್ಣು ಮುಂದೆ ಭವಿಷ್ಯತ್ ಚಲನಚಿತ್ರ ಎಲ್ಲ ಕಾಣಿಸ್ತಾ ಇದೆ. ನೋಡಿ, ಭವಿಷ್ಯತ್ತಿನಲ್ಲತ ಏನೇನ್ ಮಾಡ್ತಾನೆ, ಡಿಂಗ್ ಅಂತ ಒಂದ್ ಸಿನಿಮಾ ಹೆಂಗೆ ಸಿನಿಮಾ ರೀಲ್ ಬಂದ್ಬಿಡುತ್ತ ಹಂಗೆ ಆತನ ಮುಂದೆ ಚಲನಚಿತ್ರ ಕಾಣಿಸೋದಕ್ಕೆ ಪ್ರಾರಂಭ. ಆ ರಾತ್ರಿ ಆಶ್ರಮದಲ್ಲೇ ಧ್ಯಾನದಲ್ಲಿ ಕಳೆದಿರುವ ಹನುದಾಸು ಮರುದಿನ ಬೆಳಿಗ್ಗೆ ಎದ್ದೇಳ್ತಾ ಇದ್ದಂಗೆ ತನಗೆ ಏನೇನ್ ಬೇಕು, ಅವಶ್ಯಕತೆಗೆ ಬೇಕಾಗಿರೋ ಕೆಲವು ಸಾಮಾನು ಬ್ಯಾಗ್ನಲ್ಲಿ ಇಟ್ಕೊಂಡು ಗುರುದೇವರ ಆಶೀಸುಗಳನ್ನ ತಗೊಂಡು ವಿಶಾಲ ಪ್ರಪಂಚದೊಳಗಡೆ ಹೆಜ್ಜೆ ಇಡ್ತಾರೆ. ನೋಡಿ, ಇಷ್ಟು ದಿವಸ ಅದೇ ಊರ್ನಾಗಿದ್ರಲ್ಲ, ಈಗ ಗುರುದೇವರ ಸಲಹೆ ಅಂತೆ ಅವರು ಹೊರಗಡೆ ಬರ್ತಾರೆ ವಿಶಾಲ ಪ್ರಪಂಚದೊಳಗಡೆ. ನೋಡಿ, ಪ್ರಕೃತಿ ಎಲ್ಲ ಪ್ರಪಂಚನೇ. ಇನ್ನ ಅವ್ರಿಗೆ ನಾವ್ ಮನೆಯಲ್ಲೇ ಇರ್ತೀವಲ್ವಾ, ಈಗ ಪ್ರಕೃತಿನಾಗ ಹೋದ್ರೆ ಪ್ರಕೃತಿನೇ ಪ್ರಪಂಚ ಆಗೋಗ್ಬಿಡುತ್ತೆ. ಹೀಗೆ ಕೆಲವು ವರ್ಷಗಳ ಕಾಲ ಅನೇಕ ದೇಶಗಳನ್ನೆಲ್ಲ ತಿರುಗುತ್ತಾ ಭಾರತ ದೇಶಕ್ಕೆ ಬಂದು ಅಲ್ಲಿರುವ ಭಾರತ ಇಲ್ಲಿರುವ ಗುಡಿಗಳನ್ನೆಲ್ಲ ಸಂದರ್ಶನ ಮಾಡ್ತಾರೆ. ಎಲ್ಲಿ ಏನು ದೊರಕಿದ್ರೆ ಏನ್ ಸಿಕ್ಕಿದ್ರೆ ಅದನ್ನ ತಿಂತಾರೆ. ಎಲ್ಲಿ ಸ್ಥಳ ಇದ್ರೆ ಎಷ್ಟು ಸಿಕ್ಕಿದ್ರೆ ಅಷ್ಟ್ರಲ್ಲೇ ನಿದ್ರೆ ಮಾಡ್ತಾರೆ. ಸಾವಿರಾರು ಮಂದಿ ಭಕ್ತರನ್ನ, ಗುರುಗಳನ್ನ ಮತ್ತು ಸ್ವಾಮೀಜಿಗಳನ್ನ ಭೇಟಿ ಮಾಡ್ತಾರೆ. ಮನಸ್ಸಿನಲ್ಲಿ ಯಾವ ವಿಧವಾದ ಸಮಾಚಾರವನ್ನ ತುಂಬಿಕೊಳ್ಳದೆಯೇ ಪ್ರಪಂಚದ ಮಾಯೆಯಲ್ಲಿ ಬೀಳಾರ್ದಂಗ ಯಾವಾಗಿಂದ ಅವಾಗೆ ಧ್ಯಾನ ಮಾಡ್ಕೊಂತ ಶೂನ್ಯ ಸ್ಥಿತಿಯಲ್ಲಿ ರಾತ್ರಿ ಹಗಲು ಕಾಲ ಕಳೀತಾ ಇರ್ತಾರೆ. ಆ ಕ್ರಮದಲ್ಲೇ ಆತನಿಗೆ ಬ್ರಹ್ಮಚಾರಿ ಮತ್ತು ಸ್ವಾಮೀಜಿ, ನೋಡಿ 3 ಜನ ಸಾಧುಗಳಂತ ಹೇಳಿದ್ನ, ಅದ್ರಲ್ಲಿ ಯಾರು ಒಬ್ರು ಹನುದಾಸನ್ ಜೊತೆಗೆ ಅದೇ ಕ್ರಮದಲ್ಲಿ ಈತ ಪ್ರಯಾಣ ಮಾಡ್ತಾ ಇರ್ಬೇಕಾದಾಗ ಬ್ರಹ್ಮಚಾರಿ ಅಂತಕ್ಕಂತಹ ಒಬ್ಬಾತ, ಸ್ವಾಮಿ ಮತ್ತು ಸ್ವಾಮೀಜಿ ಅಂತಕ್ಕಂತ ಒಬ್ಬಾತ, ಇಬ್ರು ಸಾಧುಗಳು ಆತನೊಂದಿಗೆ ಸೇರ್ಕೊಂತಾರೆ. ಆತನೊಂದಿಗೆ ಹಿಮಾಲಯಕ್ಕೆ ಹೊರಡ್ತಾರೆ. ಅಲ್ಲಿ ಅನೇಕ ಮಹಿಮೆಗಳಿಗೆ, ಹಿಮಾಲಯ ಅನ್ನೋದು ಅನೇಕ ಮಹಿಮೆಗಳಿಗೆ ನಿಲಯವಾಗಿರ್ತಕ್ಕಂಥ ಹಿಮಾಲಯ ಪ್ರದೇಶದಲ್ಲಿ ತಿರುಗಾಡ್ತಾ ಆತನ ಒಂದು ದಿನ ಗಿರಿಜನ ಶಾಖೆಗೆ ಸೇರಿರುವ ಮಾತಂಗರ ಬೃಂದಕ್ಕೆ ಹೋಗ್ತಾರೆ. ಮಾತಂಗರ ಬೃಂದಾన్ని చూశాడు. ಮಾತಂಗರ ಬೃಂದಕ್ಕೆ ಹೋಗ್ತಾರೆ. ಅವರ ಒಂದು ಪ್ರತ್ಯಕ್ಷದಲ್ಲಿ, ಸಮಕ್ಷಮದಲ್ಲಿ ಏನೋ ತಿಳಿಲಾರ್ದಂಗ ಇರ್ತಕ್ಕಂತಹ ಒಂದು ದಿವ್ಯ ಭಾವನೆ ತನ್ನನ್ನ ತುಂಬಿಸ್ಬಿಡ್ತಾ ಇರುತ್ತೆ. ನೋಡಿ, ಹಿಮಾಲಯ ಪ್ರದೇಶದಲ್ಲಿ ಮಾತಂಗರ ಬೃಂದವನ್ನ ನೋಡ್ತಾನೆ. ಅಂದ್ರೆ ಯಾರ್ಯವರು? ಗಿರಿಜನ ಶಾಖೆಗೆ ಸೇರಿರ್ತಕ್ಕಂಥದ್ದು. ಅಲ್ಲಿ ಅವ್ರನ್ನ ನೋಡ್ತಾ ಇದ್ದಂಗೆ ಒಂದು ದಿವ್ಯ ಭಾವನೆ ತುಂಬಿ ತುಳುಕಾಡ್ತಾ ಇರುತ್ತೆ. ತನ್ನ ಅನ್ವೇಷಣೆಗೆ ಮುಗಿಂಪು ಅಂದ್ರೆ ಮುಕ್ತಾಯ ಸಮಯ ಅನ್ನೋದು ಬಂದ್ಬಿಟ್ಟಿದೆ. ಆತನಿಗೆ ಅರ್ಥ ಆಗ್ಬಿಡ್ತು. ಹನುಮಂತರೊಂದಿಗೆ ಇವರಿಗೆ ಏನೋ ಬಲವಾದ ಬಂಧ ಅನ್ನೋದು ಇದೆ ಅಂತ ಅಂತರಂಗದೊಳಗಿಂದ ಗಟ್ಟಿಯಾಗಿ ಅನ್ನಿಸ್ತಾ ಇದ್ದಂಗೆ ಹನುದಾಸರು ಅವರಿಗೆ ತಿಳಿಯದಂತೆಯೇ ಅವರನ್ನು ಅನುಸರಿಸುತ್ತಾ ತನ್ನ ಪ್ರಸ್ತಾವನವನ್ನ ಪ್ರಾರಂಭ ಮಾಡಿದ. ಆತನ ಹಿಂದೆ 2 ಸಾಧುಗಳು ಸಹ ಮಾತಂಗರು ನಿವಾಸ ಮಾಡ್ತಾ ಇರ್ತಕ್ಕಂತಹ ದಟ್ಟವಾದ ಅಡವಿಗೆ ಹೊರಡ್ತಾರೆ. ನೋಡಿ, ಹನುಮಂತರಿಗೆ ಏನ್ ಗೊತ್ತಾಗತ್ತೆ? ಹನುಮಂತರ ಒಂದು ಸಂಬಂಧ ಇವರಿಗಿದೆ ಅಂತ ಹೇಳ್ಬಿಟ್ಟು ಹನುದಾಸರಿಗೆ ತಿಳಿಯುತ್ತೆ.
ತಿಳಿಸ್ತಾ ಇದ್ದಂಗೆನೆ ಇನ್ನ ಆತ ಏನ್ ತಿರ್ಗಾಡ್ತಿದ್ದ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಲ್ಲಿಗೆ ನಿಲ್ದ್ರಿಸ್ಬಿಡ್ತಾನೆ. ಇಲ್ಲಿ ಇವ್ರ ಜೊತೆ ಹನುಮಂತರಾವ್ರು ಖಂಡಿತ ಭೇಟಿ ಆಗ್ತಾರೆ. ಅದನ್ನ ನಾನು ಈ ಕಣ್ಣಾರ ನೋಡ್ಬೋದು. ಅವ್ರ ಗುರುದೇವ್ರು ಹೇಳಿರ್ತಾರಲ್ಲ, ಪ್ರತ್ಯಕ್ಷವಾಗಿ ನೀನ್ ನೋಡ್ತಿದಿ, ಪ್ರತ್ಯಕ್ಷವಾಗಿ ನೀನ್ ತಿಳ್ಕೊಂತಿದಿ, ಅವರಿಂದ ಜ್ಞಾನ ಚಿರಂಜೀವತ್ವದ ಸಂದೇಶಗಳನ್ನ ನೀನ್ ತಿಳ್ಕೊಂತಿದಿ ಅಂತ ಹೇಳ್ಬಿಟ್ಟು ಗುರುದೇವರು ಹೇಳಿರ್ತಾರೆ. ಅದನ್ನ ಇಲ್ಲಿ ತಿಳ್ಕೊಂತಾರ ಅವರು. ನೋಡಿ ಅಲ್ಲಿಗೆ ನಿಂದ್ರಿಸ್ಬಿಡ್ತಾರೆ ಅವರ ಪ್ರಸ್ಥಾನ. ನೋಡಿ ಹೆಂಗೆ ಸಂದೇಶ ಬರುತ್ತೆ ಗೊತ್ತಿಲ್ಲ. ನೋಡಿ ನಾನು ಅನ್ಕೊಂತ ಇದ್ದೆ, ನಿನ್ನೆ ಅಲ್ಲ ಮೊನ್ನೆ ನಾನು ಮಹಾವತಾರ್ ಫೌಂಡೇಶನ್ದು ಇದು ನೋಡ್ದೆ. ಏನು ಇವ್ರು ಕಳ್ಸಿದ್ದಾರೆ ನನ್ಗೆ ಲಿಂಕ್. ಮೊದ್ಲೇ ಅವ್ರು ಏನೇನು ಯಾರ್ಯಾರ ಹೆಸರುಗಳು ಕಳ್ಸಿರೋದು ಒಂದು PDF ಕಳ್ಸಿದ್ದಾರೆ. ಅದನ್ನ ತೆಗೆದು ನೋಡಿದ್ರೆ ಒಂದ್ ಚಿತ್ರ ಬರುತ್ತಲ್ವಾ, ಆ ಚಿತ್ರದಲ್ಲಿ ನನ್ನ ಹೆಸರು ಯಾವತ್ತಿದೆ ಅಂತ ನೋಡ್ಕೊಂಡೆ. ನಾನು ಮೊನ್ನೆ ನೋಡ್ಕೊಂಡಿದ್ದೀನಿ. ಇವ್ರು ಎಷ್ಟ್ ಲೇಟ್ ಆಗಿ ಇಟ್ರಲ್ವಾ, 17ಕ್ಕೆ ಸೋಮವಾರ ಮಂಗಳವಾರ ಇಟ್ಟಿದಾರಲ್ವಾ ಅಂತ ಅನ್ಕೊಂಡೆ. ಸರಿ ಅಂತ ಅಂದ್ರೆ ನಾನ್ ಮರ್ತ್ ಬಿಟ್ರೆ ಮತ್ತೆ ಮತ್ತೆ ಎಲ್ಲಾನ ಯಾವ್ದಾನ ಬೇರೆ ಝೂಮ್ಗಳಿಗೆ ಹಾಕೊಳ್ಳೋದು ಇವೆಲ್ಲ ನನಗ್ ಕೊಡ್ತಾ ಇರ್ತಾರೆ. ಮತ್ತೆ ಎಲ್ಲಾನ ಹೋಗೋದಿದ್ರೆ ಪ್ಲಾನ್ಸ್ ಬೇರೆ ಬೇರೆ ಹಾಕೋಬೇಕಲ್ವಾ. ಮತ್ತೆ ನಾನ್ ಮೊನ್ನೆ ನೋಡಿದೀನಿ, ನಿನ್ನೆ ಇವ್ರು ಫೋನ್ ಮಾಡಿ ಇವತ್ ಕೊಟ್ರು ಕ್ಲಾಸ್. ಅಂದ್ರೆ ಆ ವೈಬ್ರೇಷನ್ಸ್ ನನ್ಗೆ ಮೊದ್ಲೇ ಗೊತ್ತಾಯ್ತು. ನಾನು ಅದಕ್ಕೆ ಬೇಕಂತ ತೆಗೆದು ನೋಡ್ದೆ. ಅರೆ ಜಲ್ದಿ ಇದ್ದಿದ್ರೆ ಬೇಷಿತ್ತಲ್ವಾ ಅಂತ ಅನ್ಕೊಂಡೆ. ಅದು ನೋಡಿ ಯಾವ ತರ ಅವಕಾಶ ಬಂತು. ಅವ್ರಂದ್ರು 1 ಕ್ಲಾಸ್ ತಗೊಳ್ಳಿ ಮೇಡಮ್ ಇವಾಗ. ಓಕೆ ಡನ್. ಏನಂದ್ರೆ ಅದು ಅಂದ್ರೆ ನನ್ ಯಾಕೆ ನೋಡ್ಬೇಕಾಗಿತ್ತು. ಅವ್ರು ಫೋನ್ ಮಾಡ್ತಾ ಇದ್ರು ಯಾರೋ ಒಬ್ರು ಆಂಕರ್ಸ್. ಆದ್ರೆ ನನಗೆ ಯಾಕೋ ಮರ್ತಿರ್ಲಿಲ್ಲ. ನಾನು ನೆನ್ಪಿಟ್ಕೊಂಡು ತೆಗೆದು ನೋಡ್ದೆ. ಅಂದ್ರೆ ಸಂದೇಶ ಬಂತು ನನ್ ಒಳಗಿಂದ, ನೋಡು ಒಂದ್ಸತಿ ಅಂತ ಹೇಳ್ಬಿಟ್ಟು. ನೋಡಿ ಹಂಗೆ ಇವ್ರಿಗೆ ಬಲವಾದ ಸಂದೇಶ ಅಲ್ಲಿಂದ ಬಂದ ಕೂಡ್ಲೆ ಆ ಪ್ರಸ್ಥಾನವನ್ನ ಮೊದಲು ಮಾಡಿದ್ರು. ಆತನ ತಕ್ಷಣ ಸಾಧುಗಳು ಸಹ ಮಾತಂಗರು ನಿವಾಸ ಮಾಡ್ತಾ ಇರ್ತಕ್ಕಂಥ ದಟ್ಟವಾದ ಅಡವಿಗೆ ಇವರೆಲ್ಲರೂ ಹೊರಟಾಗ ಅಲ್ಲಿ ಅಡವಿಗಳಲ್ಲಿ ಬಂದಿರುವ ಈ 3 ಜನರು ಗತ ಕೆಲವು ತಿಂಗಳಿಂದ ಆ ಒಂದು ಮಾತಂಗರು ಏನೇನು ಮಾಡ್ತಾ ಇದ್ದಾರೋ ಅವನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಆ ಅಡವಿಗಳಲ್ಲಿ ಕೆಲವು ರಹಸ್ಯ ಲಿಪಿಗಳೇನೇನಿರುತ್ತೆ ಶೇಖರಣೆ ಮಾಡ್ಕೊಂತಾ ಇದ್ದಾರೆ. ಇದೇ ಕ್ರಮದಲ್ಲಿ ಮರದ ಹಿಂದೆ ಬಚ್ಚಿಟ್ಕೊಂಡು ಅಲ್ಲಿ ಏನ್ ಅದ್ಭುತ ನಡೆಯುತ್ತೋ ನೋಡ್ಬೇಕಂತ ನೋಡ್ತಾ ಇದ್ದಾರೆ. ಅಷ್ಟರಲ್ಲಿ ಈ ಗಿರಿಜನ ಮಹಿಳೆಯರು ಏನ್ ಮಾಡ್ತಾರೆ, ಅಲ್ಲಿ ಪುಲ್ಲಲು ಆ ಕಟ್ಟಿಗೆಗಳನ್ನ ಆರಿಸ್ಕಂತ ಅಡಿಗೆ ಮಾಡ್ಬೇಕಲ್ವಾ, ಅಂಟಿಸಕ್ ಬೇಕಲ್ವಾ ಸರಕುಗಳು. ಆ ಒಂದು ಕಟ್ಟಿಗೆಗಳನ್ನ ಆರಿಸ್ಕೊಂತ ಇರ್ತಕ್ಕಂತ ಬೃಂದದಲ್ಲಿ ಕಲ ಕಿಲ ಅಂತ ಅವ್ರು ಮಾತಾಡ್ಕೊಳಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಬೃಂದದಲ್ಲಿರುವ ಒಬ್ಬ ಮಹಿಳೆ ಮೂರ್ಛೆ ಬಿದ್ದೋಗ್ತಾಳೆ. ಅವಳು ಯಾವಾಗ್ಲೂ ಆಕೆಗೆ ಹಿಂಗ ಆಗ್ತಾ ಇರುತ್ತೆ. ಅದು ಮುಂದೆ ಎಪಿಸೋಡ್ಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾನು 7 ಎಪಿಸೋಡ್ಸ್ ಓದಿದ ಸಲುವಾಗಿ ನನ್ಗೆ ಇದು ಯಾರಿಕೆ ಅಂತ ನನಗ್ ಗೊತ್ತಾಗಿದೆ. ಮುಂದೆ ನಿಮ್ಗೂ ಗೊತ್ತಾಗುತ್ತೆ. ಆ ಮೂರ್ಛೆ ಬಂದು ಕೈ ಕಾಲು ಒಡ್ಕಂತ ಅಲ್ಲಿ ಬಿದ್ದೋಗ್ತಾ ಇದ್ದಂಗೆ ಆ ಮಹಿಳೆಯರ ಸುತ್ತಲೂ ಸೇರ್ಕೊಂಡ್ಬಿಡ್ತಾರೆ. ಆಕಿಗೆ ಉಪಚಾರ ಮಾಡ್ತಾರೆ. ಅವ್ರು ಭಯ ಪಡೋದಿಲ್ಲ. ಯಾಕೆ ಭಯ ಪಡೋದಿಲ್ಲ ಅಂದ್ರೆ ಆ ಹುಡುಗಿಗೆ ಹಂಗಂಗ ಆಗ್ತಾ ಆಕಿ ಸಣ್ಣ ಹುಡುಗಿ ಇದ್ದಾಗಿಂದ ಆಕಿಗೆ ಹಂಗ ಆಗ್ತಾ ಇರ್ತಲ್ಲ, ಅವ್ರು ಭಯ ಪಡೋದಿಲ್ಲ. ನಾವ್ ನೋಡ್ರಿ ಯಾರಾದ್ರೂ ರೋಡಿನ ಮೇಲೆ ಒಂಥರ ಗಾಬರಿ ಆಗ್ಬಿಡ್ತೀವಿ ನಾವಲ್ಲಪ್ಪ ಹೆಂಗ. ಆದ್ರೆ ಅವ್ರ ಮನೆಗಳಲ್ಲಿ ಇದ್ದವ್ರಿಗೆ ಅದೆಲ್ಲ ಏನಾದ್ರು ನಡೀತಾ ಇದ್ರೆ ಅವ್ರಿಗೆ ಏನ್ ಅನ್ಸೋದಿಲ್ಲ. ಯಾಕಂದ್ರೆ ಅವ್ರು ಸಣ್ಣವಿದ್ದಾಗಿಂದ ಅವೆಲ್ಲ ನಡೀತಿರ್ತಾವ ಅಂತ ಅವ್ರಿಗೆ ಗೊತ್ತಾಗ್ತದೆ. ಹಂಗೆ ನಾವು ಅವೆಲ್ಲ ನೋಡಿದಾಗ ನಮ್ಗುನು ಧೈರ್ಯ ಬರ್ತಲ್ವಾ. ಯಾರ್ಯಾರ ಮನೆ ಪರಿಸ್ಥಿತಿ ಹೆಂಗಿರುತ್ತೆ ಅದ್ ಕೇಳ್ದಾಗ ಅವ್ರಿಗೆ ಏನ್ ಅನ್ಸೋದಿಲ್ಲ. ಹಿಂಗೆ ಅವರೆಲ್ಲ ಸುತ್ತಲೂ ಸೇರ್ಕೊಂಡ್ಬಿಟ್ಟು ಉಪಚಾರಗಳು ಮಾಡ್ತಾರೆ. ದೂರದಿದ್ದ ಅನುದಾಸು ಸಾಧುಗಳು ಇಬ್ರು ಆಸಕ್ತಿಯಾಗಿ ಗಮನಿಸ್ತಾ ಇದೇನೋ ಮಾಯಾನೋ ಮಂತ್ರವೋ ಅನ್ನಿಸ್ತಾ ಇದೆ. ಅಲ್ಲ ಸ್ವಾಮೀಜಿ ಹೇಳೋದು ಮಾಯನೋ ಮಂತ್ರನೋ ಅನ್ನಿಸ್ತಾ ಇದೆ. ಯಾಕಂದ್ರೆ ಇವ್ರು ಗಿರಿಜನ ಶಾಖೆಗಳಿಗೆ ಸೇರ್ದವ್ರಲ್ವೇ. ಹಂಗಾಗಿ ಈ ಶುದ್ರ ವಿದ್ಯೆಗಳನ್ನೋದು ಸರ್ವೇ ಸಾಧಾರಣ ಅಂತ ಹೇಳ್ಬಿಟ್ಟು ಅವ್ರು ಅದ್ರಲ್ಲಿ ಒಬ್ಬ ಸಾಧು ಮಾತಾಡ್ಕೊಂತಾನೆ. ಅಷ್ಟ್ರೊಳಗ್ ನೋಡಿ ಅದ್ ಮಾತಾಡ್ತಾ ಇರೋದ್ರೊಳಗಡೆ ನಾವಾದ್ರೂ ಮಾತಾಡ್ಕೊಂತೀವಲ್ಲ, ಏನೋ ನೆಗೆಟಿವ್ ಬಂದಿರುತ್ತೆ, ಧ್ಯಾನ ಮಾಡ್ರಿ ಅಂತ ಹೋಗಿ ಇವಾಗ ಅದೇ ಸುದ್ದಿನೇ ಬರೇ ನಾವ್ ಹೇಳೋದು. ಏನಿದ್ರು ಇದೊಂದೇ ಹೇಳ್ತೀವಿ ನಾವು, ಸರ್ವ ಸಮಸ್ಯೆಗಳ ಪರಿಷ್ಕಾರಣೆ ಧ್ಯಾನ, ಸರ್ವ ರೋಗಗಳ ನಿವಾರಣೆ ಧ್ಯಾನ, ಸರ್ವಭೋಗಗಳ ಕಾರಣಿ ಧ್ಯಾನ, ಸತ್ಯ ಜ್ಞಾನ ಪ್ರಸಾದಿನಿ ಧ್ಯಾನ ಮಾಡ್ರಿ ಹೆಂಗ್ ಹೇಳ್ತೀವಿ ಹಂಗೆ. ಇವಾಗ ಆತನಿಗೆ ಏನ್ ಅನ್ನಿಸ್ತು ಗೊತ್ತಾಯ್ತು, ಏನೋ ಕ್ಷುದ್ರ ವಿದ್ಯೆಗಳು ನಡೀತಿರ್ತಾವ ಅಂತ ಹೇಳಿ, ಅಂದ್ರೆ ಮಾಮೂಲಿ ಮಾತಾಡ್ಕೊಳ್ಳೋದು ಹಂಗೆ ನಡೆದಿರ್ತದ ಅಂತ ಹೇಳಿ. ಅಷ್ಟ್ರೊಳಗಡೆ ಆ ಬಿಳಿಯ ಒಂದು ಆಕಾರ ನೋಡಿ, ಎಲ್ಲಟಿ ಮಗು ಪಂಜುಲಾಂಟಿ ఒక ಆಕಾರ, ಬಿಳಿಯ ಒಂದು ಮಂಜಿನಂತಹ ಒಂದು ಆಕಾರ ಆ ಗುಂಪಿನ ಮೇಲಿಂದ ಹಿಂಗ ಹಾರ್ಕೊಂಡೋಗೋದನ್ನ ನೋಡ್ಬಿಡ್ತಾನೆ ಅನುದಾಸ್. ಕಣ್ಣಿಗೆ ಕಾಣಿಸ್ಬಿಡ್ತು. ಆಶ್ಚರ್ಯ ಆಗ್ಬಿಡ್ತು ಅನುದಾಸರಿಗೆ. ಕಣ್ಣುಗಳು ಪಿಳಪಿಳಾ ಅಂತ ಒಳಿಯಕ್ ಚಾಲು ಆಗ್ಬಿಡ್ತು.
ಯಾಕೆಂದ್ರೆ ಟೊರೆಂಟೊ ನಗರದಲ್ಲಿ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ಬೇಕಾದ ಕಾರಿನ ಮೇಲಿನಿಂದ ಹಾಡ್ಕೊಂಡು ಹೋಗಿರೋ ಒಂದು ಆಕಾರವೇ ಆ ಕೋತಿ ಆಕಾರ ಕಾಣಿಸಿದ್ದ ತನಗ. ಕ್ಷಣ ಗುಂಪಿನಿಂದ ಒಬ್ಬ ದೊಡ್ಡ ವಯಸ್ಕರ ಮಹಿಳೆ ತನ್ನ ಎರಡು ಕೈಗಳನ್ನ ಜೋಡಿಸಿ ಮೊಣಕಾಲ್ ಮೇಲೆ ಕುತ್ಕಂತ ಕೈಗಳನ್ನ ಮೇಲಕ್ಕೆತ್ತಿ ಕೈಗಳನ್ನ ಮೇಲಕ್ಕೆತ್ತಿ ಆ ಅದೃಶ್ಯ ಶಕ್ತಿಗೆ ನಮಸ್ಕಾರ ಇಡ್ತಾ ಏನೇನೋ ಸ್ತೋತ್ರಗಳನ್ನ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅಲ್ಲೆಲ್ಲ ಮಹಿಳೆಯರ ತಂಡ ಅಲ್ವಾ ಇರೋದು. ನೋಡಿ, ಅದು ಆಕಿಗೂ ಕಾಣಿಸದ, ಇಲ್ಲಿ ಅನುದಾಸನಿಗೂ ಕಾಣಿಸದ. ಹಿಂಗ ಮೊಗಪಂಜುಲಾಂಟಿ ಅಂದ್ರೆ ಒಂದು ಬಿಳಿಯ ಒಂದು ಮಂಜಿನಂತಹ ಆಕಾರದಲ್ಲಿ ಪ್ರವೇಶ ಮಾಡಿದ್ರೆ ನೋಡಿ, ಹನುಮಂತರು ಹೋಗಿದ್ದಾರೆ ಅಲ್ಲಿ. ಆ ಒಂದು ನೋಡಿದ ಅನುದಾಸು ಅನ್ಮಯನಾಗ್ಬಿಡ್ತಾನೆ. ಹನುಮಂತನ ಬರುವಿಕೆಗಾಗಿ ತಿಳಿಸ್ತಾ ಇದೆ. ಈ ಚಿತ್ರಲಿಪಿಗಳೇನಿದಾವಲ್ಲ, ಆ ಚಿತ್ರಲಿಪಿಗಳೆಲ್ಲ ಬ್ಯಾಗನಿಂದ ತೆಗೆದು ನಮಸ್ಕಾರ ಮಾಡ್ಕೊಂತಾರೆ. ನಾವು ಅಷ್ಟೇ ಅಲ್ಲ, ಮನೆಯಲ್ಲಿ ಏನಾನ ನಡೆದ್ ಬಿಟ್ರೆ ಅಲ್ಲಿ ಯಾವನ ಫೋಟೋ ಇದ್ರೆ ನಮಸ್ಕಾರ ಮಾಡ್ಕೊಂತೀವಿ. ಗುರುಗಳ ಫೋಟೋ ಇದ್ರೆ ಇಲ್ಲಿ ನಮಸ್ಕಾರ ಮಾಡ್ಕೊಂತೀವಿ. ಹಂಗ್ ನಮಸ್ಕಾರ ಮಾಡ್ಕೊಂತ ಇರ್ತೀವಲ್ಲ, ಹಂಗೆ ಈತ ಆ ಮರದ ಬೆರಡುಗಳಿಗೆ ನಮಸ್ಕಾರ ಮಾಡ್ತಾನೆ, ಆ ಮುತ್ತುಗಳಿಗೆ ನಮಸ್ಕಾರ ಮಾಡ್ತಾನೆ, ಪೂಸಲು ಮಣಿಗಳಿರ್ತಾವಲ್ಲ ಅದಕ್ಕ, ಆಮೇಲೆ ಆ ಪೆಂಕುಗಳು ಇರ್ತಾವಲ್ಲ, ಆ ಒಂದು ಹೆಂಚುಗಳು, ಆ ಚಿತ್ರಲಿಪಿ ಕೆತ್ತಿರೋದು, ಅದಕ್ಕೆ ತೆಗೆದು ನಮಸ್ಕಾರ ಮಾಡ್ಕೊಂಡು ಬ್ಯಾಗ್ನಾಗ ಇಟ್ಕೊಂತಾನೆ. ಆದ ನಂತರ 41 ದಿನಗಳ ಕಾಲ ರಹಸ್ಯವಾಗಿ ಮಾತಂಗರ ಹಿಂದೆ ತಿರುಗುತ್ತಾ ಅವರ ಗುಡಾರದಲ್ಲಿ ಹೋಗಿ ಹನುಮಂತರವರು ಮಾತಂಗರಿಗೆ ಬೋಧಿಸಿರ್ತಕ್ಕಂತಹ ನೋಡಿ 41 ದಿನಗಳ ಕಾಲ ರಹಸ್ಯವಾಗಿ ಇವರನ್ನ ನೋಡಿದ್ರೆ, ಅನುದಾಸರು ಅವತ್ತು ರಹಸ್ಯವಾಗಿ ನೋಡಿದ್ದಕ್ಕೆ ನಮ್ಮ ಹತ್ರ ಇವತ್ತು ಏನಿದೆ, ಇಮ್ಮಾರ್ಟಲ್ ಟಾಕ್ಸ್, ಹನುಮಂತರ ಸಂದೇಶಗಳು ಅನ್ನೋದಿದೆ ನೋಡಿ. ಅದೇ ಹನುಮಂತರವರು 41 ದಿನ ರಹಸ್ಯವಾಗಿ ಅವ್ರ ಹಿಂದೆ ತಿರುಗುತ್ತಾ ಆ ಹನುಮಂತರವರನ್ನ ಮಾತಂಗರಿಗೆ ಬೋಧಿಸಿರ್ತಕ್ಕಂತಹ ಚಿರಂಜೀವತ್ವಪು ಸಂದೇಶಾಲು, ಚಿರಂಜೀವತ್ವದ ಸಂದೇಶಗಳು ಶೂನ್ಯ ಸ್ಥಿತಿನಲ್ಲಿ ಇರ್ತಾ ಶೇಖರಣೆ ಮಾಡ್ಕೊಂಡಿದ್ದು ನೋಡ್ರಿ. ನಮಗೆ ಇಲ್ಲಿ ಪಿಸ್ ಪಿಸ್ ಅಂದ್ರೇನೆ ಕೇಳಿಸೋದಿಲ್ಲ, ಅಲ್ಲೆಲ್ಲೋ ಹನುಮಂತರನ್ನ ಬಚ್ಚಿಟ್ಕೊಂಡು ಇಲ್ಲಿವರೆಗೂ ಕೇಳಿದ್ದಾರೆ ಅಂದ್ರೆ ಎಷ್ಟು ಶ್ರದ್ಧಾವಾನ್ ಲಭತೆ ಜ್ಞಾನ, ಎಷ್ಟು ಶ್ರದ್ಧೆ ಇದ್ರೆ ಆ ಕಿವಿಗಳ ಅಲ್ಲಿನ ಲಿಪಿಗಳು ಇಲ್ಲಿವರೆಗೂ ಕೇಳಿಸ್ಬೇಕಲ್ವಾ. ಕೇಳುವಿಕೆ, ಇಯರಿಂಗ್ ಹೆಂಗಿದೆ ನೋಡಿ ಮಾಸ್ಟರ್ಸ್. ಕೇಳುವಿಕೆ, ಆಲಿಸುವಿಕೆ, ಇಷ್ಟು ಆಲಿಸಿದ್ರೆ ಎಲ್ಲೋ ನಡೆದಿರ್ತಕ್ಕಂಥ ಘಟನೆಗಳನ್ನ ಇಷ್ಟು ಚೆನ್ನಾಗಿ ಶೇಖರಣೆ ಮಾಡಿ ನಮ್ಮವರೆಗೂ ತಗೊಂಡು ಒಂದು ಸಂದೇಶಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಮೊದಲಿಗೆ ಅನುದಾಸರಿಗೆ ನಮಸ್ಕಾರ, ಮಾತಂಗರಿಗೆ ನಮಸ್ಕಾರ, ಗಿರಿಜನರಿಗೆ, ಎಷ್ಟಮ್ಮ ಗಿರಿಜನರಿಗೆ, ಹಿಮಾಲಯ ಪ್ರದೇಶದಲ್ಲಿದ್ದ ಇವರೆಲ್ಲರಿಗೂ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತಾ ಪತ್ರಿಜಿಗೆ, ಧ್ಯಾನ ಜಗತ್ ಟೀಮ್ಗೆ ಇವತ್ತಿಂತ ಒಂದು ಅವಕಾಶ, ನಾನು ಇದು 5ನೇ ಸತಿ 6ನೇ ಸತಿ ಹೇಳ್ತಾ ಇರೋದು. ಇದು ಫಸ್ಟ್ ಹೇಳ್ದಾಗ ನನ್ಗೆ ಇನ್ನ ಗೊತ್ತಾಗ್ತಾ ಇಲ್ಲ ಹೆಂಗ್ ಹೇಳ್ಬೇಕಂತ. 2ನೇ ಸತಿ ಹೇಳ್ದಾಗ್ಲೂ ಸ್ವಲ್ಪ ಉತ್ತಮ ಆಗಿತ್ತು. 3ನೇ ಸತಿ 4ನೇ ಸತಿ ಹೇಳ್ದಾಗಂತೂ ಇನ್ನ ನನ್ಗೆ ಅದರ ಒಂದು ರುಚಿಗೆ ಪಾರವೇ ಇಲ್ಲ. ಸವಿತಾ ಇದ್ರೆ ಇವಾಗ ಒಂದ್ 4-5 ಸತಿ ಆಯ್ತು ಹೇಳಕ್ಕೆ. ಇವಾಗಂತೂ ಯಾಕೆ ಹೇಳ್ತೀರಾ, ಇದರದ್ದು ಒಂದು ರುಚಿ ಅದ್ ಹೇಳ್ತಾರೆ, ಏಮಿ ರುಚಿರ ಎಂತ ರುಚಿರ ಅಂದ್ರೆ ಆ ರುಚಿ ಅನ್ನೋದು ಅದನ್ನ ನಿಜವಾಗ್ಲೂ ಸೌದವ್ರಿಗೆ, ಈ ಕೇಳದವ್ರಿಗೆ, ಹೇಳದವ್ರಿಗೆ, ಝೂಮ್, ಯೂಟ್ಯೂಬ್ ಎಲ್ಲರಿಗೂ ಕೋಟಿ ಕೋಟಿ ಪ್ರಣಾಮಗಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಮಹಾವತಾರ್ ಫೌಂಡೇಶನ್ ಸಾರ್ಗೆ ಥ್ಯಾಂಕ್ಸ್. ಓಕೆ, ಅದ್ಭುತವಾದ ಒಂದು ಸಂದೇಶ ಕೊಟ್ಟಿದ್ದೀರಾ ಮೇಡಮ್, ಅನಂತ ಧನ್ಯವಾದಗಳು. ಎಸ್ ಸ್ನೇಹಿತರೆ, ನಾವು ಕೇಳ್ತಿರ್ತೇವೆ ಹಳ್ಳಿಗಳಲ್ಲಿ ಆಡು ಭಾಷೆಯಲ್ಲಿ ಹೇಳ್ತಾ ಇರ್ತೀವಿ, ಹಾಡ್ತಾ ಹಾಡ್ತಾ ರಾಗ, ಉಗುಳ್ತಾ ಉಗುಳ್ತಾ ರೋಗ ಅಂತ ಹೇಳ್ಬಿಟ್ಟು. ಹಂಗೆ ಮೇಡಮ್ ಅವ್ರು ಹೇಳಿದ್ರು ಫಸ್ಟ್ ಟೈಮ್ ನಮ್ಗೆ ಕಷ್ಟ ಅನ್ಸಿತ್ತು. ಬಟ್ ಇವಾಗ ಹೇಳಿದ್ ಹೆಂಗಿತ್ತು ಅಂತಂದ್ರೆ, ಯಾವುದೇ ಒಂದು ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನ ಅದನ್ನ ಸಂಪೂರ್ಣ ಅರ್ಥ ಮಾಡಿಸ್ಬೇಕಂದ್ರೆ ನೇರವಾಗಿ ಇದ್ದಂಗಿದ್ದು ಹೇಳಿದ್ರೆ ಅರ್ಥ ಆಗಲ್ಲ. ಅದಕ್ಕೆ ಉಪಕಥೆಗಳು ಅಥವಾ ಅದಕ್ಕೆ ಉದಾಹರಣೆಗಳನ್ನ ಜೊತೆಗೆ ತಮಗೆ ಹೇಳ್ತಕ್ಕಂಥ ತಮ್ಮ ಸ್ವಯಂ ಅನುಭವವನ್ನು ಅದಕ್ಕೆ ಸೇರಿಸಿ ಹೇಳಿದಾಗ ಪಕ್ಕಾ ಕೇಳುವರಿಗೆ ಮನ ಮುಟ್ಟುತ್ತೆ. ಆ ರೀತಿಯಲ್ಲಿ ಹೇಮಾ ಮೇಡಮ್ ಅವರು ಪ್ರಯತ್ನ ಪಟ್ಟಿದ್ದಾರೆ. ಅದ್ಭುತವಾದ ಒಂದು ಸಂದೇಶ, ಜೀವತ್ವದ ಒಂದು ಸಂದೇಶವನ್ನ ಹನುಮಂತ ಗುರುಜಿ ಅವರ ಒಂದು ಕತೆ ಯಾವ ತರ ಇತ್ತು, ಅವ್ರ ಜೀವನ ಶೈಲಿ ಹೆಂಗಿತ್ತು ಅನ್ನೋದನ್ನ ಇವಾಗ ಪತ್ರಿಜಿಯವರ ಅದನ್ನ ಅರ್ಥೈಸಿಕೊಂಡು ನಮ್ಮೆಲ್ಲ ಆತ್ಮ ಬಂಧುಗಳಿಗೆ ಮುಟ್ಟಿಸ್ತಾ ಇದಾರೆ. ಇವ್ರ ಮುಖಾಂತರ ನಮ್ಮೆಲ್ಲರಿಗೂ ಸಿಗ್ತಾ ಇದೆ. ಇವತ್ತು ತಮ್ಮ ಸಮಯವನ್ನ ಮಾಡಿಕೊಂಡು ಬಂದು ಈ ಜೂಮ್ ಸೆಷನ್ ಮುಖಾಂತರ ನಮಗೆ ಈ ಒಂದು ಜ್ಞಾನವನ್ನ, ನಮಗೆ ಗೊತ್ತೇ ಇರಲಿಲ್ಲ ಈ ತರನೇ ಇರ್ಬೋದಾ ಹಂಗಾರೆ ಹೇಳಿ ಅಂತೇಳಿ
ಚಿರಂಜೀವತ ಹಿಂಗೂ ಪಡಿಬಹುದಾ ಅಂತ ಗೊತ್ತೇ ಇರ್ಲಿಲ್ಲ. ಬಟ್ ನೋಡಿ ಇವಾಗ ಎಷ್ಟೊಂದು ಹೊಸ ಹೊಸ ವಿಷಯಗಳು ನಮಗೆ ಸಿಗ್ತಾ ಇದಾವೆ. ಅದಕ್ಕೆ ನಿಜಕ್ಕೂ ಕೂಡ ಕೋಟಿ ಕೋಟಿ ನಮನಗಳು ಮೇಡಮ್ ತಮಗೆ. ಜೊತೆಗೆ ಈ ಒಂದು ಇಂತಹ ಮಾಸ್ಟರ್ಸ್ ಕರೆಸಿ ನಮಗೆ ನೋಡಿ ನಾವೆಲ್ಲೋ ಇದ್ದವರು ಏನು ಗೊತ್ತಿಲ್ಲ, ಏನೋ ನಮ್ಗ್ ತಕ್ಕ ಮಟ್ಟಿಗೆ ವಿದ್ಯೆ ಕಲ್ಕೊಂಡ್ವಿ, ನಮಗೆ ಬೇಕಾದಂತ ಜೀವನ ಮಾಡ್ತಾ ಇದಾವೆ ಅಷ್ಟೇ. ಹೀಗಿದ್ದಾಗ ಸಾಂಸಾರಿಕ ಜೀವನದಲ್ಲಿ ಏಳು ಬೀಳು ಮಾಡ್ತಾ ಮಾಡ್ತಾ ಒಂದ್ ದಿವಸ ಹೊರಟು ಹೋಗ್ಬಿಡ್ತೇವೆ. ಬಟ್ ಈ ತರದ ಆತ್ಮಕ್ಕೆ ಸಂಬಂಧಪಟ್ಟ ಜ್ಞಾನ ಕಲಿಯಾಕನೆ ಆಗ್ತಾ ಇರಲ್ಲ. ಬಟ್ ಹೀಗಿದ್ದಾಗ ಮಹೋತ್ ಫೌಂಡೇಶನ್ ಇದನ್ನೆಲ್ಲ ನಮಗೆ ಕೊಡ್ತಾ ಇದಲ್ಲ, ಅದು ಮನೆಯಲ್ಲೇ ಕುತ್ಕೊಂಡು ಕೇಳ್ತಾ ಇದೀವಿ. ಎಷ್ಟು ಭಾಗ್ಯವಂತರು ನಾವು. ಒಂದು ಮಹೋತ್ ಫೌಂಡೇಶನ್ಗೂ ರಂಗನಾಥ್ ಗುರುಜಿಗೂ ಎಲ್ಲರಿಗೂ ಕೂಡ ನಾವು ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸ್ತಾ, ಎಸ್ ಸ್ನೇಹಿತರೆ, ಇವತ್ತು ಮೇಡಮ್ ಅವ್ರು ಕೊಟ್ಟಿರ್ತಕ್ಕಂಥ ಸಂದೇಶದಿಂದ ತಮ್ಗೇನ್ ಅನಿಸ್ತು, ಇದ್ರಲ್ಲಿ ಏನಾದ್ರು ಸಮಸ್ಯೆ ಸಂದೇಹಗಳಿದ್ರೆ ಸಂಶಯಗಳಿದ್ರೆ ಪ್ರಶ್ನೆ ಮುಖಾಂತರ ಕೇಳ್ಬಹುದು. ಅದಕ್ಕೆ ಮೇಡಮ್ ಅವರು ನೇರವಾಗಿ ಉತ್ತರ ಕೊಡ್ತಾರೆ. ಆ ತರ ಕೇಳೋರು ಯಾರಾದ್ರೆ ಹ್ಯಾಂಡ್ ರೈಸ್ ಮಾಡಿ ಸ್ನೇಹಿತರೆ. ಎಸ್ ಲಕ್ಷ್ಮೀ ದೇವಿ ಪಂಡಿತ್ ಮೇಡಮ್, ತಮಗೆ ಅವಕಾಶ ಈಗ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲ ನಮಸ್ತೆ. ಮಾತಾಡ್ತೀವಿ. ಮೇಡಮ್, ಇದ್ರ ಸಂದೇಹ ಅಂತ ಏನಿಲ್ಲ ಮೇಡಮ್. ನಮ್ಗೆ ಇಲ್ಲಿ ನಾನು ಈಗ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ. ಇಲ್ಲಿ ಸಾಕ್ಷಾತ್ ಹನುಮಂತನೇ ನಮ್ಮ ಮನೆಗ್ ಬಂದಿದ್ದಾನೆ, ನಮ್ಮ ಅನಿಸ್ತಾ ಇದೆ ಮೇಡಮ್. ಮೈಯೆಲ್ಲ ರೋಮಾಂಚನ ಆಗ್ತದೆ, ಏನೋ ಒಂದು ರೀತಿಯ ವೈಬ್ರೇಷನ್ ಆಗ್ತಾ ಇದೆ ಮೇಡಮ್. ಅದ್ ಹೇಳಕ್ಕೆ ಆಗ್ತಾ ಇಲ್ಲ. ತುಂಬಾ ಚೆನ್ನಾಗಿತ್ತು ಮೇಡಮ್. ನಮ್ಗೆ ಹೇಳ್ತೀವಲ್ಲ, ನಾವು ಅದ್ರಲ್ಲೇ ಏನೋ ಆಗ್ಬಿಟ್ಟಿದ್ವಿ ಮೇಡಮ್. ತುಂಬಾ ಚೆನ್ನಾಗಿತ್ತು. ತುಂಬಾ ಧನ್ಯವಾದಗಳು ಮೇಡಮ್. ಎಲ್ರಿಗೂ ತುಂಬಾ ಧನ್ಯವಾದಗಳು. ಹೇಳಿದೀರಾ, ತುಂಬಾ ಖುಷಿ ಆಯ್ತು ಮೇಡಮ್. ನಮಸ್ತೆ ಮೇಡಮ್. ಎಸ್ ಧನ್ಯವಾದ. ಧನ್ಯವಾದ ಮೇಡಮ್. ಕೃಷ್ಣರಾವ್ ಅವ್ರೆ, ನಿಮ್ಗೆ ಅವಕಾಶ ಇವಾಗ. ನಮಸ್ತೆ ಸಣ್ಣೇಗೌಡ್ರೆ. ಹೇಮಾ ಮೇಡಮ್ ಅವರು ರಾಯಚೂರಿನಿಂದ ಅವರು ಬಹಳ ಸಂದೇಶಗಳನ್ನು ಅವಾಗವಾಗ ಎಲ್ಲರಿಗೂ ಕೊಡ್ತಾ ಇರ್ತಾರೆ. ಅವರು ಪೂರ್ಣ ಪ್ರಮಾಣದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ನಾನು ರಾಯಚೂರು ಡಿಸ್ಟಿಕ್ ನಲ್ಲಿ ಇದ್ಕೊಂಡು ಕೇಳ್ತಾ ಇದ್ದೀನಲ್ಲ, ಅವರಿಗೆ ನಮ್ಮ ಅನಂತ ನಮನಗಳು. ನಮಸ್ತೆ. ಥ್ಯಾಂಕ್ ಯು. ಎಸ್ ಮಲ್ಲಪ್ಪ ನಾಯ್ಕರವರೇ, ತಮಗೆ ಅವಕಾಶ ಇವಾಗ. ನಮಸ್ತೆ ಹೇಮಾ ಮೇಡಮ್ ಅವರೇ, ಎಲ್ಲಾ ಆತ್ಮ ಬಂಧುಗಳಿಗೂ ನನ್ನ ಅನಂತ ಕೋಟಿ ನಮನಗಳು. ಖಂಡಿತ ಲಕ್ಷ್ಮೀಕಾಂತ್ ಮೇಡಮ್ನವರು ಹಾಗೂ ಸರ್ ಕೃಷ್ಣರಾವ್ ಸರ್ ತಿಳಿಸಿದಂತೆ ನಿಜಕ್ಕೂ ಮೇಡಮ್ನವರು ಅದ್ಭುತವಾಗಿರ್ತಕ್ಕಂಥ ಒಂದು ಜ್ಞಾನವನ್ನ ಪಡೆದಿದ್ದಾರೆ ಅನ್ನೋದು ನಾನು ತಿಳ್ಕೊಂಡೆ. ಅವರು ತೆಲುಗು ಭಾಷೆಯವರಾದ್ರೂ ಕನ್ನಡವನ್ನ ಎಷ್ಟು ಸ್ಪಷ್ಟವಾಗಿ ಆಮೇಲೆ ವಾಚನ ಕನ್ನಡನೇ ನಾನು ಓದ್ಕೊಂಡಿರೋದೆಲ್ಲ ಕನ್ನಡನೇ. ಧ್ಯಾನಕ್ ಬಂದ್ಮೇಲೆ ತೆಲುಗು ನಾವು ಸಿನಿಮಾಗಳು ನೋಡ್ತಾ ಇದ್ವಿ. ಮಾತೃಭಾಷೆ ತೆಲುಗು, ಓದಿರೋದು ಗೌರಿಬಿದ್ನೂರು ಕನ್ನಡ. ಹಂಗಾಗಿ ಕನ್ನಡ ಪುಸ್ತಕಗಳೇ ಜಾಸ್ತಿ. ಯಾವಾಗ ಧ್ಯಾನಕ್ ಬಂದ್ವಿ, ತೆಲುಗು ಪುಸ್ತಕಗಳು, ಓಶೋ ಪುಸ್ತಕ, ಪತ್ರಿಜಿ ಅವ್ರ ಪುಸ್ತಕಗಳೆಲ್ಲ ತೆಲುಗುನಲ್ಲಿ ಇದಾವ ಅಂತ ಗೊತ್ತಾದ್ಮೇಲೆ ಮೆಲ್ಲಕ ತೆಲುಗುಗೆ ಬಂದ್ವಿ. ಈಗ ತೆಲುಗುನಲ್ಲಿದ್ರು ಕನ್ನಡದಲ್ಲಿ ಮತ್ತೆ ಅದನ್ನ ಟ್ರಾನ್ಸ್ಲೇಷನ್ ಹಂಗಿಂದ ಹಂಗೆ ಅದು ಬಂದ್ಬಿಡ್ತಾ ಇದೆ. ಹೇಳ್ತಾ ಇದ್ದೀನಿ, ಸೂಪರ್. ನಿಜಕ್ಕೂ ಸರಳವಾಗಿ ಹೇಳ್ತಾ ಇದ್ದೀನಿ. ಎಲ್ಲಿಂದ ಎಲ್ಲಿಗೆ ಅಮೆರಿಕಾದಿಂದ ಟೊರೊಂಟೊ ನಗರಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಹಿಮಾಲಯದ ತಪ್ಪಲಲ್ಲಿ ಕರ್ಕೊಂಡ್ಬಂದು ಅಲ್ಲಿ ಆತ್ಮೀಯರ ಒಂದು ಹನುಮಂತರ ಸಂದೇಶಗಳನ್ನ ಎಷ್ಟು ಅದ್ಭುತವಾಗಿ ಅಲ್ಲಿರ್ತಕ್ಕಂತ ಮಾತಂಗರು ಅಂದ್ರೆ ಗಿರಿಜನರ ಒಂದು ಏನು ದೈನಂದಿನ ಚಟುವಟಿಕೆಗಳನ್ನ ನಿಜಕ್ಕೂ ತಾವು ವಿವರಿಸಿದ ರೀತಿ ನಾವೆಲ್ಲರೂ ನಿಮ್ ಜೊತೆಗೆ ಅಲ್ಲಿ ಹಿಮಾಲಯಕ್ಕೆ ಹೋಗಿದ್ವಿ ಮೇಡಮ್. ಖಂಡಿತ ಅಷ್ಟೊಂದು ಅದ್ಭುತವಾಗಿತ್ತು ತಮ್ಮ ಒಂದು ವಾಚನ. ಇಂಥ ಒಂದು ಅದ್ಭುತವಾದ ವ್ಯಕ್ತಿಗಳನ್ನ ಈ ಒಂದು ವೇದಿಕೆಯ ಮೂಲಕ, ಮಹಾತಾರು ವೇದಿಕೆ ಮೂಲಕ ಪರಿಚಯಿಸಿ ನಮಗೆ ಜ್ಞಾನವನ್ನು ನೀಡ್ತಾ ಇರೋದಕ್ಕೆ ಈ ವೇದಿಕೆಗೆ ಮತ್ತು ರಂಗನಾಥ್ ಗುರುಗಳಿಗೂ ತಮಗೂ ನಾನು ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಮೇಡಮ್. ತಾವು ಆಗಾಗ ಬಂದು ನಿಮ್ಮ ಜ್ಞಾನವನ್ನ ನಮಗೆ ಹಂಚಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅವಕಾಶವಾಗಿ ಧನ್ಯವಾದ ಗೌಡ್ರೆ. ಓಕೆ, ಧನ್ಯವಾದಗಳು ಮಲ್ಲಪ್ಪ ನಾಯಕ ಗುರುಗಳೇ. ಎಸ್ ಸ್ನೇಹಿತರೆ, ಯಾರು ರೀಸೆಂಟ್ ಇತ್ತಿತ್ಲಾಗ ಒಂದು 15 ದಿವಸ, ಒಂದ್ ತಿಂಗಳಿಂದ ಈ ಒಂದು ಜೂಮ್ ಸೆಷನ್ ಬರ್ತಾ ಇದ್ದೀರಾ, ನಿಮಗೆ ಈ ತರದ ಎಲ್ಲಾ ಜ್ಞಾನಗಳನ್ನ ಮಹಾತಾರ್ ಫೌಂಡೇಶನ್ ಕೊಡ್ತಾ ಇದೆ. ಇವತ್ತಿನ ಸೆಷನ್ ನಿಂದ ಮತ್ತು ಈ ಹಿಂದೆ ತಗೊಂಡಿರ್ತಕ್ಕಂಥ ಸೆಷನ್ ಇಂದ ನಿಮ್ಗೆ ಏನ್ ಕಲಿಕಾಗಿದೆ? ಯಾರಾದ್ರೂ ಹೊಸಬ್ರು ಒಬ್ರು ಅಥವಾ ಇಬ್ರು ಮಾತಾಡಬಹುದಾ? ಹ್ಯಾಂಡ್ ರೈಸ್ ಮಾಡಿ ಅಥವಾ ನೇರವಾಗಿ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಹೊಸಬ್ರು ಯಾರಾದ್ರೂ ಮಾತಾಡ್ಬೋದ್ರಾ? ಮಾತಾಡಿ, ಹೊಸಬ್ರು ಮಾತಾಡಕ್ ಇದೊಂದು ಅವಕಾಶ. ಮಾತಾಡಿದ್ರೆ ಏನಾಗ್ತದ ಅಂದ್ರೆ ನಿಮ್ಮಲ್ಲಿರೋ ಬ್ಲಾಕೇಜಸ್ ಹೋಗ್ತವೆ. ಮಾತಾಡೋದಂದ್ರೆ ಅಷ್ಟು ಸುಲಭ ಅಲ್ಲ, ಅಷ್ಟು ತಮಾಷೆ ಅಲ್ಲ. ಪತ್ರಿಜಿ ಎಷ್ಟು ಸತಿ ಜೂಮ್ ಸೆಷನ್ ಅಲ್ಲಿ ಬಂದು ಮಾತಾಡ್ಲಾರ್ದವ್ರಿಗೆಲ್ಲ ಹೇಳೋರು. ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಅವರು. ಆದ್ರೆ ನಾವು ಉಪಯೋಗ ಮಾಡ್ಕೊಳ್ಳಾರ್ದ ಹಂಗೆ ಇದ್ದು ಬಿಟ್ರೆ ಹಂಗೆ ಇದ್ದು ಬಿಡ್ತೀವಿ. ನಾಗರತ್ನಮ್ಮ ಅವರೇ, ನಿಮ್ಗೆ ಅವಕಾಶ.
ನಮಸ್ತೆ. 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 ನಮಸ್ತೆ ಸಣ್ಣಗೌಡ್ರಿಗೆ ಅಂದ್ರೆ ಹೇಮ ಮೇಡಮ್ ಅವ್ರದ್ದು ಅವರು ಹೇಳಿದ್ದು ಸ್ವಲ್ಪ ನನಗೆ ಕ್ಲೀನ್ ಆಗಿ ಅರ್ಥ ಆಗ್ಲಿಲ್ಲ. ಅಂದ್ರೆ ಚೆನ್ನಾಗಿ ಹೇಳಿದ್ದಾರೆ, ಬಟ್ ಅದು ಬುಕ್ ತೆಲುಗಲ್ಲಿ ಇದೆಯಾ ಅಥವಾ ಕನ್ನಡದಲ್ಲಿ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಇದು ಇಂಗ್ಲಿಷ್ ನಲ್ಲಿದೆ ಪುಸ್ತಕ. ಹೌದಾ? ಇಮ್ಮಾರ್ಟಲ್ ಟಾಕ್ಸ್ ಅನ್ನೋದು ಇಂಗ್ಲಿಷ್ ನಲ್ಲಿದೆ. ತೆಲುಗು ಮ್ಯಾಗಝೈನ್ಸ್ ನಲ್ಲಿ ಅವರು ಕೊಟ್ಟಿದ್ದಾರೆ ನಮ್ಗೆ. ನಾವ್ ಅದನ್ನ ಕನ್ನಡದಲ್ಲಿ ನಿಮ್ಗೆ ಹೇಳ್ತಾ ಇದೀವಿ, ನಿಮ್ಮವರೆಗೂ ತಲುಪಿಸ್ತಾ ಇದೀವಿ. ಹೌದಾ ಮೇಡಮ್? ಅದು ಕನ್ನಡದಲ್ಲಿ ಇಲ್ವಾ ಮೇಡಮ್ ಅದು ಬುಕ್ಸ್? ಇಲ್ಲ ರೀ, ನಂಗೆ ಗೊತ್ತಿಲ್ಲ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಆದ್ರೆ ಮಾತ್ರ ಇಂಗ್ಲಿಷ್ ನಲ್ಲಿ ಇದೆ ಇಮ್ಮಾರ್ಟಲ್ ಟಾಕ್ಸ್ ಅಂತ ಹೇಳಿ. ಹನುಮನ ಸಾಧನೆ ಬಗ್ಗೆ ತುಂಬಾ ಹೇಳ್ತಾ ಇದ್ರಿ. ಹನುಮನ ಸಾಧನೆ ತುಂಬಾ, ಅದು ರಾಮ ಭಕ್ತರಲ್ಲಿ ನಾವು ಉದಾಹರಣೆ ಕೊಡೋದಾದ್ರೆ ಹನುಮನ್ನೇ ಭಕ್ತರಿಗೆ ಇದ್ ಮಾಡೋದು. ಯಾರೇ ಭಕ್ತರು ಅಂತಂದ್ರೆ ಭಕ್ತರಲ್ಲಿ ಮೊದಲನೇ ಸ್ಥಾನ ಯಾರಿಗೆ ಅಂದ್ರೆ ಹನುಮನಿಗೆನೆ. ಅದರಿಂದ ಇಷ್ಟೊಂದೆಲ್ಲ ವಿಷಯಗಳನ್ನ ತಿಳಿಸ್ಕೊಂಡು ಹನುಮನ ಭಕ್ತಿ ಮತ್ತೆ ಪತ್ರಿಜಿ ಅವರ ಇದ್ರ ಬಗ್ಗೆ ತಿಳ್ಕೊಂಡಾಗ ನಾವು ನಿಜವಾಗ್ಲೂ ಈ ತರ ವಿಷಯಗಳನ್ನ ಕನ್ನಡದಲ್ಲಿ ಓದಕ್ಕೆ ನಮ್ಗೆ ಅವಕಾಶ ಕೊಟ್ರಿ ಚೆನ್ನಾಗಿತ್ತು ಅಂತ ತಿಳ್ಕೊಂಡೆ ಮೇಡಮ್. ಅದಕ್ಕೆ ಕೇಳಿದೆ ಕನ್ನಡದಲ್ಲಿ ಇದ್ರೆ ಆ ಬುಕ್ ಫೇಸ್ ಯಾವ ತರ ಇದೆ ಅಂತ ಬುಕ್ ಫೇಸ್ ತೋರಿಸಬಹುದಾ ಮೇಡಮ್? ಬುಕ್ ಇಲ್ಲ ರೀ, ನನ್ನ ಹತ್ರ ಪುಸ್ತಕ ಇಲ್ಲ. ಹೌದಾ? ನಮಸ್ತೆ. ಮ್ಯಾಗಝೈನ್ಸ್ ನಲ್ಲಿ ಬಂದಿರೋ ನೀವು ಅದಕ್ಕೆ ಮ್ಯಾಗಝೈನ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ತೆಲುಗು ಮ್ಯಾಗಝೈನು, ಕನ್ನಡ ಮ್ಯಾಗಝೈನು, ಯಾರ್ಗ್ ಯಾವ್ದು ಬಂದ್ರೆ ಅದು. ಇಂಗ್ಲಿಷ್ ಬಂದ್ರೆ ಇಂಗ್ಲಿಷ್, ನಾವಂತೂ 3 ಮಾಡಿಸ್ಕೊಂಡ್ ಇಟ್ಕೊಂಡಿರ್ತೀವಿ. ನಾವ್ ಅದನ್ನ ಇಟ್ಕೊಂತೀವಿ, ಮತ್ತೆ ಗಿಫ್ಟ್ ಕೊಡ್ತೀವಿ ಯಾರಾದ್ರೂ ಬಂದ್ರೆ. ನನಗ್ ಬೇಕಾಗಿದ್ರೆ ಅವೆಲ್ಲ ಎತ್ತಿಟ್ಕೊಂಡಿರ್ತೀನಿ. ಈ ಎಪಿಸೋಡ್ ಈ ಝೂಮ್ ನಲ್ಲಿ ಆದ್ಮೇಲೆ ಇನ್ನೊಬ್ರು ಕೇಳ್ತಾರೆ. ಆ ಮ್ಯಾಗಝೈನ್ಸ್ ಎಲ್ಲ ಎತ್ತಿಟ್ಕೊಂಡು ಅದೆಲ್ಲ ಹೇಳಿದ್ ಮುಗಿದ ಮೇಲೆ ಆಮೇಲೆ ಯಾರ್ಗಾನ ಕೊಟ್ಬಿಡ್ತೀವಿ ನಾವು. ಅಲ್ಲಿವರೆಗೂ ಇಟ್ಕೊಂಡೇ ಇರ್ತೀವಿ. ಈಗ ಪ್ರತಿ ಸಾರ್ತಿ ಪುಸ್ತಕಗಳು ತರ್ಸ್ಕೊಳಕ್ ಆಗೋದಿಲ್ಲ. ತಿಂಗಳ ಮನೆಗ್ ಬುಕ್ ಬರ್ತಾ ಇದ್ರೆ ನಾವು ಓದ್ದಂಗಾಗತ್ತೆ. ಇನ್ನೊಬ್ರು ನೋಡೋದು, ಈಗ ನಿನ್ನೆ ಧ್ಯಾನ ಕಸ್ತೂರಿ ಬಂತು, ಇವತ್ತಾಗ್ಲೇ ಒಬ್ರು ಗಿಫ್ಟ್ ಕೊಟ್ಬಿಟ್ಟು. ಎದಕ್ಕ ಅಂದ್ರೆ ನಾನ್ ಜಾಸ್ತಿ ತೆಲುಗು ಓದ್ತಾ ಇದ್ದೀನಿ ಇತ್ತೀಚೆಗೆ. ಕನ್ನಡ ಸ್ವಲ್ಪ ಕಡೆ. ಆದ್ರೆ ಕನ್ನಡ ಮ್ಯಾಗಝೈನ್ ಮಾತ್ರ ಯಾವಾಗ್ಲೂ ಬರ್ಬೇಕು ನನ್ಗೆ. ಎಲ್ಲಾ ಮ್ಯಾಗಝೈನ್ಸ್ ನನ್ ಕಣ್ಣು ಮುಂದೆ ಇರ್ಬೇಕು. ಇಂಗ್ಲಿಷ್ ಮ್ಯಾಗಝೈನ್ ಯಾರಾದ್ರೂ ಬೇಕಂದ್ರೆ ಅವಾಗ ಕೊಡ್ತೀವಿ ಅವಾಗ. ಹಂಗೆ ತರ್ಸ್ಕೊಳ್ರಿ, ನೀವೆಲ್ಲಾ ತರ್ಸ್ಕೊಳ್ರಿ. ಅಂತವಕ್ಕೆ ಹಣ ಇಟ್ರೆ ನಿಮ್ ಮನೆಯಲ್ಲಿ ಅಂತವಿದ್ದಾಗ ಅದ್ರ ವೈಬ್ರೇಷನ್ ಹೆಂಗಿರುತ್ತೆ ನೋಡ್ರಿ. ಮಕ್ಕಳು ಇರ್ತಾರೆ, ಆತ್ಮಜ್ಞಾನ ಸ್ವಲ್ಪ ಅಷ್ಟೇ, ಒಂದು ಮಾತು ನಿಮ್ಮನ್ನ ಬದಲಾಯಿಸ್ಬೋದು, ಒಂದು ಪೇಜಿ ಬದಲಾಯಿಸ್ಬೋದು. ನಾಗರತ್ನ ಮೇಡಮ್ ಧನ್ಯವಾದಗಳು. ಓಲ್ಡ್ ಮಾಸ್ಟರ್ ಅನುಭವಿಗಳು ದೀಪಾ ಮೇಡಮ್ ಮಾತಾಡ್ಬೇಕು ಇವಾಗ. ಹಲೋ, ನಮಸ್ತೆ ಸರ್. ಮಾತಾಡಿ ಮೇಡಮ್. ಸಂದೇಶ ತುಂಬಾ ಚೆನ್ನಾಗಿತ್ತು. ನೆಟ್ವರ್ಕ್ ಹೋಗಿತ್ತು, ಸರಿಯಾಗಿ ಕೇಳಕ್ ಆಗಿಲ್ಲ. ಚೆನ್ನಾಗಿತ್ತು ಮೇಡಮ್ ಇವತ್ತಿನ ಕ್ಲಾಸ್. ತುಂಬಾ ಹೊಸದಾಗಿ ಜಾಯಿನ್ ಆಗಿದೆ. ಓ, ಈ ದೀಪಾ ಅವ್ರೆ, ಓಕೆ, ಧನ್ಯವಾದ ಮೇಡಮ್. ವೇದಾವತಿ ಮೇಡಮ್ ತಾವು ಮಾತಾಡಿ ಇವಾಗ. ಥ್ಯಾಂಕ್ ಯು. ಹಲೋ. ಎಷ್ಟೆಷ್ಟು ಅಡಚಣೆಗಳಿರ್ತಾವ ನೋಡ್ರಿ, ಗಮನಿಸ್ಕೋಬೇಕು. ನಮ್ಗೆ ಯಾವ್ದೋ ಒಂದ್ ರೂಪದಲ್ಲಿ ಅಡಚಣೆ ಬರ್ತದ ಇದೆ ಅಂದ್ರೆ ನಾವ್ ಎಷ್ಟು ಧ್ಯಾನ ಸಾಧನೆ ಮಾಡ್ಕೊಂಡು ಮೊಬೈಲ್ಗೆ ನೆಟ್ವರ್ಕ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ಗ ಹನುಮಂತನ್ ಸಂದೇಶಗಳು ಮಾಡ್ದಾಗೆಲ್ಲ 2ನೇ 3ನೇ ಎಪಿಸೋಡ್ ಬರ್ತಾ ಇದ್ದಂಗೆಲ್ಲ ನನ್ಗೆ ನೆಟ್ವರ್ಕೇ ಹೋಗ್ಬಿಡೋದು. ಕ್ಲಾಸೇ 3-4 ಸತಿ ಕಟ್ ಆಗದ. ಅವಾಗೆ ಅನ್ಕೊಂಡೆ, ಜಗ್ಗಿ ಎನರ್ಜಿ ಬಂದಂಗ ಐತಪ್ಪ, ಅದಕ್ಕೆ ಕಟ್ ಆಗ್ತಾ ಇದೆ ಅದು. ಹಂಗೆ. ವೇದಾವತಿ ಮೇಡಮ್. ಹಾ, ನಮಸ್ತೆ ಚನ್ನೇಗೌಡ್ರೆ. ನಮಸ್ತೆ ಮೇಡಮ್. ಈ ಸಬ್ಸ್ಕ್ರೈಬ್ ಮಾಡೋದು ಹೇಗೆ, ಎಲ್ಲಿ ಮಾಡ್ಬೇಕು? ಇವಾಗ ಇವ್ರು ಗೀತಾ ಅವ್ರಿಗೆ ಫೋನ್ ಮಾಡಿದ್ರೆ ಅವರು ನಿಮ್ಗೆ ಧ್ಯಾನ ಕಸ್ತೂರಿ ನಂಬರ್ ಕೊಡ್ತಾರೆ. ಧ್ಯಾನ ಕಸ್ತೂರಿ ನಂಬರ್ ನಾನು ಹಾಕ್ತೀನಿ ಗೀತಾ ಅವ್ರಿಗೆ. ಅವ್ರು ನಿಮ್ ಗ್ರೂಪ್ಸ್ ನಲ್ಲಿ ಶೇರ್ ಮಾಡ್ತಾರೆ. 500 ರೂಪಾಯಿ ಕೊಟ್ಬಿಟ್ಟು ಧ್ಯಾನ ಕಸ್ತೂರಿ, ಅಥವಾ ತೆಲುಗು ಬಂದ್ರೆ ತೆಲುಗು ಮ್ಯಾಗಝೈನ್ಗೆ ಅವರು ತೆಲುಗು ಬೇಡ, ನನ್ಗೆ ಕನ್ನಡ ಮತ್ತೆ ಇಂಗ್ಲಿಷ್ ಬೇಕು. ಇಂಗ್ಲಿಷ್ ಅವ್ರ ನಂಬರ್ ನಿಮ್ಗೆ ಗೀತಾ ಅವ್ರಿಗೆ ಕಳಿಸ್ತೀನಿ ನಾನು. ಗೀತಾ ನಿಮ್ಗೆ ನಿಮ್ ಕಾಂಟ್ಯಾಕ್ಟ್ ಗೀತಾಗ್ ಇಟ್ಕೊಂಡ್ಬಿಡ್ರಿ. ಗೀತಾ, ನನ್ ನಂಬರ್ ಇದೆಯಲ್ಲಮ್ಮ? ಒಂದ್ ನಿಮಿಷ ಹೇಳ್ತೀರಮ್ಮ, ಮನೆ ತಗೊಂಡಿದ್ದೆ ನಾನು. ವಾಟ್ಸಪ್ ನಂಬರ್ ತಗೊಂಡ್ಬಿಡಿ. ಅಷ್ಟೇ ನೋಡ್ಕೊಳ್ಳಿ ಮೇಡಮ್. ಅಶ್ವಿನಿ ಮೇಡಮ್ ಮಾತಾಡಿ. ಚನ್ನೇಗೌಡ್ರೆ, ಹೇಳಿ ಮೇಡಮ್. ನನ್ಗೆ 5 ಗಂಟೆಗೆ ಕ್ಲಾಸ್ ಇದೆ ರೀ, ವಿಷ್ಣು ಸಹಸ್ರನಾಮ. ಓಕೆ. ಈ ಶನಿವಾರದ ಪ್ರೋಗ್ರಾಮ್ ಒಡಪುಗಳು ಅಂದ್ರಲ್ಲ, ನನ್ಗ್ ಸಿಕ್ತು. ಬೇರೆ ಇನ್ನೇನು ಒಡಪುಗಳು ಮತ್ತೆ ಅದೇ ಮೇನ್. ಓಕೆ, ಒಬ್ಬೊಬ್ರಿಗೆ ಒಂದ್ 3 ಹೇಳಲಿಕ್ಕೆ ಅವಕಾಶ ಕೊಡೋಣ ಅಂತ ನಾಳೆ. ಅದು ಹಂಗೆ ಅನ್ನೋದು ಬೇರೆಯವ್ರಿಗೆ ಗೊತ್ತಿಲ್ಲ, ಅದ್ರ ಪರಿಚಯ ಇಲ್ಲ. ಅದಕ್ಕೆ ಈಗ ಹೇಮಾ ಮೇಡಮ್ ಅವ್ರನ್ನೇ ಬೀಳ್ಕೊಟ್ಟು ನಿಮ್ ಕಡೆಯಿಂದ ಒಂದ್ 2 ನಿಮಿಷ ಮಾತಾಡ್ಸೋಣ ಅಂತ ಇತ್ತು ಅಷ್ಟೇ. ಈಗ 5 ಗಂಟೆಗೆ ಹೋಗ್ಬೇಕಾಗಿ ನಿಮ್ಗ? 5 ಗಂಟೆ ಆಯ್ತ್ರಿ. ಈಗ ಅಶ್ವಿನಿ ಮೇಡಮ್ ಅವ್ರೊಬ್ರು ಮಾತಾಡಿದ್ರೆ ಮುಗಿತೋಡು. ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್, ಹೇಮಾ ಮೇಡಮ್. ನಮಸ್ತೆ ಅಲ್ ಮಾಸ್ಟರ್.
ಮೇಡಮ್ ನಾನು ಈಗ ನನಗೇನ್ ಕೆಲಸ ಸಿಕ್ಕಿದೆ ಅಂತಂದ್ರೆ ಪ್ರತಿನಿತ್ಯ ಸ್ಪೀಕರ್ ಯಾರು ಮತ್ತೆ ಅವ್ರನ್ನ ಕಾಲ್ ಮಾಡ್ಕೊಂಡು ಹೇಳುವಂಥದ್ದು ಗೀತಾ ಮೇಡಮ್ಗೂ ಸಿಕ್ಕಿದೆ. ನಿನ್ನೆ ಖಾಲಿ ಇತ್ತು ಜಾಗ, ಯಾರು ಇಲ್ವಲ್ಲ ಮೇಡಮ್ ಏನ್ ಮಾಡೋದು ಅಂತ ನಾನ್ ಕೇಳ್ದಾಗ ಗೀತಾ ಮೇಡಮ್ ಹೇಳಿದ್ರು ಹೇಮಾ ಮೇಡಮ್ ಇದಾರೆ ಅಂತ. ಓಕೆ ಕಾಲ್ ಮಾಡಿ ಅಂತ ಅಂದೆ. ಅಲ್ಲಿ ಸಂದೇಶ ಅದೊಂದು ಪಾಯಿಂಟ್ ಕ್ಯಾಚ್ ಮಾಡುವಂಥದ್ದು. ಮತ್ತೆ ಇವತ್ತು ಕೂಡ ನನಗೆ ಸ್ವಲ್ಪ ಹುಷಾರಿಲ್ಲ, ಜಾಯ್ನ್ ಆಗೋದೇನ್ ಬೇಡ ಅಂತಿತ್ತು. ಯಾವ್ದೋ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಕ್ ಹೋದೆ. ಬಟ್ ಆದ್ರೆ ಹೇಮಾ ಅನ್ನೋ ಮೇಡಮ್ ಬರ್ತಾರಲ್ವಾ, ಚಿರಂಜೀವತ್ವದ ಸಂದೇಶಗಳು ಕೊಡ್ತಾರೆ, ನೋಡೋಣ ಅನ್ಬಿಟ್ಟು ಆನ್ ಮಾಡ್ದೆ. ನಿಮ್ ಸಂದೇಶ ನಿಜಕ್ಕೂ ಮೇಡಮ್ ಎಲ್ರಿಗೂ ಮನ ಮುಟ್ಟುತ್ತೆ. ಒಂದು ವಿಶೇಷವಾದ ಒಂದು ಕ್ಲಾಸ್ ಸಂದೇಶ ಅಂತಾನೆ ಹೇಳ್ಬೋದು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈ ವಿಚಾರ ಹಂಚ್ಕೋಬೇಕಿತ್ತು, ಅದಕ್ಕಾಗಿ ನಾನು ಮಾತಾಡ್ದೆ ಮೇಡಮ್. ಅಂದ್ರೆ ನೀವ್ ಹೇಳಿದ್ರಿ ತುಂಬಾ ಲೇಟ್ ಇದೆ, ಬೇಗನಾದ್ರೂ ನನಗೆ ಸಿಕ್ಕಿದ್ರೆ ನನ್ ಚಿರಂಜೀವತ್ವದ ಸಂದೇಶ ಕೊಡ್ಬೋದು ಅಂತ ನೀವ್ ಹೇಳಿದ್ರಿ. ನೋಡಿ ನಮ್ಮ ಧ್ಯಾನಾರ್ಥಿಗಳಿಗೆ ಏನಾಗುತ್ತೆ ಅಂತಂದ್ರೆ ನಾವೇನ್ ಅನ್ಕೋತೀವೋ ಅದಾಗೋದಕ್ಕೆ ನೀವೊಂದು ಎಕ್ಸಾಂಪಲ್ ಹೇಳಿದ್ರಿ, ಅದು ಸಾಕ್ಷಿ ಅಂತ ಹೇಳ್ಬೋದು ಮೇಡಮ್. ಹೌದು. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಒಳ್ಳೆ ಅದ್ಭುತವಾದ ಕ್ಲಾಸ್ ಕೊಟ್ಟಿದ್ದೀರಾ. ಮತ್ತೆ ನಿಮ್ ಕ್ಲಾಸ್ ನಾವು ಕೇಳ್ಬೇಕು ಅಂತ ಬಯಸ್ತೀವಿ ಮೇಡಮ್. ಮತ್ತೆ ನಮ್ಗೆ ಕ್ಲಾಸ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವಾರ ಥ್ಯಾಂಕ್ ಯು ವಾರ ಇಟ್ಕೊಂತಾರೆ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು. ಓಕೆ ಓಕೆ ಅನಂತ ಧನ್ಯವಾದಗಳು ಮೇಡಮ್. ತಾವು ತಮ್ಮ ಸಮಯವನ್ನು ಇವತ್ತು ನಮಗೋಸ್ಕರ ಕೊಟ್ಟಿದ್ದೀರಾ, ಜೊತೆ ತಮ್ಮ ಜ್ಞಾನವನ್ನು ನಮಗೆ ಹಂಚಿಕೊಂಡಿದ್ದೀರಾ. ಇದರಿಂದ ನಮ್ಮ ಜ್ಞಾನನೂ ಕೂಡ ಬೆಳೀತಾ ಇದೆ ಅಂತ ಹೇಳ್ಬಹುದು. ಅದಕ್ಕೆ ಪತ್ರಿಜಿಯವರ ಆಶೀರ್ವಾದದಿಂದ ನೀವು ಈ ಮಟ್ಟಕ್ಕೆ ಬೆಳೆದಿದ್ದೀರಾ. ಇನ್ನೂ ಉತ್ತರೋತ್ತರವಾಗಿ ನಿಮ್ಮ ಜ್ಞಾನ ಸಂಪಾದನೆ ಬೆಳೆದು ನಮಗೆ ದಾರಿ ಎರೆಯುವಂತಾಗಲಿ ಅಂತ ಹೇಳಿ ಆಶಿಸುತ್ತಾ ಇವತ್ತು ಬಂದದ್ದಕ್ಕಾಗಿ ನಮಗೆ ಜ್ಞಾನ ಕೊಟ್ಟದಾಗಿ ಎಲ್ಲರ ಪರವಾಗಿ ಮಹೋತ್ತರ ಫೌಂಡೇಶನ್ ಪರವಾಗಿ ಧನ್ಯವಾದಗಳು ಮೇಡಮ್. ಎಸ್ ಸ್ನೇಹಿತರೆ, ಮೇಡಮ್ ನಮ್ದೊಂದು ಹೊಸ ಪ್ರಯತ್ನ, ಶನಿವಾರದ ಒಂದು ವಿಶೇಷ ಸಂಚಿಕೆ ಇರುತ್ತೆ. ಅದರ ಸಲುವಾಗಿ ಈ ವಾರದ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಮದುವೆ ಮತ್ತು ಶುಭ ಸಮಾರಂಭಗಳಲ್ಲಿ ಆರತಿ ಮಾಡ್ತಕ್ಕಂಥ ಸಂದರ್ಭದೊಳಗೆ ಪತಿ ಮತ್ತು ಪತ್ನಿ ಹೆಸರು ಹೇಳ್ಬೇಕಾದ್ರೆ ಅಲ್ಲಿ ಒಂದಿಷ್ಟು ವಾಕ್ಯಗಳನ್ನು ಹೇಳ್ತಾರೆ. ಅದು ಏನು ಅನ್ನೋದನ್ನ ವೇದಾವತಿ ಮೇಡಮ್ ಅವ್ರು ಹೇಳ್ತಾರೆ. ಅದನ್ನ ಎಲ್ಲರೂ ಕೂಡ 1 ಅಥವಾ 2 ಕಲೆ ಹಾಕೊಂಡು ಬರ್ಬೇಕು. ಶನಿವಾರ ದಿವಸ ಎಲ್ಲರಿಗೂ ಕೂಡ ಅವಕಾಶ ಇರುತ್ತೆ. ಕೇಳಿ ಅದು ಏನಿರುತ್ತೆ ಅಂತ ಹೇಳಿ. ಅವಕಾಶ ಮೇಡಮ್, ಮಾತಾಡಿ. ಅದ್ ನೋಡಿ, ನಾನು ಉದಾಹರಣೆಗೆ ಒಂದು ಹೇಳ್ತೀನಿ. ಈಗ ಒಂದು ಆರತಿ ಮಾಡ್ತೀವಿ ಅನ್ಕೊಳ್ಳಿ. ಆರತಿ ಮಾಡಿ ಆರತಿ ಕೆಳಗಡೆ ಇಡುವಾಗ ಅವರು ಹೇಳ್ತಾರೆ, ಇಲ್ಲ ಸುಮ್ನೆ ಈ ತರ ಇಡಂಗಿಲ್ಲ, ನೀವು ಒಂದು ಒಡಪು ಹೇಳಿನೇ ಇಡ್ಬೇಕು ಅಂತ. ಉದಾಹರಣೆಗೆ ಅವಾಗ ಅವ್ರೇನ್ ಹೇಳ್ತಾರೆ, ನೋಡು ಕರಿಕೋಟು ಕಾಲಾಗ್ ಬೂಟು ಪೇಟೆಗೆ ಹೋಗಿ ಪೇಟೆ ಬರೆಸ್ತಾನೆ, ನಮ್ ರಾಯರ ಹೆಸರು ಇಂಥದ್ದು ಅಂತೇಳಿ. ಅದೇ ರೀತಿ ಹೆಂಗಸರು ಅಷ್ಟೇ, ಗಂಡಸರು ಹಾಗಲ್ ಬಳ್ಳಿಗೆ ಹಂದರ ಚಂದ, ದ್ರಾಕ್ಷಿ ಬಳ್ಳಿಗೆ ಗೊಂಚಲು ಚಂದ, ಭೂಮಿಗೆ ಹಸಿರು ಚಂದ, ನನ್ನಾಕಿ ಇನ್ನೂ ಚಂದ ಅಂತೇಳಿ ಹೆಂಡತಿ ಹೆಸರು ಹೇಳ್ತಾರೆ. ಆತರ. ಓಕೆ, ಥ್ಯಾಂಕ್ ಯು ಮೇಡಮ್. ಗೊತ್ತಿದ್ರು ನಾನು ಹೇಳಿರಲಿಲ್ಲ ತಮ್ಮ ಕಡೆಯಿಂದ ಬರ್ಲಿ ಅಂತ ಹೇಳ್ಬಿಟ್ಟು. ಎಸ್, ಎಲ್ರಿಗೂ ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ ನಾನೀಗ. ಇದು ಯಾರಿಗ್ ಗೊತ್ತಾಗ್ಲಿಲ್ಲ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ನೋಡೋಣ. ಈಗ ಮೇಡಮ್ ಅವ್ರು ಹೇಳಿದ್ದು ಶನಿವಾರ ಎಲ್ಲರೂ 2 ಅಥವಾ 3 ಪ್ರಿಪೇರ್ ಮಾಡ್ಕೊಂಡ್ ಕಲ್ಕೊಂಬರ್ಬೇಕು ನೀವು. ಬುಕ್ಸ್ ಇದಾವೆ, ಅದಕ್ಕಾಗಿ ಬುಕ್ಸ್ ಇದಾವೆ, ಸಿಗ್ತಾವೆ ಇಲ್ಲಿ, ಒಡಪುಗಳ ಪುಸ್ತಕ ಅಂತೇಳಿ. ಅದ್ ಕಲೆ ಹಾಕಿನಾದ್ರೂ ಕಲಿಬಹುದು ನೀವು. ನಿಮ್ ಹಿರಿಯರು ಯಾರಾದ್ರೂ ಅಜ್ಜಿಯರ್ ಇದ್ರೆ ಹೇಳ್ತಾರ ಅವ್ರು. ಪ್ರತಿಯೊಬ್ರು 2 ಅಥವಾ 3 ಕಲ್ಕೊಂಡ್ ಬರ್ಲೇಬೇಕು, ಹೇಳಲೇಬೇಕು, ಅವತ್ ಬಾಯ್ ಬಿಡ್ಲೇಬೇಕು ಪ್ರತಿಯೊಬ್ರು. ಇದು ಹೇಳಿದ್ ಯಾರಿಗ್ ಗೊತ್ತಾಗಿಲ್ಲ ಮೋಸ್ಟ್ಲಿ ಕೈ ಎತ್ತಿ ನೋಡೋಣ, ಹ್ಯಾಂಡ್ ರೈಸ್ ಮಾಡಿ. ಇದೇನ್ ಗೊತ್ತಾಗಿಲ್ರಿ ಸರ್ ನಮ್ಗೆ, ಇದೇನು ಅರ್ಥ ಆಗ್ಲಿಲ್ಲ ಅಂತಂದ್ ಯಾರಾದ್ರೂ ಇದೀರಾ? ಹ್ಯಾಂಡ್ ರೈಸ್ ಮಾಡಿ. ಸವಿತಾ ಕೂರ್ಗ್ ಮೇಡಮ್, ಗೊತ್ತಾಗ್ಲಿಲ್ಲ, ಮೊದ್ಲೇ ಹ್ಯಾಂಡ್ ರೈಸ್ ಮಾಡಿದ್ರ, ಮಾತಾಡಿ. ಸರ್ ನಮ್ ಕಡೆ ಇದು ಒಡಕು ಇಲ್ಲ ಸರ್, ನಮ್ಗ್ ಗೊತ್ತಾಗ್ಲಿಲ್ಲ. ಒಡಪು ಇಲ್ಲ ನಿಮ್ಮಲ್ಲಿ? ಉತ್ತರ ಕನ್ನಡದವರು ಜಾಸ್ತಿ. ಮತ್ ನೀವೇನ್ ಹೇಳ್ತೀರಾ ಮೇಡಮ್ ನಿಮ್ಮಲ್ಲಿ ಆರತಿ ಮಾಡ್ಬೇಕಾದ್ರೆ? ನಮ್ಮಲ್ಲಿ ಆರತಿ ಇಲ್ಲ ಸರ್, ಆ ಪದ್ಧತಿನೇ ಇಲ್ಲ ನಮ್ಮಲ್ಲಿ. ಹೌದಾ? ನೀವು ಯಾವರು? ನಾವು ಮಡಿಕೇರಿ ಅವರು ಮೇಡಮ್. ಎಸ್ ಹಂಗಾರೆ ಶನಿವಾರ ದಿವಸ ಫುಲ್ ಎಂಜಾಯ್ ಮಾಡ್ರಿ ನೀವು. ನಿಮ್ಮ ಯಾರ್ಯಾರೆಲ್ಲ ದಂಪತಿಗಳ ಸಹಿತ ಕೂತ್ಕೊಂಡು ಕೇಳಿ ಎಂಜಾಯ್ ಮಾಡಿ ಇವತ್ತೆಲ್ಲರೂ ಕೂಡ. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಹೇಮಾ ಮೇಡಮ್ಗೆ ಧನ್ಯವಾದಗಳು. ನಾನು ಅರ್ಧದಲ್ಲಿ ಜಾಯಿನ್ ಆದೆ. ಅವರ ಯೂಟ್ಯೂಬ್ ನಲ್ಲಿ ನಾನು ತುಂಬಾ ಇದನ್ನ ನೋಡಿದ್ದೇನೆ. ಇವ್ರದ್ದು ಓಸೋ ಅವ್ರದ್ದು ತುಂಬಾ ಮಾಡ್ತಾ ಇದ್ರು, ಅದನ್ನೆಲ್ಲ ನೋಡಿದ್ದೇನೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್.
ಎಸ್ ಮೇಡಮ್. ಎಸ್ ನಾಗೇಶ್ ಅವರೇ ಮಾತಾಡಿ. ಕನಗೌಡ್ರ, ಇದು ನಮ್ಮ ಊರಲ್ಲಿ ಕೂಡ ಇಲ್ಲ. ನಾವು ಹೌದ್ರಾ? ಮಂಗಳೂರು ಕಡೆಯವರು, ಸೌತ್ ಕೇಂದ್ರ. ಇದು ನಮ್ಗೆ ಹೊಸ್ತು ಕಾಣ್ತದೆ ಅವ್ರು ಹೇಳಿದ್ದು. ಯಾಕಂದ್ರೆ ಅಂತದ್ದೊಂದು ಗಾದೆ ಮಾತುಗಳನ್ನು ಹೇಳುವಂತದ್ದೆಲ್ಲ ನಮ್ಮಲ್ಲಿ ಕೂಡ ಇಲ್ಲ. ಅದಕ್ಕೆ ನೀವು ಎಂಜಾಯ್ ಮಾಡಿ ಮತ್ತೆ. ಓಕೆ. ನಾಗರತ್ನಮ್ಮ BR ನೀವು ಮಾತಾಡಿ. ನಮಸ್ತೆ ಸರ್. ಹೇಳಿ. ಸರ್ ನಮ್ ಕಡೆ ಆರತಿ ಮಾಡುವಾಗ ಇದೆ, ಬಟ್ ಅದು ಆರತಿ ಮಾಡೋ ಜೊತೆಗೆ ಹಸೆ ಮೇಲೆ ಇದು ಚೆಂಡಾಟ ಎಲ್ಲ ಆಡಿಸ್ತಾರಲ್ಲ, ಆ ಟೈಮಲ್ಲಿ ಇದನ್ನ ನಾವು ಯೂಸ್ ಮಾಡ್ಕೋತೀವಿ. ಎಲ್ಲ ಅದೇ ಚೆಂಡಾಟ ಆಡುವಾಗ ಬಾಗಿಲು ಹಿಡಿತಾರಲ್ಲ, ಬಾಗ್ಲಲ್ಲಿ ಒಳಗಡೆ ಸೇರ್ಸ್ಕೋಬೇಕಾದ್ರೆ ಒಳಗ್ ಕರ್ಸ್ಕೊಳಕ್ ಮೊದ್ಲು ಆಗ ಶಾಸ್ತ್ರ ಇದೆ. ಶಾಸ್ತ್ರದಲ್ಲಿ ಈ ಪದಗಳನ್ನ ಉಪಯೋಗಿಸ್ಕೋತೀವಿ. ಅದ್ರಲ್ಲಿ ಒಂದೆರಡು ಅಂದ್ರೆ ಅದೇ ಚನ್ನರಸ, ಚನ್ನರಸ ಈ ತರ ನಮ್ ತಂದೆ ಎಲ್ಲ ಹೇಳ್ಕೊಡ್ತಿದ್ರು. ಅವರು ಪುರೋಹಿತರಾಗಿದ್ರಿಂದ ಸುಮಾರೆಲ್ಲ ಸ್ವಲ್ಪ ಇವಾಗ ನಾನು ಕಲೆ ಹಾಕ್ಬೇಕಾಗುತ್ತೆ ಸರ್, ಅದು ಮರ್ತೋಗಿದೆ. ಅಂದ್ರೆ ಅದೇ ಸ್ವಲ್ಪ ನಿಧಾನಕ್ಕೆ ನೋಡಿ ಕಲ್ತ್ಕೋತೀನಿ ಸರ್. ಕಲ್ತ್ಕೊಂಡು ನಿಮ್ಗೆ ತಿಳಿಸ್ತೀನಿ. ಎಸ್, ಇನ್ನು 2 ದಿವಸ ಟೈಮ್ ಇದೆ ಮೇಡಮ್. ಶನಿವಾರಕ್ಕೆ ಪ್ರಿಪೇರ್ ಆಗಿರಿ. ಒಟ್ಟು ಶನಿವಾರ ಮಧ್ಯಾಹ್ನ 3 ಗಂಟೆಯಿಂದ ಇರುತ್ತಲ್ಲ, 3 ಗಂಟೆಯಿಂದ 4 ಗಂಟೆಗೆ ಎಲ್ಲರೂ ಸಿದ್ಧರಾಗಿ ಬನ್ನಿ ಅಷ್ಟೇ. ಓಕೆ. ಎಸ್ ಅಶ್ವಿನಿ ಮೇಡಮ್ ಮಾತಾಡಿ. ಅಶ್ವಿನಿ ಮೇಡಮ್ ಮುಂಚೆನೆ ಹ್ಯಾಂಡ್ ರೈಸ್ ಮಾಡಿದ್ರ ಅಂತ ಅನ್ಕೊಂತೀನಿ ಸರ್. ಓಕೆ ಬಂದ್ರು. ಸರ್, ಒಡಕು ಅಂತ ನನಗೆ ಗೀತಾ ಮೇಡಮ್ ಫಸ್ಟ್ ಹೇಳಿದ್ರು. ಇದೇನಪ್ಪ ಅಂತ ಗೊತ್ತಿರ್ಲಿಲ್ಲ. ಬಟ್ ಆದ್ರೆ ಈಗ ನೀವ್ ಹೇಳಿದ್ಮೇಲೆ ನನಗೆ ಸ್ವಲ್ಪ ಏನೋ ಅರ್ಥ ಆಯ್ತು. ಹೇಳ್ಬೋದಾ? ಹೇಳಮ್ಮ. ಯಾವ್ದು ಒಂದು ಫಿಲಮ್ ಇದೆ ನೋಡಿ ಸರ್, ವಿಷ್ಣುವರ್ಧನ್ದು, ಸೋಬಾನ ಹಾಡು ಬರುತ್ತೆ ನೋಡಿ. ಒಳಗಡೆ ಹೋಗ್ಬೇಕಾದ್ರೆ ನಿನ್ನ ಗಂಡನ ಹೆಸರೇನು, ಹೆಂಡತಿ ಹೆಸರೇನು ಅಂತ ಕೇಳ್ತಾರೆ. ಎಸ್. ಅವಾಗ ಬುಳ್ಳ ಅಂತ ಆಕೆ ಹೇಳ್ತಾಳೆ, ಹೆಂಡತಿ. ಫ್ಲಾಶ್ ಆಯ್ತಾ ಇವಾಗ? ಒಂದ್ ಸ್ಕಿಟ್ಟೆ ತಗೊಂಡ್ ಬಂದಿರ ಸರ್. ಎಸ್ ಅರ್ಥ ಆಯ್ತು. ಓಕೆ ಸ್ನೇಹಿತರೆ, ಎಲ್ಲರೂ ಕೂಡ ಅವತ್ತಿನ ದಿವಸ ನೀವು ಫಸ್ಟ್ ಮ್ಯಾರೇಜ್ ಆದಾಗ ಆ ಕ್ಷಣಗಳನ್ನ ನೆನ್ಪು ಮಾಡ್ಕೊಳ್ರಿ. ಅವೆಲ್ಲ ಬ್ಯಾಕ್ ಸ್ಕ್ರೀನ್ಗೆ ಹೋದ್ರೆ ನೆನಪಾಗೇ ಆಗುತ್ತವೆ ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ಸಿದ್ಧರಾಗಿ ಬರ್ತೀರಿ ಅಂತ ಹೇಳ್ತಾ, ಜೊತೆಗೆ ಇವತ್ತೆಲ್ಲರೂ ಬಂದು ಸಮಯಕ್ಕೆ ಸರಿಯಾಗಿ ಈ ಒಂದು ಧ್ಯಾನ ಕ್ಲಾಸಿಗೆ ಬಂದಿರಾ. ಮತ್ತೆ ನಮ್ಮ ಮೇಡಮ್ ಅವ್ರ ಕಡೆಯಿಂದ ಒಳ್ಳೆ ಸಂದೇಶ ತಗೊಂಡಿರ. ಭಾಗವಹಿಸಿದ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಮಹಾವತಾರ್ ಫೌಂಡೇಶನ್ ಪರವಾಗಿ ಸಲ್ಲಿಸ್ತಾ ಈ ಕ್ಷಣಕ್ಕೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಗೀತಾ ಮೇಡಮ್ ಏನಾದ್ರು ಹೇಳೋದಿದ್ದ ಮುಗಿಸ್ಬೋದ್ರಾ? ಸರ್ ಒಂದೇ ಕ್ಷಣ ಸರ್. ಹೇಳಮ್ಮ. ಇವತ್ತು ಎಲ್ರು ವೇದವತಿ ಮೇಡಮ್ ಆಗಿರ್ಬೋದು, ಎಲ್ಲರೂ ಒಂದ್ ಚೆನ್ನಾಗಿ ಪ್ರಯತ್ನ ಪಟ್ರು. ನೋಡ್ಬಿಟ್ಟೆ ತುಂಬಾ ಎಂಜಾಯ್ ಮಾಡಿದೀನಿ. ಈಗ ಸ್ವಲ್ಪ ಹೊತ್ತಿನ ಕ್ಷಣಗಳಲ್ಲೇನೆ ಇನ್ನು ಶನಿವಾರ ಯಾವ ರೀತಿ ಇರ್ಬಹುದಂತ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೇನೆ. ಎಲ್ಲರೂ ರೆಡಿಯಾಗಿ ಬನ್ನಿ ಅಂತ ಮುಂಚೆನೆ ವಿಶ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಇವತ್ತು ಹೇಮಾ ನಾರಾಯಣ್ ಮೇಡಮ್ ಅಂತೂ ಅದ್ಭುತವಾದ ಒಂದು ಸಂದೇಶನ ಕೊಟ್ರು. ತುಂಬಾನೇ ಅವ್ರ ಮಾತನ್ನ ಕೇಳ್ತಾ ಇದ್ರೆ ಎಷ್ಟು ಚೆನ್ನಾಗಿತ್ತಂದ್ರೆ, ಇನ್ನೂ ಮುಂಬರುವ ದಿನಗಳಲ್ಲಿ ಅವರಲ್ಲಿರುವಂತ ತುಂಬಾ ಜ್ಞಾನ ಇದೆ ಅವ್ರಿಗೆ. ಆ ಜ್ಞಾನವನ್ನು ನಮ್ಗೆಲ್ರಿಗೂ ಹಂಚ್ಬೇಕಂತ ಇನ್ನೊಂದ್ಸತಿ ವಿನಂತಿ ಮಾಡ್ಕೊಳ್ತಿದ್ದೀನಿ ಮ್ಯಾಮ್. ದಯವಿಟ್ಟು ಮುಂದಿನ ದಿನಗಳಲ್ಲಿ ಮತ್ತೆ ಒಂದು ತರಗತಿಗಳನ್ನ ತಗೊಂಡ್ಕೊಂಡು ನಮ್ಮ ಎದುರಿಗೆ ಬರ್ಬೇಕಂತ ಕೇಳ್ಕೊಳ್ತಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಇವತ್ತು ಬಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ. ಎಸ್ ಸರ್. ಎಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸವಿತಾ ಕೂರ್ಗ್ ಮೇಡಮ್ ಏನಾದ್ರು ಮಾತಾಡಿದೀನಾ ಹೇಳಿ ಮ್ಯಾಮ್. ಹೇಗೆ ಓಸಸ್ವರ ಅವ್ರದ್ದು ಸಮಾಧಿಯಿಂದ ಸಂಭೋಗದೆಡೆಗೆ ಅಂತ ಒಂದು ಬುಕ್ಸ್ ಇದೆ. ಅದನ್ನ ಸೂಪರ್ ಆಗಿ ಅವರು ಇದ್ ಮಾಡಿದ್ದಾರೆ ಸರ್. ಅದನ್ನ ಆದ್ರೆ ನೀವು ಮತ್ತೆ ಪ್ರಸಾರ ಮಾಡ್ಲಿಕ್ಕೆ ಅವ್ರಿಗೆ ಹೇಳಿದ್ರೆ ಚೆನ್ನಾಗಿತ್ತು ಅಂತ ಅಷ್ಟೇ ಸರ್. ಎಸ್ ಖಂಡಿತ ಮ್ಯಾಮ್, ಮುಂದಿನ ದಿನಗಳಲ್ಲಿ ಅದು ಬರುತ್ತೆ ಮ್ಯಾಮ್. ಓಕೆ ಸರ್. ಅಂತ್ಯಗೊಳಿಸಮ್ಮ. ಎಲ್ಲ ಅಷ್ಟೇ ಹೇಳೋಣ. ಎಸ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸರಿಯಾದ ಸಮಯಕ್ಕೆ ಎಲ್ಲರೂ ಹಾಜರಾಗಿದ್ದೀರಾ. ಅದೇ ರೀತಿ ಇಲ್ಲಿ ತನಕ ಸಹ ಶಾಂತ ರೀತಿಯಿಂದ ಎಲ್ಲವನ್ನು ಕೇಳಿಸ್ಕೊಂಡಿದ್ದೀರಾ. ಅವ್ರಿಗೂ ಸಹ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿಗೆ ಸಂಪನ್ನಗೊಳಿಸುವ ಸಮಯ ಆಗಿದೆ. ಎಲ್ಲ ಆತ್ಮ ಬಂಧುಗಳಿಗೂ ಅನಂತ ಪ್ರಣಾಮಗಳು ತಿಳಿಸುತ್ತೇನೆ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು.